ಓಕೆ. ಹಾಯ್, ಹಲೋ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಈಶ್ವರ್ಗಳು ಎಜುಕೇಶನಲ್ ಚಾನಲ್. ನಾನು ನಿಮ್ಮ ಈಶ್ವರ್ಗಳು. ಸೊ ಕಳೆದ ಕ್ಲಾಸಸ್ಗಳಲ್ಲಿ ನಾವು ಟೋಪೋಗ್ರಫಿಗೆ ಸಂಬಂಧಪಟ್ಟಂತೆ ಟೋಪೋಗ್ರಫಿ ಅಂದ್ರೆ ಏನು, ಟೋಪೋಗ್ರಫಿಯ ವಿಧಗಳು ಹೆಂಗೆ, ಸೊ ಟೋಪೋಗ್ರಫಿಯಲ್ಲಿ ಆಗಿರ್ತಕ್ಕಂಥ ವೇರಿಯೇಷನ್ಸ್ಗಳೇನು, ಟೋಪೋಗ್ರಫಿಗೆ ಸಂಬಂಧಪಟ್ಟಂತ ಟೈಪ್ಸ್ಗಳಂದ್ರೆ ಏನು, ಸೊ ಎಲ್ಲವನ್ನ ನೋಡ್ತಾ ಬಂದಿದ್ವಿ. ಸೊ ಇನ್ನು ಲಾಸ್ಟ್ ಕ್ಲಾಸಸ್ ಅಲ್ಲಿ ಯಾರಿಗಾದ್ರೂ ಏನಾದ್ರೂ ಡೌಟ್ಸ್ಗಳಿದೆಯಾ? ಲಾಸ್ಟ್ ಕ್ಲಾಸಸ್ ಅಲ್ಲಿ ಯಾರಿಗಾದ್ರೂ ಏನಾದ್ರೂ ಡೌಟ್ಸ್ಗಳಿದಾವ? ಸೊ ಡೌಟ್ಸ್ಗಳಿರೋರು ಕ್ವಶನ್ ರೈಸ್ ಮಾಡ್ಬೋದು. ಸೊ ಈ ತರ ಡೌಟ್ಸ್ಗಳಿದೆ ಸರ್, ನನಗೆ ಈ ತರ ಇತ್ತು ಸಮಸ್ಯೆ, ಅಥವಾ ಈ ತರದ ಬಗ್ಗೆ ಇದ್ರ ಬಗ್ಗೆ ನನಗೆ ಗೊತ್ತಾಗ್ಲಿಲ್ಲ ಅಂತ ಏನಾದ್ರೂ ಇದ್ರೆ ಸೊ ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ನೀವು ರೈಸ್ ಮಾಡ್ಬೋದು. ಕಮೆಂಟ್ ಸೆಕ್ಷನ್ಸ್ ನಿಮಗೋಸ್ಕರ ಓಪನ್ ಇದೆ. ಸೊ ಏನೇ ಸಮಸ್ಯೆಗಳಿದ್ರು ಅಥವಾ ಲಾಸ್ಟ್ ಕ್ಲಾಸಸ್ ನ ಬಗ್ಗೆ ಏನೇ ಡೌಟ್ಸ್ಗಳಿದ್ರು ಕೂಡ ಕೇಳಬಹುದು. ಓಕೆನಾ? ಸೊ ನಾವು ಟೋಪೋಗ್ರಫಿಗೆ ಸಂಬಂಧಪಟ್ಟಂತೆ ಟೋಪೋಗ್ರಫಿ ಅಂದ್ರೆ ಏನಂತ ನೋಡಿದ್ವಿ. ನಾವು ಭೂಮಿಯ ಸ್ಥಿತಿಯ, ಮೇಲ್ಮೈ ಸ್ಥಿತಿಯ ಆಕೃತಿಯಲ್ಲಿ ಆಗಿರ್ತಕ್ಕಂಥ ವಿಚಾರಗಳ ಬಗ್ಗೆ ಅಧ್ಯಯನ ಮಾಡುವಂಥದ್ನ ನಾವು ಟೋಪೋಗ್ರಫಿ ಅಂತ ಕರಿತೀವಿ ಅಂತ ಅಂದಿದ್ದೆ. ಹಾಗಾದ್ರೆ ಈ ಟೋಪೋಗ್ರಫಿಗೆ ಮೂಲವಾಗಿ ಮೀನ್ಸ್ ಭೂಮಿಯ ಮೇಲ್ಮೈ ಭಾಗ ಬದಲಾವಣೆಯ ಬಗ್ಗೆ ನಾವು ಮೂಲವಾಗಿ ಅಧ್ಯಯನ ಮಾಡ್ತಾ ಇದ್ವಿ. ಆ ಮೂಲ ಬದಲಾವಣೆಗಳಿಗೆ ಮೂಲ ಕಾರಣವಾದದ್ದನ್ನ ನೋಡ್ತಾ ಬಂದಿದ್ವಿ. ಸೊ ಅಂತ ಮೂಲ ಕಾರಣಗಳಲ್ಲಿ ಮೂಲವಾದದ್ದು ಸೊ ನದಿಗಳು ಅಂತ ನೋಡ್ತಿದ್ವಿ. ಹೌದಾ? ನದಿಗಳ ಬಗ್ಗೆ ನೋಡ್ತಾ ಇದ್ವಿ. ನದಿಗಳಿಂದ ಬದಲಾವಣೆಗಳಾದದ್ದಂತ ನೋಡ್ತಾ ಇದ್ವಿ. ಓಕೆನಾ? ಸೊ ಅರ್ತ್ ಅಲ್ಲಿ ಮೀನ್ಸ್ ಅರ್ತ್ ಸ್ಟ್ರಕ್ಚರ್ ಅಲ್ಲಿ ನದಿಗಳಿಂದ ಏನೇನು ಭೂಮಿಯ ಮೇಲೆ ಬದಲಾವಣೆಗಳಾಗ್ತದೆ, ಆ ಲ್ಯಾಂಡ್ ಮಾಸ್ ಅಲ್ಲಿ ಏನೇನು ವೇರಿಯೇಷನ್ಸ್ ಆಗ್ತದೆ, ಅದರ ಬಗ್ಗೆ ಅಧ್ಯಯನವನ್ನ ನೋಡ್ತಾ ಇದ್ವಿ. ಹೌದಾ? ಹಾಗಾದ್ರೆ ಸೊ ಲಾಸ್ಟ್ ಕ್ಲಾಸಸ್ ಅಲ್ಲಿ ಒಂದ್ ಸ್ವಲ್ಪ ನಾನು ಒಂದು ಇಷ್ಟು ಐಡಿಯಾನ ನಿಮಗೆ ಕೊಟ್ಟಿದ್ದೆ. ಲಾಸ್ಟ್ ಕ್ಲಾಸ್ ಅಲ್ಲಿ ಒಂದ್ ಸ್ವಲ್ಪ ಸಣ್ಣದಾಗಿ ಐಡಿಯಾ ಕೊಟ್ಟಿದ್ದೆ. ನದಿಗಳಲ್ಲಿ ಯಾವ್ಯಾವ ತರ ಏನೇನು ಆಗ್ತದೆ, ನದಿಗಳಿಂದ ಏನೇನು ಫಾರ್ಮೇಟ್ ಆಗ್ತದೆ, ನದಿಗಳಿಂದ ಎಲ್ಲೆಲ್ಲಿ ಮೈದಾನಗಳಾಗ್ತದೆ, ಸೊ ಆ ಒಂದಿಷ್ಟು ಪದಗಳ ಬಗ್ಗೆ ಸಣ್ಣದಾಗಿ ನಿಮಗೆ ಐಡಿಯಾ ಕೊಟ್ಟಿದ್ದೆ. ಓಕೆನಾ? ಸೊ ಹಾಗಾದ್ರೆ ನದಿಗಳು ಒಂದು ದೊಡ್ಡ ಬೆಟ್ಟದ ಪ್ರದೇಶದಲ್ಲಿ ಹುಟ್ಟುತ್ತಾ ಇದ್ದಾವೆ ಅಂತ ಅನ್ಕೊಳ್ಳೋಣ. ಓಕೆನಾ? ಸೊ ನದಿಗಳು ಮಳೆಯಿಂದಾಗಿ ದೊಡ್ಡ ಪ್ರದೇಶದಲ್ಲಿ ಹುಟ್ಟುತ್ತಾ ಇದ್ದಾವೆ. ಓಕೆನಾ? ನದಿಗಳೇನಾಗ್ತಾ ಇದಾವೆ ದೊಡ್ಡ ಪ್ರದೇಶದಲ್ಲಿ. ಸೊ ಇದು ನದಿಗಳೇನಾಗ್ತಾ ಇದಾವೆ ದೊಡ್ಡ ಪ್ರದೇಶದಲ್ಲಿ ಹುಟ್ಟುತ್ತಾ ಇದ್ದಾವೆ. ಸೊ ಇಲ್ಲಿ ಹುಟ್ಟುವಿಕೆಯ ಭಾಗವನ್ನ ನಾವು ಸೊ ಏನಂತ ಕರಿತೀವಿ? ಆರಿಜಿನ್ ಅಂತ ಕರಿತೀವಿ. ಸೊ ನದಿಯ ಆರಿಜಿನ್ ಪಾಯಿಂಟ್ ಅಂತ ಕರಿತೀವಿ. ಕನ್ನಡದಲ್ಲಿ ಇದನ್ನ ಉಗಮ ಸ್ಥಾನ ಅಂತ ಕರಿತೀವಿ. ನದಿಯ ಉಗಮ ಸ್ಥಾನ ಅಂತ ಕರಿತೀವಿ. ನೆಕ್ಸ್ಟ್, ಸೊ ಈ ನದಿ ಏನ್ ಮಾಡುತ್ತೆ, ಈ ಗ್ಯಾಪ್ ಅನ್ನ ನಾವೇನಂತ ಕರಿತೀವಿ? ಕಣಿವೆಗಳು ಅಂತ ಕರಿತೀವಿ. ಓಕೆನಾ? ಕಣಿವೆಗಳು ಅಂತ ಪದ ಕೇಳಿದಿರ್ತಾನೆ, ಕಣಿವೆಗಳು ಅಂತ ಕರಿತೀವಿ. ನೋಡಿ, ಸೊ ಇಲ್ಲಿ ಏನಾಗ್ತದೆ ಕಣಿವೆಗಳ ಭಾಗದಲ್ಲಿ, ಸೊ ಈಗ ಇದರ ಭಾಗದ ಬಗ್ಗೆನೇ ಎಕ್ಸ್ಪ್ಲೇನ್ ಮಾಡ್ತಾ ಬರೋಣ. ಈ ಕಣಿವೆಗಳ ಭಾಗದಲ್ಲಿ ಏನಾಗ್ತದೆ, ಸೊ ಕಣಿವೆಗಳು ಅಂದ್ರೆ ಮೂಲತವಾಗಿ ಹೆಂಗಿರ್ತದೆ ನೋಡಿ. ಸೊ ಕಣಿವೆಗಳು ಅಂದಾಗ ಹಿಂಗಿರುತ್ತೆ, ಗೊತ್ತಾಗ್ತಿದ್ಯಾ? ಇವೆಲ್ಲವೂ ಬೆಟ್ಟ ಪರ್ವತ ಶ್ರೇಣಿಗಳು. ಓಕೆನಾ? ಸೊ ಈ ಇಳಿಜಾರಿನ ಭಾಗದಲ್ಲಿ ಮಳೆ ಬಿದ್ದಾಗ ನೀರಿನ ವೇಗ ಜಾಸ್ತಿ ಇರ್ತದೆ. ಇಲ್ಲಿರ್ತಕ್ಕಂಥ ಕಲ್ಲುಗಳನ್ನ ಅಥವಾ ಸೆಡಿಮೆಂಟ್ ಗಳನ್ನ ಎಳ್ಕೊಂಡ್ ಬರ್ತಾ ಇರ್ತದೆ ನದಿ. ಸೊ ಇಲ್ಲಿ ಎಲ್ಲೋ ಉಗಮವಾದ ನದಿ ಈ ಇಳಿಜಾರಲ್ಲಿ ಬರ್ಬೇಕಾದ್ರೆ ಇಲ್ಲಿಂದ ಫ್ಲೋ ಆಗ್ತದೆ. ಓಕೆನಾ? ಸೊ ಇದು ಹಿಂಗೆ ಮುಂದೆ ಕಂಟಿನ್ಯೂಸ್ಲಿ ಫ್ಲೋ ಆಗ್ತಾ ಇರ್ತದೆ. ಸೊ ಈ ಭಾಗದಲ್ಲಿ ನದಿ ಏನ್ ಮಾಡ್ತದೆ? ಲ್ಯಾಂಡ್ ಮಾಸ್ ನ ಕಟ್ ಮಾಡುತ್ತೆ. ಓಕೆನಾ? ಸೊ ನದಿ ಏನ್ ಮಾಡುತ್ತೆ? ಲ್ಯಾಂಡ್ ಮಾಸ್ ನ ಕಟ್ ಮಾಡುತ್ತೆ. ಓಕೆ, ಈ ಗ್ಯಾಪ್ ಇಂದ ನದಿ ಹರಿಬೇಕಾದ್ರೆ ಲ್ಯಾಂಡ್ ಅನ್ನ ಕಟ್ ಮಾಡುತ್ತೆ. ಹಿಂಗಿರ್ಬೇಕಾಗಿದ್ದ ಲ್ಯಾಂಡ್ ಸೊ ಇಲ್ಲೇನಾಗ್ತದೆ? ನದಿ ಕಟ್ ಮಾಡಿ ಹರಿತದೆ. ಈ ಭಯಂಕರ ಗ್ಯಾಪ್ ಇಂದ ಹರಿತದೆ. ಸೊ ಈ ಗ್ಯಾಪ್ ಅನ್ನ ನಾವೇನಂತ ಕರಿತೀವಿ? ಒಂದು ನದಿಗಳು ಎರಡು ಕಣಿವೆಗಳ ಮಧ್ಯದಿಂದ ಇಕ್ಕಟ್ಟಾದ ಪ್ಲೇಸ್ ಇಂದ ಹರಿಯುವಾಗ ಆ ಗ್ಯಾಪ್ ಅಲ್ಲಿ ನದಿ ಒಂದು ಶೇಪ್ ಅನ್ನ ಕ್ರಿಯೇಟ್ ಮಾಡ್ಕೊಳತ್ತೆ. ಆ ನದಿಯ ವೇಗ ಜಾಸ್ತಿ ಇರ್ತದೆ. ಬಿಕಾಸ್ ಇಲ್ಲಿ ಏನಾಗ್ತದೆ? ಸೊ ನೀರಿನ ಧುಮುಕುವಿಕೆಯ ವೇಗ ಜಾಸ್ತಿ ಇದ್ದಾಗ, ಹಿಂದ್ಗಡೆ ಬರ್ತಕ್ಕಂಥ ನೀರಿನ ವೇಗ ಜಾಸ್ತಿ ಇದ್ದಾಗ ಇಲ್ಲಿ ಈಕ್ವಲ್ ಆದ ಲ್ಯಾಂಡ್ ಮಾಸ್ ನ ಏನ್ ಮಾಡ್ತದೆ? ನದಿ ಕಟ್ ಮಾಡುತ್ತೆ. ವೇಗ ಜಾಸ್ತಿ ಇರೋದ್ರಿಂದ ಇಲ್ಲಿ ವಿ ಶೇಪ್ ಕ್ರಿಯೇಟ್ ಮಾಡುತ್ತೆ. ಏನ್ ಕ್ರಿಯೇಟ್ ಮಾಡುತ್ತೆ? ವಿ ಶೇಪ್ ಕ್ರಿಯೇಟ್ ಮಾಡುತ್ತೆ. ಈ ವಿ ಶೇಪ್ ಅಲ್ಲಿ ಏನಾಗಿರ್ತದೆ? ನದಿಯ ನೀರಿನ ವೇಗ ಜಾಸ್ತಿ ಇರ್ತದೆ. ನೋಡಿ, ಸೊ ಈ ನೀರಿನ ವೇಗ ಡಿಪೆಂಡ್ ಆಗೋದು ನದಿಗೆ ಮೂಲವಾಗಿ 3 ಸ್ಟೇಜ್ಗಳು ಅಂತ ಕರಿತೀವಿ ನಾವು. ನದಿಗೆ ಮೂಲವಾಗಿ 3 ಸ್ಟೇಜಸ್ ಇದಾವೆ. ಯಾವ್ಯಾವ ಸ್ಟೇಜಸ್ ಅಪ್ಪ?
ಸೊ ಮೂಲವಾಗಿ 3 ಸ್ಟೇಜ್ಗಳಿದಾವೆ. ಒಂದನೇದು ಯುವ ಸ್ಟೇಜ್, ಓಕೆನಾ, ಯುವ ಯುವ ಸ್ಟೇಜ್ ಅಂತ ಕರಿತೀವಿ, ಮೀನ್ಸ್ ಯಂಗ್ ಸ್ಟೇಜ್ ಅಂತ ಕರಿತೀವಿ, ಓಕೆನಾ, ಯಂಗ್ ಸ್ಟೇಜ್. ಎರಡನೇದಾಗಿ ಪ್ರೌಢ ಸ್ಟೇಜ್ ಅಂತ ಕರಿತೀವಿ, ಓಕೆನಾ, ಅಡಲ್ಟ್ ಸ್ಟೇಜ್, ಪ್ರೌಢ ವ್ಯವಸ್ಥೆಯ ಸ್ಟೇಜ್ ಅಲ್ಲಿ ಇರುವಂತದ್ದು. ಮೂರನೇದಾಗಿ ವೃದ್ಧ ಸ್ಟೇಜ್ ಅಂತ, ಓಕೆನಾ, ವೃದ್ಧದ ಹಂತದಲ್ಲಿರುವಂಥದ್ದು. ಮೀನ್ಸ್ ನದಿ ಏನಾಗ್ತಿದೆ, ಸೊ ಏಜ್ ಆಗಿದೆ, ಸೊ ತುಂಬಾ ಹಳೆಯ ನದಿಗಳಾಗಿರೋದವೆ, ಸೊ ಎಂಡ್ ಆಗ್ತಾ ಇದೆ, ನದಿ ಎಂಡ್ ಆಗ್ತಾ ಇದೆ, ಓಕೆನಾ, ನದಿದು ಎಂಡ್ ಆಗ್ತಾ ಇದೆ, ಆ ಫ್ಲೋ ಕಮ್ಮಿ ಆಗ್ತಾ ಬರ್ತಾ ಇದೆ ಅನ್ನೋ ಹಂತ, ಓಕೆನಾ. ಸೊ ಅಡಲ್ಟ್ ಸ್ಟೇಜ್, ಸೊ ಮತ್ತೆ ಪ್ರೌಢ ಸ್ಟೇಜ್, ಮತ್ತೆ ಸೊ ಇದನ್ನ ಏನಂತೀವಿ, ಯಂಗ್ ಸ್ಟೇಜ್ ಅಂತ ಕರಿತೀವಿ. ಇಂಗ್ಲಿಷ್ ಅಲ್ಲಿ ಏನಂತೀವಿ, ಯಂಗ್ ಸ್ಟೇಜ್. ಇದನ್ನ ಅಡಲ್ಟ್ ಸ್ಟೇಜ್ ಅಂತ ಕರಿತೀವಿ, ಅಡಲ್ಟ್ ಸ್ಟೇಜ್. ತದನಂತರ ಇದನ್ನ ಓಲ್ಡ್ ಸ್ಟೇಜ್ ಅಂತ, ಓಲ್ಡ್ ಸ್ಟೇಜ್. ಈ 3 ಸ್ಟೇಜ್ ಅಲ್ಲಿ ರಿವರ್ ಹರಿತಾ ಇರ್ತದೆ. ಈ 3 ಸ್ಟೇಜ್ ಅಲ್ಲಿ ರಿವರ್ ಏನ್ ಮಾಡ್ತಾ ಇರ್ತದೆ, ಹರಿಯುತ್ತಿರುತ್ತೆ, ಓಕೆನಾ, ಗೊತ್ತಾಗ್ತಿದ್ಯಾ. ಸೊ 3 ಸ್ಟೇಜ್ ಅಲ್ಲಿ. ಹಾಗಾದ್ರೆ ಯಂಗ್ ಸ್ಟೇಜ್ ಅಲ್ಲಿ ಏನಿರ್ತದೆ, ಸೊ ನದಿ ಆವಾಗ ತಾನೇ ಉಗಮ ಆಗಿರ್ತದೆ, ಮೀನ್ಸ್ ಆ ಪಾಯಿಂಟ್ ಅಲ್ಲೇ ಉಗಮವಾಗಿರ್ತಕ್ಕಂಥದ್ದು ನಾವು ಯಂಗ್ ಸ್ಟೇಜ್ ಅಂತ ಕರಿತೀವಿ, ಓಕೆನಾ. ಆ ನದಿಯ ಅವಾಗ ತಾನೇ ಉಗಮ ಸ್ಥಾನವನ್ನ ನಾವು ಯಂಗ್ ಸ್ಟೇಜ್ ಅಂತ ಕರಿತೀವಿ. ಈ ಯಂಗ್ ಸ್ಟೇಜ್ ಅಲ್ಲಿ ಏನಾಗ್ತದೆ, ಯಂಗ್ ಸ್ಟೇಜ್ ಅಲ್ಲಿ ರಿವರ್ ಏನಾಗ್ತದೆ, ಸೊ ನೋಡಿ ಕಣಿವೆಗಳಲ್ಲಿ ಹುಟ್ಟಿರ್ತದೆ ನದಿ. ಸೊ ಇಲ್ಲೇನಾಗ್ತದೆ, ಇಲ್ಲಿ ನೀರಿನ ಧುಮುಕುವಿಕೆ ವೇಗ ಜಾಸ್ತಿ ಇರ್ತದೆ. ಈ ಕಣಿವೆಗಳಲ್ಲಿ ಗ್ಯಾಪ್ ಅನ್ನ ಕ್ರಿಯೇಟ್ ಮಾಡ್ಕೊಳತ್ತೆ. ಸೊ ನದಿಯ ವೇಗ ಜಾಸ್ತಿ ಇರೋದ್ರಿಂದ ಆ ಲ್ಯಾಂಡ್ ಮಾಸ್ ನ ಕಟ್ ಮಾಡುತ್ತೆ, ಆ ಲ್ಯಾಂಡ್ ಮಾಸ್ ನ ಕಟ್ ಮಾಡುತ್ತೆ. ಹಿಂಗೆ ಇಷ್ಟ ಅಗಲ ಇರೋ ಲ್ಯಾಂಡ್ ನ ನೀರಿನ ವೇಗ ಜಾಸ್ತಿ ಇರೋದ್ರಿಂದ ಏನಾಗ್ತದೆ, ಕಣಿವೆಗಳಲ್ಲಿ ಆ ಲ್ಯಾಂಡ್ ಅನ್ನ ಕಟ್ ಮಾಡುತ್ತೆ, ಭೂಭಾಗವನ್ನ ಕಟ್ ಮಾಡಿ ವಿ ಶೇಪ್ ಅಲ್ಲಿ ಹರಿಯುತ್ತೆ, ಓಕೆನಾ. ನದಿ ವಿ ಶೇಪ್ ಅಲ್ಲಿ ಹರಿಯಲ್ಲ, ಆದ್ರೆ ಫ್ಲೋ ಈ ತರ ಇರುತ್ತೆ, ಈ ತರ. ಇದೆಲ್ಲ ಲ್ಯಾಂಡ್ ಮಾಸ್ ಅಂದ್ರೆ, ಸೊ ಇಲ್ಲೆಲ್ಲ ನೀರಿರುತ್ತೆ, ಓಕೆನಾ, ಈ ತರ ಹರಿತಾ ಇರ್ತದೆ, ಇದೆಲ್ಲ ಲ್ಯಾಂಡ್ ಮಾಸ್. ಸೊ ಈ ಗ್ಯಾಪ್ ಇಂದ ನೀರು ಹೊರಗಡೆ ಬರ್ತಾ ಇದೆ, 3D ಇಮೇಜ್ ತರ, ಓಕೆನಾ. ಸೊ ಈ ತರ ವಿ ಶೇಪ್ ಅಲ್ಲಿ ರಿವರ್ ಹರಿತಾ ಇರ್ತದೆ. ಬಟ್ ಸೊ ಹಾಗೆ ಹರಿತಾ ಹರಿತಾ ಮುಂದೆ ಒಂದ್ ಸ್ವಲ್ಪ ಮ್ಯಾಕ್ಸಿಮಮ್ ಸ್ಪೀಡು, ಸೊ ಸ್ವಲ್ಪ ಜಾಸ್ತಿ ಇದ್ದಾಗ ವಿ ಶೇಪ್ ಅಲ್ಲಿ ಇರುತ್ತೆ, ಸ್ವಲ್ಪ ವೇಗ ಕಮ್ಮಿ ಆಗ್ತಾ ಇದೆ, ಈಕ್ವಲ್ ಆದ ನಾರ್ಮಲ್ ಈಕ್ವಲ್ ಲ್ಯಾಂಡಿಗೆ ಬಂದಾಗ ನದಿ ಏನ್ ಮಾಡುತ್ತೆ, ಯು ಶೇಪ್ ತಗೊಳುತ್ತೆ. ಏನ್ ತಗೊಳತ್ರಿ, ಯು ಶೇಪ್ ತಗೊಳುತ್ತೆ. ಇವಾಗ ನೋಡಿ, ಸೊ ಈ ಯು ಶೇಪ್ ತಗೊಂಡಾಗ ನೋಡಿ, ಇದು ನಾರ್ಮಲ್ ಲ್ಯಾಂಡ್ ಇದೆ, ಸೊ ಇವಾಗ ಹಿಂಗ್ ಈ ಶೇಪಿಗೆ ಬರುತ್ತೆ ನದಿ, ಈ ಶೇಪಿಗೆ ಬರುತ್ತೆ. ಯಾವಾಗ ಈ ಶೇಪ್ ಅಲ್ಲಿ ನದಿ ಹರಿಯುತ್ತೋ, ಇಲ್ಲೇನಾಗಿರ್ತದೆ, ವೈಡ್ ಜಾಸ್ತಿ ಇರ್ತದೆ, ವೈಡ್ ಏನಾಗಿರ್ತದೆ, ಜಾಸ್ತಿ. ನದಿ ಅಗಲವಾಗಿ ಜಾಸ್ತಿ ಹರಿತದೆ, ಬಟ್ ನೀರಿನ ವೇಗ ಕಮ್ಮಿ ಆಗಿರುತ್ತೆ, ಓಕೆನಾ, ನೀರಿನ ವೇಗ ಕಮ್ಮಿ ಆಗಿರುತ್ತೆ. ಇದು ಒಂದೇ ಇನಿಷಿಯಲ್ ಪಾಯಿಂಟ್ ಅಲ್ಲಿ ಆಗುತ್ತಾ, ಇಲ್ಲ, ಇದು ಬರ್ತಾ ಬರ್ತಾ 50 ಕಿಲೋಮೀಟರ್ಗೋ 100 ಕಿಲೋಮೀಟರ್ಗೋ ಎಂಡಿಗೋ, ಸೊ ನದಿ ಒಂದ್ ಸ್ವಲ್ಪ ವೈಡ್ ಪ್ಲೇಸ್ ಅಲ್ಲಿ ಈ ಜಾಗವನ್ನ ನಾವು ಕಾಣಬಹುದು, ಈ ಜಾಗವನ್ನ ಕಾಣಬಹುದು. ಸೊ ಅಥವಾ ಈ ವಿ ಶೇಪ್ ಜಾಸ್ತಿ ಎಲ್ಲಿ ಕ್ರಿಯೇಟ್ ಆಗ್ತದೆ, ಸೊ ಫಾರ್ ಎಕ್ಸಾಂಪಲ್ ಹಿಮಾಲಯನ್ ರಿವರ್ಸ್ ಗಳಲ್ಲಿ ಜಾಸ್ತಿ ಕ್ರಿಯೇಟ್ ಆಗ್ತದೆ. ಯಾಕಂದ್ರೆ ಹಿಮಾಲಯನ್ ರಿವರ್ಗಳು ಆಲ್ಮೋಸ್ಟ್ ಅಲ್ಲಿ ಹಿಮಾಲಯದ ಭಾಗದಲ್ಲಿ ಹುಟ್ಟುವಂಥದ್ದು, ಗ್ಲೇಷಿಯರ್ ಗಳಿಂದ ಹುಟ್ಟುವಂಥದ್ದು, ಆಲ್ಮೋಸ್ಟ್ ಅಲ್ಲಿ ಜಾಸ್ತಿ ಮಳೆಯನ್ನ ಪಡೆದು ಸೊ ಯಾವಾಗ್ಲೂ ಹರಿಯುವಂತ ನದಿಗಳು, ಓಕೆನಾ. ಫಾರ್ ಎಕ್ಸಾಂಪಲ್ ಗಂಗಾ ನದಿಯನ್ನ ಇಟ್ಕೊಂಡಾಗ ನಾವು ಗಂಗಾ ನದಿದು ಸೊ ಇನಿಷಿಯಲ್ ಪಾಯಿಂಟ್ ಇಂದ ಅದೊಂದು ಆಲ್ಮೋಸ್ಟ್ ಅಲ್ಲಿ ಹಿಮಾಲಯದ ಪ್ರಾಂತ್ಯದಲ್ಲಿ ಹುಟ್ಟುವಂತ ನದಿ. ಸೊ ಹಂಗಾಗಿ ಸೊ ಆ ಪ್ರಾಂತ್ಯದಲ್ಲಿ ಉಗಮದ ಸ್ಥಾನದಲ್ಲಿ ಅದೇನ್ ಮಾಡ್ತದೆ, ವಿ ಶೇಪ್ ನ ಜಾಸ್ತಿ ಕ್ರಿಯೇಟ್ ಮಾಡ್ತದೆ. ಬಟ್ ಅದೇ ನದಿ ಉಗಮ ಸ್ಥಾನದಿಂದ ಹರಿದು ಓಕೆನಾ, ಬಿಹಾರದ ಪ್ರಾಂತ್ಯ ಆಗಿರ್ಬೋದು, ಉತ್ತರ ಪ್ರದೇಶದ ಪ್ರಾಂತ್ಯ ಆಗಿರ್ಬೋದು, ಓಕೆನಾ, ಬಿಹಾರದಕ್ಕೆ ಬರೋಷ್ಟಿಗೆ ಅದೇನಾಗಿರ್ತದೆ, ಜಾಸ್ತಿ ವೈಡ್ ಆಗಿದೆ. ಹಂಗಾಗಿನೇ ಆ ಬಿಹಾರದ ಪಾಟ್ನಾ ನಗರದಲ್ಲಿ ಸೊ ಗಂಗಾ ನದಿ ಅಗಲ ಎಷ್ಟಿದೆ ಅಂದ್ರೆ ಮ್ಯಾಕ್ಸಿಮಮ್ ಒಂದು 2-3 ಕಿಲೋಮೀಟರ್ ಅಷ್ಟು ಅಗಲನೇ ಇದೆ, ಬರೀ ನದಿ ಅಷ್ಟು ಅಗಲದ ಹಂತಕ್ಕೆ ಬರುತ್ತೆ, ಓಕೆನಾ, ಗೊತ್ತಾಗ್ತಿದ್ಯಾ. ಸೊ ಇಲ್ಲಿ ಯು ಶೇಪ್ ತಗೊಳುತ್ತೆ, ಮತ್ತೆ ಬಿ ಶೇಪ್ ಎಲ್ಲಿ ತಗೊಳುತ್ತೆ, ರಿವರು ಸೊ ಯಂಗ್ ಸ್ಟೇಜ್ ಹಂತದಲ್ಲೇ ತಗೊಳುತ್ತೆ. ಈ ಸ್ಟೇಜ್ ಹಂತದಲ್ಲೇ ಸ್ವಲ್ಪ ಕೆಲವೊಂದು ಡಿಪೆಂಡ್ ಅಪಾನ್ ರಿವರ್ದು ಲೆಂತ್ ಮೇಲೆ ಡಿಪೆಂಡ್, ರಿವರ್ ಲೆಂತ್ ಮತ್ತೆ ರಿವರ್ದು ನೀರಿನ ಮೇಲೆ ಡಿಪೆಂಡ್ ಆಗ್ತದೆ. ಫಾರ್ ಎಕ್ಸಾಂಪಲ್ ಸೀಸನ್ ಅಲ್ಲಿ ಹರಿಯುವಂತ ರಿವರ್ ಆಗಿದ್ರೆ ಸೊ ಸಮಟೈಮ್ಸ್ ವಿ ಶೇಪ್ ತಗೊಳುತ್ತೆ, ಸಮಟೈಮ್ಸ್ ಯು ಶೇಪ್ ತಗೊಳುತ್ತೆ. ಬಟ್ ಎವ್ರಿ ಟೈಮ್ ಹರಿಯುವಂತ ನದಿಗಳು ಹಿಮಾಲಯನ್ ರಿವರ್ಸ್ ಗಳಲ್ಲಿ, ಗಂಗಾ ನದಿಗೆ ಯಾವಾಗ್ಲೂ ನೀರಿರುತ್ತೆ. ಸೊ ಹಂಗಾಗಿ ವೈಡ್ ಆಗಿ ಹರಿದ್ರೂ ಕೂಡ ಡೆಪ್ತ್ ಚೆನ್ನಾಗಿ ಕ್ರಿಯೇಟ್ ಮಾಡಿರ್ತದೆ. ಈ ವಿ ಶೇಪ್ ಅಲ್ಲಿ ಡೆಪ್ತ್ ಜಾಸ್ತಿ ಇರ್ತದೆ, ಯು ಶೇಪ್ ಅಲ್ಲಿ ಡೆಪ್ತ್ ಕಮ್ಮಿ ಇರ್ತದೆ, ಗೊತ್ತಾಗ್ತಿದ್ಯಾ. ಸೊ ನಾರ್ಮಲ್ ಆಗಿ ಫಾರ್ ಎಕ್ಸಾಂಪಲ್ ತುಂಗಭದ್ರಾ ರಿವರ್ ಇದೆ ಅಂತ ಅನ್ಕೊಳ್ಳಿ. ಸೊ ನಾರ್ಮಲ್ ಕರ್ನಾಟಕದಲ್ಲಿ ತುಂಗಭದ್ರಾ, ಸೊ ಆ ಉಗಮ ಸ್ಥಾನದಲ್ಲಿ ಏನಾಗ್ತದೆ, ಜಾಸ್ತಿ ಸೊ ವಿ ಶೇಪ್ ನ ಕ್ರಿಯೇಟ್ ಮಾಡಿರ್ತದೆ. ಕೊಡಗು ಪ್ರಾಂತ್ಯದಲ್ಲಿ ಕಾವೇರಿ ನದಿ ಇದೆ, ಓಕೆನಾ. ಸೊ ಸೌತ್ ಕೂರ್ಗ್ ಅಂತ ಕರಿತೀವಿ, ಆ ಕಾವೇರಿ ಪ್ರಾಂತ್ಯದಲ್ಲಿ ಕೂಡ
ವಿ ಶೇಪ್ ಜಾಸ್ತಿ ಇದೆ ಎಲ್ಲಿ ಕೊಡಗು ಪ್ರಾಂತ್ಯದಲ್ಲಿ. ಬಟ್ ಬರ್ತಾ ಬರ್ತಾ ಅದೇ ಮೈಸೂರು ಪ್ರಾಂತ್ಯದಲ್ಲಿ, ನರಸೀಪುರ ತಾಲೂಕಲ್ಲಿ, ಓಕೆನಾ, ಕೆ ಆರ್ ನಗರ ತಾಲೂಕಲ್ಲಿ, ಸೊ ಬರ್ತಾ ಬರ್ತಾ ಏನಾಗ್ತದೆ ನದಿ ವೈಡ್ ಆಗುತ್ತೆ, ಯು ಶೇಪ್ ತಗೊಳುತ್ತೆ. ಗೊತ್ತಾಗ್ತಿದ್ಯಾ? ಯು ಶೇಪಿಗೆ ಹೋದಾಗ ನೀರ್ ವೈಡ್ ಆಗುತ್ತೆ, ನೀರಿನ ವೇಗ ಕಮ್ಮಿ ಆಗುತ್ತೆ. ಓಕೆನಾ? ಈ ನೀರಿನ ವೇಗ ಡಿಪೆಂಡ್ ಆಗೋದು ಆ ನದಿಯ ಏಜ್ ಮೇಲೆ. ಓಕೆನಾ? ಯಾವ ಸ್ಟೇಜ್ ಅಲ್ಲಿ ಇದೆ ನದಿ ಅನ್ನೋದನ್ನ. ಓಕೆನಾ? ಸೊ ಹಾಗಾದ್ರೆ ಒಂದು ನದಿಯನ್ನ ನಾವು ಇಟ್ಕೊಂಡಾಗ, ಒಂದು ನದಿಯನ್ನ ನಾವು ಮೂಲವಾಗಿ ಇಟ್ಕೊಂಡಾಗ, ಸೊ ಆ ನದಿ ಎಂಡ್ ಆಗುತ್ತಲ್ಲ, ಸೊ ಇಲ್ಲಿ ಸಮುದ್ರಕ್ಕೆ ಬಂದು ಸೇರುತ್ತಲ್ಲ, ಇಲ್ಲಿಂದ ಇಲ್ಲಿವರೆಗೂ ನಾವು 3 ಸ್ಟೇಜ್ ಆಗಿ ಕಾಣ್ತೀವಿ. ಒಂದನೇದು ಸೊ ಫಸ್ಟ್ ಸ್ಟೇಜ್, ಓಕೆನಾ, ಎರಡನೇದಾಗಿ ಮಿಡಲ್ ಸ್ಟೇಜ್, ತದನಂತರ ಮೂರನೇದಾಗಿ ಥರ್ಡ್ ಸ್ಟೇಜ್ ಅಂತ ಮೆನ್ಷನ್ ಮಾಡ್ತೀವಿ. ಗೊತ್ತಾಗ್ತಿದ್ಯಾ? ಸೊ ಇದನ್ನ ಯಂಗ್ ಸ್ಟೇಜ್, ಇದನ್ನ ಅಡಲ್ಟ್ ಸ್ಟೇಜ್, ಇದನ್ನ ಓಲ್ಡ್ ಸ್ಟೇಜ್ ಅಂತ ಕರೆದ್ವಿ. ಹೌದಾ? ಸೊ ರಿವರ್ದು ಯಂಗ್ ಏಜ್, ಅಡಲ್ಟ್ ಏಜ್, ತದನಂತರ ಓಲ್ಡ್ ಏಜ್. ಗೊತ್ತಾಗ್ತಿದ್ಯಾ? ಈ 3 ಸ್ಟೇಜ್ ಗಳನ್ನ ನಾವು ರಿವರ್ ಅಲ್ಲಿ ಕಾಣುವಂಥದ್ದು. ಓಕೆ, ಸೊ ಹಾಗಾದ್ರೆ ಯಂಗ್ ಸ್ಟೇಜ್ ಅಲ್ಲಿ ಏನೇನು ಫಾರ್ಮೆಟ್ ಆಗ್ತದೆ? ಸೊ ಯಂಗ್ ಸ್ಟೇಜ್ ಅಲ್ಲಿ ಮ್ಯಾಕ್ಸಿಮಮ್ ಅಲ್ಲಿ ಕಣಿವೆಗಳಿಂದ ನದಿಗಳು ಉಗಮ ಆಗಿ ವಿ ಶೇಪ್ ನ ತಗೊಳ್ಳುವಂಥದ್ದು. ಸೊ ಜಾಸ್ತಿ ಲೆಂತ್ ಇತ್ತು, ನದಿ ಜಾಸ್ತಿ ಹರಿತಾ ಇತ್ತು, ಹಿಂದ್ಗಡೆ ಜಾಸ್ತಿ ನೀರಿತ್ತು ಯಾವಾಗ್ಲೂ ಅನ್ನೋದಾದ್ರೆ ಅದು ಯು ಶೇಪ್ ಅಲ್ಲೂ ಕೂಡ ಜಾಸ್ತಿ ಡೆಪ್ತ್ ಅನ್ನ ತಗೊಳುತ್ತೆ. ಗೊತ್ತಾಗ್ತಿದ್ಯಾ? ಗೊತ್ತಾಗ್ತಿದ್ಯಾ? ಏನಾದ್ರು ಡೌಟ್ಸ್ ಇದಾವ? ಏನಾದ್ರು ಡೌಟ್ಸ್ ಇದಾವ? ಕಮೆಂಟ್ ಸೆಕ್ಷನ್ಸ್ ನೋಡೋಣ ಅಂದ್ರೆ ಮೊಬೈಲ್ ಸ್ವಿಚ್ ಆಫ್ ಆಯ್ತು. ಓಕೆ, ಡೋಂಟ್ ವರಿ. ಸೊ ಆಲ್ರೆಡಿ ಏನೇ ಡೌಟ್ಸ್ ಗಳಿದ್ರು ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಿಮಗೆ ಮತ್ತೆ ಕೇಳ್ತೀನಿ. ಓಕೆನಾ? ಸೊ ಏನೇ ಕ್ವರೀಸ್ ಗಳಿದ್ರು ಕೇಳೋಣ. ಓಕೆ, ಸೊ ಇವಾಗ ಯಂಗ್ ಸ್ಟೇಜ್ ಅಲ್ಲಿ ನದಿ ಏನ್ ಮಾಡ್ತು? ವಿ ಶೇಪ್ ತಗೊಳುತ್ತು, ತದನಂತರ ಯು ಶೇಪ್ ತಗೊಳುತ್ತೆ. ನೋಡಿ, ಸೊ ಯಂಗ್ ಸ್ಟೇಜ್ ಇಂದ ಬಂತು. ಇವಾಗ ನದಿ ಏನಾಗ್ತಾ ಇದೆ? ನದಿ ಏನಾಗ್ತಾ ಇದೆ? ಫ್ಲೋ ಆಗ್ತಾ ಇದೆ ಇಲ್ಲಿಂದ. ಸೊ ಇವಾಗ ವಿ ಶೇಪ್ ಮುಗೀತು, ಯು ಶೇಪಿಗೆ ಬಂತು. ಇಲ್ಲಿಂದ ನದಿ ಏನ್ ಮಾಡ್ತದೆ? ಮುಂದೆ ಸೆಡಿಮೆಂಟ್ ಗಳನ್ನ ಕಲೆಕ್ಟ್ ಹಾಕೊಂಡು ಹಿಂಗೆ ಬರ್ತಾ ಇರ್ತದೆ. ಗೊತ್ತಾಗ್ತಿದ್ಯಾ? ಸೊ ಹಿಂಗೆ ಬರ್ತಾ ಇರ್ಬೇಕಾದ್ರೆ ನದಿ ಏನ್ ಮಾಡ್ತದೆ? ತದನಂತರ ಫ್ಲೋ ಆಗ್ತದೆ, ತನ್ನಷ್ಟಕ್ಕೆ ತಾನು ದಾರಿ ಮಾಡ್ಕೊಂಡು ಬರ್ತಾ ಇರ್ತದೆ. ಸೊ ಇದೆಲ್ಲ ಲ್ಯಾಂಡ್ ಮಾಸ್, ಇದೆಲ್ಲ ಲ್ಯಾಂಡ್ ಮಾಸ್, ಭೂಭಾಗ. ಓಕೆನಾ? ಭೂಭಾಗದಲ್ಲಿ ಇದು ಹಾರ್ಡ್ ರಾಕು ಮೇಲ್ಗಡೆ ಇರುವಂತದ್ದು, ತದನಂತರ ಸಾಫ್ಟ್ ರಾಕ್. ಸೊ ಯಾವಾಗ್ಲೂ ನದಿ ಏನ್ ಮಾಡ್ತದೆ? ಸಾಫ್ಟ್ ರಾಕ್ ಸೆಡಿಮೆಂಟ್ ಗಳನ್ನ ಎಳ್ಕೊಂಡ್ ಬರ್ತಾನೆ ಇರ್ತದೆ ಅದು ಹಂಗೆ. ಓಕೆನಾ? ಸೊ ಸೆಡಿಮೆಂಟ್ ಗಳನ್ನ ಎಳ್ಕೊಂಡ್ ಬರ್ತದೆ. ನೋಡಿ, ಸೊ ಇಲ್ಲಿ ಎಲ್ಲೋ ಒಂದು ಭಾಗದಲ್ಲಿ ಸೊ ನದಿ ಏನ್ ಮಾಡ್ತದೆ? ಈ ಹಾರ್ಡ್ ರಾಕ್ ನ ಕಟ್ ಮಾಡುತ್ತೆ. ಈ ಹಾರ್ಡ್ ರಾಕ್ ನ ಕಟ್ ಮಾಡುತ್ತೆ. ಏನ್ ಮಾಡುತ್ತೆ? ಹಾರ್ಡ್ ರಾಕ್ ನ ಕಟ್ ಮಾಡುತ್ತೆ. ಹಾರ್ಡ್ ರಾಕ್ ನ ಕಟ್ ಮಾಡಿ ನದಿ ಏನ್ ಮಾಡುತ್ತೆ? ಸೊ ಈ ಕಟ್ ಆದ ಜಾಗದಿಂದ ಸೊ ಏನ್ ಮಾಡುತ್ತದೆ? ನದಿ ಜಲಪಾತವನ್ನ ಕ್ರಿಯೇಟ್ ಮಾಡುತ್ತೆ. ಏನ್ ಮಾಡುತ್ತೆ? ಜಲಪಾತವನ್ನ ಕ್ರಿಯೇಟ್ ಮಾಡುತ್ತೆ. ಗೊತ್ತಾಗ್ತಿದ್ಯಾ? ಜಲಪಾತವನ್ನ ಕ್ರಿಯೇಟ್ ಮಾಡುತ್ತೆ. ನೋಡಿ, ಸೊ ಜಲಪಾತ ಕ್ರಿಯೇಟ್ ಮಾಡುತ್ತೆ. ಹಾರ್ಡ್ ರಾಕ್ ಕಟ್ ಆಗಿದೆ. ಬರ್ತಾ ಬರ್ತಾ ಈ ರಾಕ್ ಏನಾಗ್ತದೆ? ಒಳಗಡೆ ಕಟ್ ಆಗ್ತಾ ಇರ್ತದೆ. ನೋಡಿ, ಜಲಪಾತದ ಭಾಗದಲ್ಲಿ ನೋಡ್ಬೇಕು ನೀವು. ಸೊ ಹಿಂಗೆ ಹಾರ್ಡ್ ರಾಕ್ ಒಳಗಡೆ ಹೋಗಿ ಕಟ್ ಆಗಿರ್ತದೆ, ಸಾಫ್ಟ್ ರಾಕ್ ಇನ್ನೂ ಇರುತ್ತೆ. ಇದು ಸಾಫ್ಟ್ ರಾಕ್ ಲೈನ್ ಅನ್ಕೊಳ್ಳಿ. ಸೊ ಸಾಫ್ಟ್ ರಾಕ್ ಇನ್ನೂ ಇರುತ್ತೆ. ಸೊ ಇಲ್ಲಿ ನದಿ ಬೀಳ್ತಾ ಇರ್ತದೆ. ನದಿ ಸಮುದ್ರ ಅಂತ ನೋಡಿ, ನದಿ ನೀರು ಬೀಳ್ತಾ ಇರ್ತದೆ. ಸೊ ಈ ಬೀಳುವ ಭಾಗವನ್ನ ನಾವು ಓವರ್ ಹ್ಯಾಂಗ್ ಅಂತ ಕರಿತೀವಿ. ಓವರ್ ಹ್ಯಾಂಗ್ ರಿವರ್ ಅಂತ ಕರಿತೀವಿ. ಗೊತ್ತಾಗ್ತಿದ್ಯಾ? ಓವರ್ ಹ್ಯಾಂಗ್ ರಿವರ್ ಅಂತ ಕರಿತೀವಿ. ಈ ಹಾರ್ಡ್ ಲೈನ್, ಸಾಫ್ಟ್ ಲೈನ್ ಅಂತೂ ಕಿತ್ಕೊಂಡು ಹೋಗಿರ್ತದೆ. ಸಾಫ್ಟ್ ಲ್ಯಾಂಡ್ ಏನಾಗಿರ್ತದೆ? ರಿವರ್ ಫ್ಲೋಗೆ ಸೆಡಿಮೆಂಟ್ ಗಳೆಲ್ಲ ಮುಂದೆ ಹೋಗಿರ್ತವೆ. ಬಟ್ ಹಾರ್ಡ್ ರಾಕ್ ಇದ್ರೆ ಅಲ್ಲಿ ಇರುತ್ತೆ. ಓಕೆನಾ? ಗಟ್ಟಿನೆಲ್ಲ ಇದ್ರೆ ಫ್ಲೋ ಆಗ್ತಾ ಇರ್ತದೆ. ನೋಡಿ, ನದಿ ವೇಗ ಜಾಸ್ತಿ ಇದೆ, ನದಿಯ ಸ್ಪೀಡ್ ಜಾಸ್ತಿ ಇದೆ ಅಂದಾಗ ಸಾಫ್ಟ್ ರಾಕ್ ಮಣ್ಣೆಲ್ಲ ಮುಂದೆ ಒಯ್ದಿರ್ತದೆ. ಅದೇ ನಾರ್ಮಲ್ ಆಗಿ ನದಿ ವೈಡ್ ಆಗಿದೆ, ತುಂಬಾ ವೈಡ್ ಆಗಿದೆ, ಹಲವಾರು ದಿನಗಳಿಂದ ಹರಿತಾ ಇದೆ ಅಂದಾಗ ಸೊ ಅಲ್ಲೇನ್ ಮಾಡ್ತದೆ? ನಾರ್ಮಲ್ ಆಗಿ ಸೆಡಿಮೆಂಟ್ ಗಳನ್ನ ವೈಡ್ ಜಾಗದಲ್ಲಿ ತಂದು ಕೂರಿಸ್ತಾ ಇರ್ತದೆ. ಇಷ್ಟೇ ಕಾನ್ಸೆಪ್ಟ್. ಓಕೆನಾ? ಸೊ ಇವಾಗ ಇಲ್ಲಿ ಜಲಪಾತ ಕ್ರಿಯೇಟ್ ಆಗಿದೆ, ಇದನ್ನ ಓವರ್ ಹ್ಯಾಂಗ್ ಅಂತ ಕರಿತೀವಿ. ಬಟ್ ಇಲ್ಲಿ ಸಾಫ್ಟ್ ರಾಕ್ ಇರೋದನ್ನ ಕಟ್ ಆಗಿಲ್ಲ, ಹಾರ್ಡ್ ರಾಕ್ ಕಟ್ ಆಗಿದೆ. ಬರ್ತಾ ಬರ್ತಾ ಈ ಹಾರ್ಡ್ ರಾಕ್ ಏನ್ ಮಾಡ್ತದೆ? ಈ ಕಾರ್ನರ್ ಅಲ್ಲಿ ಇರ್ತಕ್ಕಂಥ ರಾಕು ಇದು ಕೂಡ ಕಟ್ ಆಗುತ್ತೆ. ಕಾಲಕ್ರಮೇಣವಾಗಿ ಇದು ಕೂಡ ಇಲ್ಲಿ ಹೆಂಗ ಫ್ಲೋ ಆಗ್ತಾ ಇದೆ, ಇದು ಕೂಡ ಫಸ್ಟ್ ಗೆ ಇಷ್ಟು ಕಟ್ ಆಗಿರ್ತದೆ, ಇಷ್ಟು ಕಟ್ಟಾಗಿ ಬೀಳ್ತಾ ಇರ್ತದೆ. ತದನಂತರ ಇದು ಕಟ್ ಆಗುತ್ತೆ. ಹಾಗಾಗಿ ಈ ಕಟ್ಟಾಗಿ ಬಿದ್ದದ್ದು ರಾಕ್ಗಳು ಏನ್ ಮಾಡ್ತವೆ? ಕಟ್ಟಾಗಿ ಬಿದ್ದ ರಾಕ್ಗಳು ಇಲ್ಲಿ ಕೆಳಗಡೆ ಭಾಗದಲ್ಲಿ ಬೀಳುತ್ತೆ. ಇಲ್ಲಿ ನದಿಯ ಧುಮುಕುವಿಕೆ ವೇಗದಿಂದಾಗಿ ಇಲ್ಲಿ ಒಂದು ತಗ್ಗಾಗುತ್ತೆ. ಹೌದಾ? ಇಲ್ಲಿ ತಗ್ಗಾಗುತ್ತೆ. ಈ ತಗ್ಗನ್ನು ನಾವು ಪ್ಲಂಜ್ ಪೂಲ್ ಅಂತ ಕರಿತೀವಿ. ಏನಂತ ಕರಿತೀವಿ? ಪ್ಲಂಜ್ ಪೂಲ್ ಅಂತ ಕರಿತೀವಿ. ನೆಕ್ಸ್ಟ್, ಸೊ ನೋಡಿ, ಇಲ್ಲಿಂದ ಇಲ್ಲಿ ಮೊದಲೇ ರಾಕ್ ಹಾರ್ಡ್ ರಾಕ್ ಕಟ್ ಆಗ್ತಾ ಇದೆ. ಹಾರ್ಡ್ ರಾಕ್ ಕಟ್ಟಾಗಿ ತಗ್ಗಲ್ ಬೀಳ್ತಾ ಇದೆ. ಇಲ್ಲಿ ಏನಾಗ್ತದೆ? ಸೆಡಿಮೆಂಟ್ ಗಳು ಕಲೆಕ್ಟ್ ಆಗ್ತಾ ಇದಾವೆ. ಸೊ ಕಲೆಕ್ಟ್ ಆಗ್ತಾ ಇದಾವೆ ಸೆಡಿಮೆಂಟ್ ಗಳು. ಬಟ್ ಮೇಲ್ಗಡೆಯಿಂದ ರಿವರ್ ಬೀಳ್ತಾ ಇದೆ.
ನದಿ ಬೀಳ್ತಾ ಇದೆ, ನೀರು ಧುಮುಕ್ತಾ ಇದೆ. ಈ ನೀರು ಧುಮುಕುವಿಕೆಯಿಂದ ಈ ಸೆಡಿಮೆಂಟ್ಗಳು ಮುಂದೆ ಫ್ಲೋ ಆಗ್ತವೆ ಹಿಂಗೆ ಮುಂದೆ ಫ್ಲೋ ಆಗ್ತವೆ. ಇಲ್ಲೆಲ್ಲೋ ಒಂದ್ ಕಡೆ ಬಂದು ಕಲೆಕ್ಟ್ ಆಗ್ತವೆ. ಕಾಲಕ್ರಮೇಣವಾಗಿ ಮುಂದೆ ಬಹಳ ದೂರದಲ್ಲಿ ದೊಡ್ಡ ದೊಡ್ಡ ಕಲ್ಲುಗಳೆಲ್ಲ ಬಂದು ಕಲೆಕ್ಟ್ ಆಗ್ತವೆ. ಹಂಗಾರು ಆಗುತ್ತೆ. ಇಲ್ಲ ಅಂದ್ರೆ ಈ ಹಾರ್ಡ್ ರಾಕ್ಗಳದು ಮುಂದೆ ಲ್ಯಾಂಡ್ ಮಾಸ್ ಮೇಲೆ ನದಿ ಏನಾಗ್ತದೆ, ಹರಿತಾ ಇರ್ತದೆ ಆಸ್ ಮಚ್ ಆಸ್. ಸೊ ಇಲ್ಲಿ ಹಾರ್ಡ್ ರಾಕ್ಗಳ ಮುಂದೆ ಸೆಡಿಮೆಂಟ್ಗಳು ಇದೇನು, ಇದು ಸೆಡಿಮೆಂಟ್ಗಳು ಮುಂದೆ ಕಲೆಕ್ಟ್ ಆಗ್ತಾವೆ. ದೊಡ್ಡ ದೊಡ್ಡ ಕಲ್ಲುಗಳಿದ್ದವೆ ಅಂದ್ರೆ ಅಲ್ಲೇ ಕೂರ್ತವೆ. ಸೊ ಇಲ್ಲಪ್ಪ ನಾರ್ಮಲ್ ಆಗಿ ಆನ್ ಅಂಡ್ ಇದೆ, ನದಿ ನೀರು ವೇಗ ಜಾಸ್ತಿ ಇದೆ ಅಂದಾಗ ಅವು ಮೇಲ್ಗಡೆ ಮುಂದೆ ಫ್ಲೋ ಆಗ್ತಾ ಇರ್ತವೆ. ಸೊ ನದಿ ವೇಗ ಜಾಸ್ತಿ ಇತ್ತು ಅಂದ್ರೆ, ಇಲ್ಲ ಅಂದ್ರೆ ನಾರ್ಮಲ್ ಆಗಿ ನೀರಿತ್ತು ಅಂದ್ರೆ ಅಲ್ಲೇ ಇರ್ತಾವೆ. ಇಲ್ಲ ಅಂದ್ರೆ ಅದು ನೀರಿನ ಧುಮುಕುವಿಕೆ ವೇಗದಿಂದ ಕಾಲಕ್ರಮೇಣವಾಗಿ ಪುಡಿ ಆಗಿ ಮಣ್ಣಾಗುತ್ತೆ. ಸೊ ಏನೋ ಒಂದು ಪ್ರೋಸೆಸ್ ಆಗುತ್ತೆ. ನೆಕ್ಸ್ಟ್, ಸೊ ಅದೇ ಈ ನದಿ ಏನ್ ಮಾಡ್ತದೆ, ನೀರು ಧುಮುಕಿ ಮುಂದೆ ಸೊ ಅಪ್ಕಮಿಂಗ್ ಫ್ಯೂಚರ್ ಅಲ್ಲಿ ಸೊ ಇದು ಒಂದು ಹಾರ್ಡ್ ಲ್ಯಾಂಡ್ ಮೇಲೆ ಮೂವ್ ಆಗ್ತಾ ಇದೆ ಅಂತ ಅನ್ಕೊಳ್ಳಿ. ಓಕೆನಾ, ಇದರ ಕಂಟಿನ್ಯೂ ಇಮೇಜ್ ನ ಮುಂದೆ ಮಾಡ್ತೀನಿ ನೋಡಿ. ಸೊ ಇವಾಗ ಏನಾಗ್ತಾ ಇದೆ, ನದಿ ಸೊ ಹಿಂಗೆ ಜಲಪಾತದ ಮುಖಾಂತರ ಧುಮುಕಿ ಇಲ್ಲೊಂದು ಪ್ಲಂಜ್ ಪೂಲ್ ಕ್ರಿಯೇಟ್ ಮಾಡಿದೆ. ಸೊ ಇದು ಪ್ಲಂಜ್ ಪೂಲ್. ಇಲ್ಲಿ ಸೆಡಿಮೆಂಟ್ ಗಳನ್ನ ನಾರ್ಮಲ್ ಲ್ಯಾಂಡ್ ಇತ್ತು ಅಂದ್ರೆ ಇಲ್ಲಿ ಕಲೆಕ್ಟ್ ಹಾಕಿರ್ತದೆ. ಓಕೆನಾ, ಸೊ ಇಲ್ಲ ಇದು ಹಾರ್ಡ್ ರಾಕ್ ಆಗಿತ್ತಪ್ಪ, ಇದು ಹಾರ್ಡ್ ರಾಕ್ ಆಗಿತ್ತು, ಹಾರ್ಡ್ ಲ್ಯಾಂಡ್ ಆಗಿತ್ತಪ್ಪ ಅಂದ್ರೆ, ಹಾರ್ಡ್ ಲ್ಯಾಂಡ್ ಆಗಿತ್ತು ಅಂದ್ರೆ ಓಕೆ. ಸೊ ಇದು ಏನಾದ್ರು ಹಾರ್ಡ್ ಲ್ಯಾಂಡ್ ಆಗಿತ್ತು ಅಂದ್ರೆ ಸೊ ಇಲ್ಲೇನಾಗ್ತದೆ, ಅಗೇನ್ ಕಲ್ಲುಗಳಿರ್ತವೆ. ಸೊ ಇಲ್ಲಿ ಕಲ್ಲುಗಳಿದ್ದಾಗ ನದಿ ಏನ್ ಮಾಡುತ್ತೆ, ಸೊ ಈ ಕಲ್ಲುಗಳ ಸಂಧಿಯಿಂದ ನದಿ ಹರಿಯಕ್ಕೆ ಶುರು ಮಾಡ್ತದೆ. ಸೊ ಇಲ್ಲೇನಾಗ್ತದೆ, ಕಲ್ಲಿನ ಮುಖಾಂತರ, ಆ ಕಲ್ಲಿನ ಗ್ಯಾಪ್ ಮುಖಾಂತರ ಸಣ್ಣ ಸೆಡಿಮೆಂಟ್ಗಳನ್ನೆಲ್ಲ ತಗೊಂಡು ಹೋಗ್ತದೆ. ಹಾರ್ಡ್ ರಾಕ್ ಇದ್ದಾಗ ಇಲ್ಲಿ ಏನ್ ಮಾಡ್ತದೆ, ಸೊ ಇಲ್ಲಿ ಕಲ್ಲುಗಳ ಮುಖಾಂತರ ಹರಿತದೆ. ಕೆಲವೊಂದು ಜಾಗದಲ್ಲಿ ಮಾತ್ರ ಹಾರ್ಡ್ ರಾಕ್ಗಳು ರಿವರ್ಗೆ ಎದುರಾದಾಗ ಅಂತ ಜಾಗದಲ್ಲಿ ನಾವೇನ್ ಮಾಡ್ತೀವಿ, ಒಂದು ಎಂಟರ್ಟೈನ್ಮೆಂಟ್ ಒಂಥರ ಸೊ ರಿವರ್ ರಾಫ್ಟಿಂಗ್ ಮಾಡ್ತಾರೆ, ಗೊತ್ತಾ? ರಿವರ್ ರಾಫ್ಟಿಂಗ್ ಲ್ಯಾಂಡ್. ಓಕೆನಾ, ರಿವರ್ ರಾಫ್ಟಿಂಗ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಉತ್ತರ ಕನ್ನಡದ ಭಾಗದಲ್ಲಿ ದಾಂಡೇಲಿ ಹತ್ತತ್ರ ಕಾಳಿ ನದಿಗೆ ಏನ್ ಮಾಡ್ತೀವಿ ನಾವು, ರಿವರ್ ರಾಫ್ಟಿಂಗ್ ಮಾಡ್ತಾರೆ. ಸೊ ತಲೆಗೆ ಹೆಲ್ಮೆಟ್ ಹಾಕೊಂಡು ಹಿಂಗ್ ಬೋಟ್ನಾಗ 4-5 ಜನನೇ ತಿರುಗ್ತಿರ್ತಾರೆ. ಅದು ಪಲ್ಟಿ ಆಗುತ್ತಾ, ನೋಡಿದಿರಾ ಇಮೇಜ್ಗಳು? ಸೊ ಹಿಂಗ್ ಅದು ಎಲ್ಲಾ ಭಾಗದಾಗೂ ಸಿಗಲ್ಲ, ಬಟ್ ಕೆಲವೊಂದೊಂದು ಭಾಗದಾಗ ಸಿಗ್ತದೆ. ಕಾಳಿ ನದಿಗಾಗಿರ್ಬೋದು, ಶರಾವತಿ ರಿವರ್ಗ್ ಆಗಿರ್ಬೋದು, ಓಕೆನಾ, ಸೀತಾ ರಿವರ್ ಆಗಿರ್ಬೋದು, ಇಂಥ ಕೆಲವೊಂದೊಂದು ಭಾಗಗಳಲ್ಲಿ ಮಾತ್ರ ಸಿಗುವಂಥದ್ದು. ಗೊತ್ತಾಗ್ತಿದ್ಯಾ? ಸೊ ಕೆಲವೊಂದು ಭಾಗದಲ್ಲಿ ಈ ತರದ ಲ್ಯಾಂಡ್ ಮಾಸ್ ಸಿಗುತ್ತೆ. ಓಕೆನಾ, ಸೊ ಅಲ್ಲಿ ರಿವರ್ ರಾಫ್ಟಿಂಗ್ ಆಗುತ್ತೆ. ಸೊ ಯಾವಾಗ ನದಿ ಈ ತಗ್ಗಿಂದ ಬಿದ್ದು ಈ ರಾಫ್ಟಿಂಗ್ ಲ್ಯಾಂಡ್ ಅಲ್ಲಿ ಏನು ಬರುತ್ತಲ್ಲ, ಈ ಜಾಗದನ್ನ ನಾವು ರ್ಯಾಪಿಡ್ ಅಂತ ಕರಿತೀವಿ. ಇಲ್ಲಿ ಈ ಭಾಗದಲ್ಲಿ ಏನಂತೀವಿ, ರ್ಯಾಪಿಡ್ ಅಂತ ಕರಿತೀವಿ. ಯಾಕಂದ್ರೆ ಆ ಸಣ್ಣ ಕಲ್ಲುಗಳ ಮಧ್ಯದಲ್ಲಿ ನೀರು ಒಂದ್ಸಲ ಹಿಂಗ್ ಮೇಲ್ ಹೋಗುತ್ತೆ, ಆಮೇಲೆ ಹಿಂಗ್ ಕೆಳಗ್ ಬರುತ್ತೆ, ಆಮೇಲೆ ಹಿಂಗ್ ಮೇಲ್ ಹೋಗುತ್ತೆ, ಕೆಳಗ್ ಬರುತ್ತೆ. ಸೊ ಅದು ಒಂದು ಅರ್ಧ ಕಿಲೋಮೀಟರ್ ಇರ್ತದೋ, 1 ಕಿಲೋಮೀಟರ್ ಇರ್ತದೋ, 2 ಕಿಲೋಮೀಟರ್ ಇರ್ತದೆ ಅದು ಲ್ಯಾಂಡ್ ಮಾಸ್. ಓಕೆನಾ, ಸೊ ಅದೇನಾಗ್ತದೆ, ಸೊ ಹಿಂಗೆ ಓಕೆನಾ, ಹಿಂಗೆ ರ್ಯಾಪಿಡ್ ಆಗಿ ಮೂವ್ ಆಗ್ತಾ ಇರ್ತದೆ. ಓಕೆ, ಆ ಲ್ಯಾಂಡ್ ಮಾಸ್ಗಳ ಮಧ್ಯೆ ನೀರು ಹಿಂಗ್ ಇಳಿಯೋದ್ರಿಂದಾಗಿ ಅಲ್ಲೇನಾಗ್ತದೆ, ನದಿ ರ್ಯಾಪಿಡ್ ಸ್ಪೀಡ್ ಅನ್ನು ತಗೊಳುತ್ತೆ. ಓಕೆನಾ, ರ್ಯಾಪಿಡ್ ಸ್ಪೀಡ್ ಅನ್ನು ತಗೊಳ್ಳೋದ್ರಿಂದಾಗಿ ಅದನ್ನ ರ್ಯಾಪಿಡ್ ಲ್ಯಾಂಡ್ ಅಂತ ಕರಿತೀವಿ. ಓಕೆನಾ, ಸೊ ರ್ಯಾಪಿಡ್ ಆಗಿ ಹರಿತದೆ. ಇನ್ ಕೇಸ್ ಏನಾಗ್ತದೆ, ಸೊ ಹಾರ್ಡ್ ರಾಕ್ ದೊಡ್ಡದಾಗಿದೆ. ಸೊ ಈ ಹಾರ್ಡ್ ರಾಕ್ ನ ನದಿ ಕಟ್ ಮಾಡ್ತಾ ಇದೆ. ಈ ನದಿ ಏನ್ ಮಾಡ್ತಾ ಇದೆ, ಕಟ್ ಮಾಡಿ ಈ ಹಾರ್ಡ್ ರಾಕ್ ನ ಕಟ್ ಮಾಡಿ ಸೊ ಮೇಲೆ ಕೆಳಗೆ ಎರಡಕ್ಕೂ ಸೈಡಿಗೆ ಕಟ್ ಮಾಡ್ತಾ ಇದೆ. ದೊಡ್ಡದು ಲ್ಯಾಂಡ್ ಮಾಸ್ ಇದೆ. ಸೊ ಒಂದಿಷ್ಟು ದೊಡ್ಡದು ಲ್ಯಾಂಡ್ ಮಾಸ್ ಇದೆ. ಫಾರ್ ಎಕ್ಸಾಂಪಲ್ ಇಷ್ಟು ದೊಡ್ಡದು ಲ್ಯಾಂಡ್ ಮಾಸ್ ಇದೆ, ಇಲ್ಲಿ ನದಿ ಹರಿತಾ ಇದೆ. ಸೊ ಇಲ್ಲಿ ಸೈಡಿಗೆ ಏನದ ಹಾರ್ಡ್ ರಾಕ್ ಇದೆ. ಇದೆಲ್ಲ ಹಾರ್ಡ್ ರಾಕ್ ಅನ್ಕೊಳ್ಳಿ. ಓಕೆನಾ, ಹಾರ್ಡ್ ರಾಕ್. ಈ ಕಡೆನೂ ಕೂಡ ಸೊ ಹಾರ್ಡ್ ರಾಕ್ ಇದೆ. ನದಿ ಹರಿಯೋ ಆಸ್ಪಾಸಲ್ಲೂ ಹಾರ್ಡ್ ರಾಕ್ ಇದೆ. ಈ ಹಾರ್ಡ್ ರಾಕ್ಗಳ ಮಧ್ಯದಲ್ಲಿ ಏನ್ ಮಾಡ್ತದೆ, ನದಿ ಹರಿಬೇಕಾದ್ರೆ ಈ ಕಡೆ ಕಲ್ಲನ್ನು ಸವಿಯುತ್ತದೆ, ಈ ಕಡೆ ಕಲ್ಲು ಸವಿತದೆ. ಹೆಂಗೆ ಕಲ್ಲು ಸವಿತದೋ ನದಿ ಅಷ್ಟೇ ಕೆಳಗಡೆ ಹೋಗ್ತಾ ಇರ್ತದೆ. ಓಕೆನಾ, ಮೊದಲು ಇಷ್ಟು ಹೈಟ್ ಅಲ್ಲಿ ಹೋಗ್ತಾ ಇರ್ತದೆ. ತದನಂತರ ಇಲ್ಲಿ ಈ ಭಾಗದಲ್ಲಿ ಈ ಕಡೆ ಹಾರ್ಡ್ ರಾಕ್ ಇದೆ. ಈ ಭಾಗ ಸವ್ಕೊಂಡು ಹೋಗ್ತದೆ. ಕಾಲಕ್ರಮೇಣವಾಗಿ ಇಲ್ಲಿ ಒಟ್ಟು ಹರಿತದೆ, ಇದು ಎಲ್ಲ ಹರಿತದೆ. ಓಕೆನಾ, ಈ ಕಾರ್ನರ್ಗಳಲ್ಲಿ ಸೊ ಇದೇನಾಗ್ತದೆ, ಈ ತಗ್ಗು ಬೀಳುವಂತ ಜಾಗವನ್ನ, ಕಲ್ಲುಗಳ ಮಧ್ಯದಲ್ಲಿ ಹರಿದು ಬೀಳುವಂತ ಜಾಗವನ್ನ ನಾವೇನಂತ ಕರಿತೀವಿ, ಜಾರ್ಜಸ್ ಅಂತ ಕರಿತೀವಿ. ಏನಂತ ಕ್ರಿಯೇಟ್ ಮಾಡ್ತದೆ, ಜಾರ್ಜಸ್ ಕ್ರಿಯೇಟ್ ಮಾಡ್ತದೆ. ಈ ಜಾರ್ಜಸ್ ಗಳು ಕರ್ನಾಟಕದಲ್ಲಿ ಜಾಸ್ತಿ ಏನಿಲ್ಲ, ಒಂದು 3-4 ನದಿಗಳಿಗೆ ಮಾತ್ರ ಇದೆ. ಸೊ ಉದಾಹರಣೆಯಾಗಿ ಕಾವೇರಿಗೆ ಜಾರ್ಜಸ್ ಗಳು ಕ್ರಿಯೇಟ್ ಆಗಿದಾವೆ. ಓಕೆನಾ, ಕಾವೇರಿಗಳಿಗೆ ಜಾರ್ಜಸ್ ಗಳು ಕ್ರಿಯೇಟ್ ಆಗಿದಾವೆ. ಒಂದನೇದಾಗಿ ನಮ್ಮ ಇಲ್ಲೇ ಮೇಕೆದಾಟು ಹತ್ರನೇ ಇದಾವೆ, ಮೇಕೆದಾಟು. ಓಕೆನಾ, ಸೊ ಮಂಡ್ಯದ ಹತ್ರ ಇಲ್ಲಿ ರಾಮನಗರ ಡಿಸ್ಟ್ರಿಕ್ಟ್ ಅಲ್ಲಿ ಮೇಕೆದಾಟು ಹತ್ರ ಆಗಿದೆ, ರಾಮನಗರದ ಹತ್ರ. ಸೊ ಇನ್ನು ಗಗನಚುಕ್ಕಿ ಭರಚುಕ್ಕಿ ಹತ್ರ, ಸೊ ಎಲ್ಲಿ ಮಂಡ್ಯ ಜಿಲ್ಲೆ ಹತ್ರ ಗಗನಚುಕ್ಕಿ ಭರಚುಕ್ಕಿಯಲ್ಲಿ ಏನಾಗಿದೆ, ಆ ಶಿವನ ಸಮುದ್ರದ ಪಾಯಿಂಟ್ ಗಳಲ್ಲಿ ಏನಾಗಿದೆ, ಸೊ ಅಲ್ಲಿಯೂ ಕೂಡ ಜಾರ್ಜಸ್ ಗಳು ಫಾರ್ಮೇಟ್ ಆಗಿದೆ. ಆ ದೊಡ್ಡ ಬಂಡೆಗಳ ಮಧ್ಯದಲ್ಲಿ ನದಿಯ ನೀರು ಹರಿದು ಬರುವಂತದ್ದು. ಸೊ ಅಲ್ಲಿ ಕೂಡ ಏನಾಗಿದೆ, ಜಾರ್ಜಸ್ ಗಳು ಫಾರ್ಮೇಟ್ ಆಗಿದೆ. ಗೊತ್ತಾಗ್ತಿದ್ಯಾ? ಸೊ ಈ ಪ್ಲಂಜ್ ಅಂತ ನೋಡಿದಾಗ ಓವರ್ ಹ್ಯಾಂಗಿಂಗ್ ಜಲಪಾತ ಅಂತ ನಾವು ನೋಡಿದೀವಿ ಆಲ್ರೆಡಿ.
ಜಲಪಾತ ಉದಾಹರಣೆಗೆ ಜೋಗ್ ಫಾಲ್ಸ್ ಇದೆ, ಗೋಕಾಕ್ ಫಾಲ್ಸ್ ಇದೆ, ಓಕೆನಾ. ಹಾರ್ಡ್ ರಾಕ್ ಮೇಲಿಂದ ಫ್ಲೋ ಆಗಿ ಸೆಡಿಮೆಂಟ್ ಗಳನ್ನೆಲ್ಲ ತಂದು ಇಲ್ಲಿ ಕೆಳಗಡೆ ಹಾಕ್ತಾ ಇರ್ತದೆ. ಸೊ ಈ ತಗ್ಗಿನ ಭಾಗವನ್ನು ನಾವೇನಂತ ಕರಿದ್ವಿ, ಪ್ಲಂಜ್ ಅಂತ ಕರೆದ್ವಿ, ಪ್ಲಂಜ್ ಪೂಲ್ ಅಂತ ಕರೆದ್ವಿ, ಓಕೆನಾ. ಗೊತ್ತಾಗ್ತಿದ್ಯಾ? ಸೊ ಅವಾಗ ಸೊ ಇಲ್ಲಿ ದಾಂಡೇಲಿ ಹತ್ರ ನಾವು ರ್ಯಾಪಿಡ್ ಅಂತ ಕರೆದ್ವಿ, ಓಕೆನಾ. ರಾಫ್ಟಿಂಗ್ ಲ್ಯಾಂಡ್ಗಳನ್ನು ಕಾಳಿ ರಿವರ್ಗಾಗಿರ್ಬೋದು, ಸೀತಾಗಿರ್ಬೋದು, ಶರಾವತಿಗಾಗಿರ್ಬೋದು. ನೆಕ್ಸ್ಟ್ ಸೊ ಈ ಹಾರ್ಡ್ ರಾಕ್ಗಳ ಮುಂದೆ ಫಾರ್ಮೆಟ್ ಆಗಿ ಜಾರ್ಜಸ್ ಆಗ್ತದೆ. ಸೊ ಜಾರ್ಜಸ್ ಆಗಿ ಮುಂದೆ ನದಿ ಏನಾದ್ರೂ ಓವರ್ ನಾರ್ಮಲ್ ಲ್ಯಾಂಡ್ ಅಲ್ಲಿ ಫ್ಲೋ ಆಗ್ತಾ ಇದೆ. ಸೊ ಇವಾಗ ನದಿ ಏನಾಗ್ತದೆ, ಓವರ್ ಆಗಿ ನಾರ್ಮಲ್ ಲ್ಯಾಂಡ್ ಅಲ್ಲಿ ಫ್ಲೋ ಆಗ್ತಾ ಇದೆ. ನಾರ್ಮಲ್ ಲ್ಯಾಂಡ್ ಅಲ್ಲಿ ಹಿಂಗೆ ಹಿಂಗೆ ಫ್ಲೋ ಆಗ್ತಾ ಇದೆ, ಹಿಂಗೆ ಫ್ಲೋ ಆಗ್ತದೆ. ಸೊ ಹಿಂಗೆ ಫ್ಲೋ ಆಗ್ತಾ ಇದೆ, ನದಿ ಏನ್ ಮಾಡ್ತಾ ಇದೆ, ಹಿಂಗೆ ಫ್ಲೋ ಆಗ್ತಾ ಇದೆ. ಇದ್ರದ್ದು ಮುಂದಿನ ಪಾರ್ಟ್ ಇಮೇಜ್ ನ ಇಲ್ಲಿ ಇಳಿಸ್ತೀನಿ ನೋಡಿ ಇವಾಗ. ಸೊ ಇವಾಗ ಏನಾಗ್ತಾ ಇದೆ ನೋಡಿ, ನದಿ ಏನ್ ಮಾಡ್ತಾ ಇದೆ, ಹಿಂಗೆ ಜಾರ್ಜಸ್ ಗಳ ಮುಖಾಂತರ ಜಾರ್ಜಸ್ ಆದ್ಮೇಲೆ ಏನ್ ಮಾಡ್ತಾ ಇದೆ, ನದಿ ಹಿಂಗ್ ಫ್ಲೋ ಆಗ್ತಾ ಇದೆ. ನದಿ ಏನದು, ನಮ್ ನದಿ ಇದು, ಓಕೆನಾ. ನಮ್ ನದಿ ಇದು, ನದಿ ಹಿಂಗೆ ಫ್ಲೋ ಆಗ್ತಾ ಇದೆ, ನದಿ ಹಿಂಗೆ ಫ್ಲೋ ಆಗ್ತಾ ಇದೆ. ಗೊತ್ತಾಗ್ತಿದ್ಯಾ? ನದಿ ಹಿಂಗೆ ಫ್ಲೋ ಆಗ್ತಾ ಇದೆ. ಸೊ ಇವಾಗ ನೋಡಿ, ನದಿ ಇಲ್ಲಿ ಫ್ಲೋ ಆಗ್ತಾ ಇದೆ, ಮೀನ್ಸ್ ಬರ್ತಾ ಬರ್ತಾ ಎಂಡಿಗೆ ಏನಾಗ್ತಾ ಇದೆ, ನದಿಯ ವೇಗ ಕಮ್ಮಿ ಆಗ್ತಾ ಇದೆ. ನದಿ ವೇಗ ಏನಾಗ್ತದೆ, ಕಮ್ಮಿ ಆಗ್ತಾ ಇದೆ. ಸೊ ಇಲ್ಲಿ ಎಸ್ ಆಕಾರದಲ್ಲಿ ಹಿಂಗ್ ಫ್ಲೋ ಆಗಿದೆಯಲ್ಲ, ಇದನ್ನ ನಾವು ಮಿಂಡರಿಂಗ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಮಿಂಡರ್ಸ್ ಅಂತ ಕರಿತೀವಿ, ಓಕೆನಾ. ರಿವರ್ ಮಿಂಡರ್ಸ್ ಅಂತ ಕರಿತೀವಿ. ರಿವರ್ ಮಿಂಡರ್ಸ್ ಎಸ್ ಆಕಾರದಲ್ಲಿ ಫ್ಲೋ ಆಗಿರುವಂತದ್ದು, ಎಸ್ ಶೇಪ್ ಫ್ಲೋ ಆಗಿದೆ. ಯಾವ ಶೇಪ್ ಅಲ್ಲಿ? ಎಸ್ ಶೇಪ್ ಅಲ್ಲಿ. ರಿವರ್ ಮಿಂಡರ್ಸ್ ಅಂದ್ರೆ ಎಸ್ ಶೇಪ್ ಅಲ್ಲಿ ಫ್ಲೋ ಆಗಿರುತ್ತೆ. ಯಾಕೆ ಫ್ಲೋ ಆಗಿರ್ತದೆ? ಆ ರಿವರ್ ಇಳಿಜಾರಿನ ದಾರಿಯನ್ನು ಹುಡುಕೊಂಡು ಹೋಗ್ತಾ ಇರ್ತದೆ, ಹಿಂಗೆ ಟರ್ನ್ 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 ಕಾರ್ನರ್ ಅಲ್ಲಿ, ಗೊತ್ತಾಗ್ತಿದ್ಯಾ, ಹಿಂಗೆ 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 ಫ್ಲೋ ಆಗಿರ್ತದೆ. ಸೊ ಇದನ್ನ ನಾವೇನಂತ ಕರಿತೀವಿ? ರಿವರ್ ಮಿಂಡರ್ಸ್ ಅಂತ ಕರಿತೀವಿ. ನೆಕ್ಸ್ಟ್, ಸೊ ಇನ್ ಕೇಸ್ ಓಕೆನಾ, ರಿವರ್ ಇವಾಗ ಬೇಸಿಗೆ ಸೀಸನ್ ಅಲ್ಲಿ, ಇನ್ ಕೇಸ್ ಏನಾಗಿದೆ, ಇವಾಗ ರಿವರು ಎಲ್ಲೆಲ್ಲಿ ಕಮ್ಮಿ ಇರ್ತದೆ, ಎಲ್ಲಿ ನೀರು ಇಳಿಜಾರು ಇರ್ತದೆ ನೋಡಿ. ಜಾಸ್ತಿ ನೀರ್ ಇದ್ದಾಗಂತೂ ಅದು ಗುಡ್ಡ ಇರ್ಲಿ, ಮನೆ ಇರ್ಲಿ, ಇಳಿಜಾರು ಇರ್ಲಿ, ಓಕೆನಾ, ಸಿಟಿ ಇರ್ಲಿ, ನಡುವೆ ಹಿಂಗ್ ಜಂಡ ಹಾರಿಸ್ಕೊಂಡು ನಾನಾ ನಿಂತಿದ್ನಂದ್ರೆ ನನಗೂ ತಗೊಂಡೋಗಿರ್ತದೆ ನದಿ, ಗೊತ್ತಾ. ಸೊ ನಾರ್ಮಲ್ ಆಗಿ ಇವಾಗ ಫ್ಲೋ ಕಮ್ಮಿ ಆಗಿದೆ ಅಂತ ಅನ್ಕೊಳ್ಳಿ. ಇನ್ ಕೇಸ್ ರಿವರು ಸೀಸನಲಿ ಇತ್ತಪ್ಪ, ಮಳೆ ನೀರು ಭರ್ಜರಿ ಬಂತು, ನೀರು ಜಾಸ್ತಿ ಬಂತು, ಅವಾಗ ನದಿ ಹಿಂಗ್ ಸುತ್ತೊಡ್ಕೊಂಡು ಬರೋಷ್ಟು ಟೈಮ್ ಇರ್ತದ, ಅಥವಾ ಸುತ್ತೊಡ್ಕೊಂಡು ಬರೋದುವಷ್ಟು ಸ್ಲೋ ಇರ್ತದ, ಇಳಿಜಾರನ್ನ ಹುಡುಕೊಂಡು ಹೋಗುವಂಥದ್ದು ಇರ್ತದ? ಇಲ್ಲ. ಅವಾಗ ನದಿ ಏನ್ ಮಾಡ್ತದೆ, ಶಾರ್ಟ್ಕಟ್ ರೂಟ್ ಹುಡುಕ್ತದೆ. ಅದು ಕೂಡ ಒಂದು ಶಾರ್ಟ್ಕಟ್ ರೂಟ್ ಹುಡುಕ್ತದೆ. ಯಾವಾಗ ಈ ನದಿ ಶಾರ್ಟ್ಕಟ್ ರೂಟ್ ಹುಡುಕುತ್ತೋ ನೋಡಿ, ಸೊ ನಾರ್ಮಲ್ ಆಗಿ ನದಿ ಹರಿಬೇಕಾಗಿದ್ದು ಹಿಂಗ, ನಾರ್ಮಲ್ ಆಗಿ ಎಲ್ಲ ಟೈಮಲ್ಲಿ ಹಿಂಗ್ ಹರಿತಾ ಇತ್ತು. ಬಟ್ ಯಾವಾಗ ನದಿ ಏನಾದ್ರೂ ಶಾರ್ಟ್ಕಟ್ ರೂಟಿಗೆ ಬಂತಪ್ಪ ಅಂದ್ರೆ, ಸೊ ಹಿಂಗ್ ಏನಾದ್ರು ಬಂತು ಅಂದ್ರೆ ಇದು ಎಕ್ಸ್ಟ್ರಾ ಪಾರ್ಟ್ ಕಟ್ ಆಗಿರ್ತದೆ. ಈ ಭಾಗ ಏನಾಗಿರ್ತದೆ, ಕಟ್ ಆಗಿರ್ತದೆ, ಓಕೆನಾ. ಗೊತ್ತಾಗ್ತಿದ್ಯಾ? ಈ ಭಾಗ ಯಾವಾಗ ರಿವರ್ದ್ ಕಟ್ ಆಗುತ್ತೋ ಇದನ್ನ ನಾವು ಆಕ್ಸ್ಬೋ ಲೇಕ್ ಅಂತ ಕರಿತೀವಿ. ಏನಂತೀವಿ? ಆಕ್ಸ್ಬೋ ಲೇಕ್ ಅಂತ ಕರಿತೀವಿ. ಯಾವಾಗ ಈ ಮೇಲ್ಭಾಗ ಕಟ್ ಆಗುತ್ತೋ ಅದನ್ನ ನಾವು ಆಕ್ಸ್ಬೋ ಲೇಕ್ ಅಂತ ಕರಿತೀವಿ. ಅವಾಗ ರಿವರು ಹಿಂಗ್ ಹರಿಯಕ್ ಶುರು ಮಾಡ್ತದೆ, ರಿವರು ಹಿಂಗ್ ಹರಿಯಕ್ ಶುರು ಮಾಡ್ತದೆ. ಇದು ಇಲ್ಲಿಗೆ ಕಟ್ಟಾಗಿರುತ್ತ, ಆ ಭಾಗ ಅಲ್ಲಿಗೆ ಕಟ್ಟಾಗಿರುತ್ತ. ಈ ಭಾಗವನ್ನ ಆಕ್ಸ್ಬೋ ಲೇಕ್ ಅಂತ ಕರಿತೇವೆ. ಇವಾಗ ನೋಡಿ, ಸೊ ಮತ್ತೆ ನೀರ್ ಕಮ್ಮಿ ಆಯ್ತು, ಕಾಲ ಹಂತವಾಗಿ ಮತ್ತೆ ನೀರ್ ಕಮ್ಮಿ ಆಯ್ತು. ಸೊ ಅಗೇನ್ ಮತ್ತೆ ರಿವರ್ ಏನ್ ಮಾಡ್ತಾ ಇದೆ, ಸೊ ನಾರ್ಮಲ್ ಆಗಿ ಹೆಂಗ್ ಫ್ಲೋ ಆಗ್ಬೇಕು ಹಂಗೆ ಫ್ಲೋ ಆಗ್ತಾ ಇದೆ. ಸೊ ನಾರ್ಮಲ್ ಆಗಿ ಅದು ಹೆಂಗ್ ಫ್ಲೋ ಆಗ್ತಿತ್ತು ಹಂಗೆ ಫ್ಲೋ ಆಗ್ತಾ ಇದೆ, ಓಕೆನಾ. ಗೊತ್ತಾಗ್ತಿದ್ಯಾ? ಹಂಗೆ ಫ್ಲೋ ಆಗ್ತಾ ಇದೆ. ಅದು ನಾರ್ಮಲ್ ಆಗಿ ಯಾವಾಗಿನ ತರ ಹೆಂಗ್ ಫ್ಲೋ ಆಗ್ತಿತ್ತು ಹಂಗೆ ಫ್ಲೋ ಆಗ್ತಾ ಇದೆ. ಸೊ ನೆಕ್ಸ್ಟ್ ಇವಾಗ ನೋಡಿ, ಫ್ಲೋ ಆಗ್ತಾ ಇರ್ತದೆ. ಸೊ ಮುಂದೆ ಫ್ಲೋ ಆಗ್ತಾ ಆಗ್ತಾ ಈ ನದಿ ಏನ್ ಮಾಡುತ್ತೆ, ಸಮುದ್ರವನ್ನ ಸೇರತ್ತೆ. ಗೊತ್ತಾಗ್ತಿದ್ಯಾ? ಈ ನದಿ ಮುಂದೆ ಏನಾಗ್ತದೆ, ಸಮುದ್ರವನ್ನ ಸೇರತ್ತೆ. ಇಲ್ಲೆಲ್ಲೋ ದೊಡ್ಡದಾಗಿ ಸಮುದ್ರವನ್ನ ಸೇರತ್ತೆ. ಇದೆಲ್ಲ ಸಮುದ್ರದ ಭಾಗ, ಸೊ ಸಮುದ್ರವನ್ನ ಸೇರತ್ತ. ಬಟ್ ಇಲ್ಲಿಂದ ಇಲ್ಲಿವರೆಗೂ ಇದೇನ್ ಮಾಡಿದೆ, ಸೆಡಿಮೆಂಟ್ ಗಳನ್ನ ಎಳ್ಕೊಂಡ್ ಬಂದಿದೆ. ಇಲ್ಲಿಂದ ಇದು ಎಲ್ಲಿವರೆಗೂ ಏನ್ ಮಾಡಿದೆ, ಸೆಡಿಮೆಂಟ್ ಗಳನ್ನ ಎಳ್ಕೊಂಡ್ ಬಂದಿದೆ. ಸೊ ಈ ಸೆಡಿಮೆಂಟ್ ಗಳನ್ನ, ಮಣ್ಣಿನ ಕಣಗಳನ್ನ ತಂದು ಒಂದು ದಡದಲ್ಲಿ ಹಾಕಬೇಕಾದ್ರೆ ಸೊ ಇಲ್ಲೆಲ್ಲ ಫಾರ್ಮೇಟ್ ಮಾಡುತ್ತೆ. ಈ ತರ ನಡುವೆ ನೋಡಿ, ಮಳೆ ಬಂದಾಗ ನೀರ್ ಜಾಸ್ತಿ ಇದ್ದಾಗ ಸೆಡಿಮೆಂಟ್ ಗಳನ್ನ ಎಳ್ಕೊಂಡ್ಬಂದು ಇಲ್ಲಿ ತಂದು ಹಾಕಿರ್ತದೆ. ಸೊ ಅದ್ರಕ್ಕಿಂತ ನೀರ್ ಜಾಸ್ತಿ ಇತ್ತು ಅಥವಾ ಇನ್ನೂ ವೇಗವಾಗಿ ನದಿ ಹರಿತಾ ಇತ್ತು ಅಂದ್ರೆ ಈ ಸೆಡಿಮೆಂಟ್ ಗಳನ್ನು ಮುಂದೆ ಒತ್ತಿರ್ತದೆ, ಸಮುದ್ರಕ್ಕೆ ಒತ್ತಿ ಬಿಡ್ತಾ ಇರ್ತದೆ, ಓಕೆನಾ. ಈ ದಡದಲ್ಲಿ ತಂದು ಸೆಡಿಮೆಂಟ್ ಗಳನ್ನ ನಿಲ್ಲಿಸಿದಾಗ ನೀರ್ ಕಮ್ಮಿ ಆದ್ರೆ ನದಿ ಏನ್ ಮಾಡುತ್ತೆ, ಈ ಗ್ಯಾಪ್ ಇಂದ ಹರಿದು ಸಮುದ್ರವನ್ನ ಸೇರುತ್ತೆ. ನೀರ್ ಕಮ್ಮಿ ಆದಾಗ ನೋಡಿ, ನೀರ್ ಜಾಸ್ತಿ ಇದ್ದಾಗ ನದಿ ಏನ್ ಮಾಡಿದೆ, ಸೆಡಿಮೆಂಟ್ ಗಳನ್ನ, ಮಣ್ಣಿನ ಕಣಗಳನ್ನ, ದೊಡ್ಡ ದೊಡ್ಡ ಬಂಡೆಗಳನ್ನ, ಕಲ್ಲುಗಳನ್ನ ಅಥವಾ ಸಣ್ಣ ಸಣ್ಣ ಪುಡಿಗಳನ್ನ, ಮಣ್ಣಿನ ಪುಡಿಗಳನ್ನ ತಂದು ಇಲ್ಲಿ ದಂಡಿಗೆ ಹಾಕಿದೆ, ಓಕೆನಾ. ಸೊ ಈ ಸಮುದ್ರದ ತುದಿಗೆ ಹಾಕಿದೆ. ತುದಿಗೆ ಹಾಕಿದಾಗ ಈ ಗ್ಯಾಪ್ ಇಂದ ನದಿ ಹರಿತಾ ಇರ್ತದೆ. ಎರಡು
ಗ್ಯಾಪ್ ಇಂದ ನದಿ ಹರಿತಾ ಇರ್ತದೆ. ಇದನ್ನ ನಾವು ಡೆಲ್ಟಾಸ್ ಅಂತ ಕರಿತೀವಿ. ಏನಂತ ಕರಿತೀವ್ರಿ? ಡೆಲ್ಟಾಸ್ ಅಂತ ಕರಿತೀವಿ. ಓಕೆನಾ? ವರ್ಲ್ಡ್ ಲಾರ್ಜೆಸ್ಟ್ ಡೆಲ್ಟಾ ಕ್ರಿಯೇಟ್ ಮಾಡೋದು ಸೊ ಗಂಗಾ ನದಿ ಬಂದ್ಬಿಟ್ಟು ಸೊ ಎಲ್ಲಿ? ಸೊ ನಮ್ಮ ಪಶ್ಚಿಮ ಬಂಗಾಳದ ಪ್ರಾಂತದಲ್ಲಿ. ಓಕೆನಾ? ಸೊ ಸುಂದರ್ಬನ್ ಡೆಲ್ಟಾ ಅಂತ ಕರಿತೀವಿ. ಏನಂತ ಕರಿತೀವ್ರಿ? ಸುಂದರ್ಬನ್ ಡೆಲ್ಟಾ ಅಂತ ಕರಿತೀವಿ. ನೋಡಿ, ಸೊ ಇಲ್ಲಿ ಇಂಥ ಪ್ರಾಂತದಲ್ಲಿ ಗಿಡ ಸಸಿಗಳು ಜಾಸ್ತಿ ಇರಲ್ಲ. ಇರುವಂತ ಸಸಿಗಳಿಗೆ ಬೇರ್ ಗಟ್ಟಿ ಇರಲ್ಲ. ಯಾಕಂದ್ರೆ ಅದು ಲ್ಯಾಂಡ್ ಮಾಸ್ ಯಾವಾಗ ಬೇಕಾದ್ರೂ ಸರ್ ಅಂತ ಹೋಗುವಂಥದ್ದು. ಮಳೆ ನೀರ್ ಜಾಸ್ತಿ ಆದ್ರೆ ಅಥವಾ ಏನಾದ್ರೂ ನೀರ್ ಜಾಸ್ತಿ ಆದ್ರೆ ಆ ಲ್ಯಾಂಡ್ ಮಾಸ್ ಹೋಗುವಂಥದ್ದು. ಹಂಗಾಗಿ ಅಂತ ಪ್ರಾಂತ್ಯದಲ್ಲಿ ಸಸಿಗಳು ಅಥವಾ ಮರಗಳೇನಾಗಿರ್ತವೆ, ಬೇರ್ಗಳನ್ನ ಆಳವಾಗಿ ನೆಲವನ್ನ ಹಿಡಿದಿಟ್ಕೊಳ್ಳೋ ಉದ್ದೇಶದಿಂದಾಗಿ ಬಹಳ ಡೆಪ್ತ್ ಅಲ್ಲಿ ಬೇರ್ಗಳನ್ನ ಬಿಟ್ಟಿರುತ್ತೆ. ಬಹಳ ಡೆಪ್ತ್ ಅಲ್ಲಿ ಬೇರ್ಗಳನ್ನ ಬಿಟ್ಟಿರ್ತದೆ. ನಾರ್ಮಲ್ ಆಗಿ ಸಣ್ಣ ಪುಟ್ಟ ಗಿಡಗಳಂತೂ ನಮ್ಮಂತವು ಇಂಥವು ಬೇವಿನ ಗಿಡ, ಮಾವಿನ ಗಿಡ ಇಂಥವೆಲ್ಲ ಬೆಳೆಯಲ್ಲ. ಓಕೆನಾ? ಇಂಥ ಪ್ರಾಂತದಲ್ಲಿ ವಿಶೇಷವಾದ ಗಿಡಗಳು ಬೆಳಿತವೆ. ಅಂತ ಗಿಡಗಳು ವಿಶೇಷವಾಗಿ ಬೇರುಗಳನ್ನ ಆಳಕ್ಕೆ ಬಿಟ್ಟಿರ್ತವೆ. ಬಟ್ ಆಳವಾಗಿ ಬಿಟ್ಟರು ಕೂಡ ಆ ಆಳವಾಗಿ ಬೇರೇನು ನೆಲದಾಗಿರ್ತವೆ, ಬಟ್ ನೀರು ಈಗ ಹಿಂಗಿರುತ್ತೆ. ಬಟ್ ಅಪ್ಕಮಿಂಗ್ ಮತ್ತೆ ನೀರು ಬಂದಾಗ ಆ ಬೇರ್ಗಳು ಕೂಡ ಕಾಣಕ್ಕೆ ಶುರು ಮಾಡ್ತವೆ. ಇಂಥ ಜಾಗದಲ್ಲಿ ಮ್ಯಾಂಗ್ರೋವ್ಸ್ ಅಂತ ಕರಿತೀವಿ. ಓಕೆನಾ? ಮ್ಯಾಂಗ್ರೋವ್ಸ್ ಕಾಡುಗಳು ಫಾರ್ಮೇಟ್ ಆಗಿರ್ತದೆ. ಓಕೆನಾ? ಮ್ಯಾಂಗ್ರೋವ್ಸ್ ಡೆಲ್ಟಾ ಆಗಿರ್ಬೋದು. ಓಕೆನಾ? ಸುಂದರ್ಬನ್ ಡೆಲ್ಟಾವನ್ನ ವರ್ಲ್ಡ್ ಲಾರ್ಜೆಸ್ಟ್ ಡೆಲ್ಟಾ ಅಂತ ಕರಿತೀವಿ. ಓಕೆನಾ? ನೆಕ್ಸ್ಟ್ ಇನ್ನು ಕರ್ನಾಟಕದ ಹಂತದಲ್ಲಿ ಅಂತ ಬಂದಾಗ ಸೊ ಆಲ್ಮೋಸ್ಟ್ ಆಲ್ ಈ ವೆಸ್ಟ್ ಟು ಈಸ್ಟ್ ಸೈಡ್ಗೆ ಹರಿಯುವಂಥದ್ದು. ಓಕೆನಾ? ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟುಕೊಂಡು ಪಶ್ಚಿಮ ಘಟ್ಟಗಳ ಈ ಕಡೆ ಭಾಗದಲ್ಲಿ ಹುಟ್ಟುಕೊಂಡು ಬೇ ಆಫ್ ಅರೇಬಿಯನ್ ಸಿ ಅಲ್ಲಿ ಸೇರುವಂತದ್ದಾಗಿರ್ಬೋದು. ಓಕೆನಾ? ಅರೇಬಿಯನ್ ಸಿ ಅಲ್ಲಿ ಬಂಗಾಳದ ನದಿಗಳಲ್ಲಿ ಸೇರುವಂಥದ್ದು. ಓಕೆನಾ? ಸೊ ಆ ಬಂಗಾಳ ಕೊಲ್ಲಿಯಲ್ಲಿ ಸೇರುವಂತ ಎಲ್ಲಾ ನದಿಗಳು ಡೆಲ್ಟಾವನ್ನ ಕ್ರಿಯೇಟ್ ಮಾಡ್ತದೆ. ಉದಾಹರಣೆಗೆ ಕೃಷ್ಣ ಆಗಿರ್ಬೋದು, ಗೋದಾವರಿ ಆಗಿರ್ಬೋದು, ಉದಾಹರಣೆಗೆ ಕಾವೇರಿ ಆಗಿರ್ಬೋದು. ಈ ಎಲ್ಲಾ ನದಿಗಳು ಏನ್ ಮಾಡ್ತವೆ? ಡೆಲ್ಟಾನು ಕ್ರಿಯೇಟ್ ಮಾಡ್ತಾವೆ. ಏನ್ ಮಾಡ್ತಾವ್ರಿ? ಡೆಲ್ಟಾ ಕ್ರಿಯೇಟ್ ಮಾಡ್ತಾವ. ಗೊತ್ತಾಗ್ತಿದ್ಯಾ? ಡೆಲ್ಟಾವನ್ನ ಕ್ರಿಯೇಟ್ ಮಾಡ್ತಾವ. ನೋಡಿ, ಸೊ ಇವಾಗ ಏನಾಗ್ತದೆ, ಈ ನೀರು ನಾರ್ಮಲ್ ಆಗಿ ಫ್ಲೋ ಆಗ್ಬೇಕಾದ್ರೆ ಈ ತರ ಹರಿತಾ ಇರ್ತದೆ. ಇಲ್ಲಿ ಡೆಲ್ಟಾ ಕ್ರಿಯೇಟ್ ಆಗಿರ್ತದೆ. ನದಿ ಏನ್ ಮಾಡ್ತದೆ? ನೀರ್ ಕಮ್ಮಿ ಆದಾಗ ಡೆಲ್ಟಾ ಕ್ರಿಯೇಟ್ ಮಾಡಿ ಇಲ್ಲಿ ಏನ್ ಮಾಡ್ತದೆ? ಫ್ಲೋ ಅನ್ನ ಬಿಡ್ತಾ ಇರ್ತದೆ. ಮೀನ್ಸ್ ಸಮುದ್ರವನ್ನ ಸೇರ್ತಾ ಇರ್ತದೆ. ಇನ್ ಕೇಸ್ ನೀರೇನೋ ಜಾಸ್ತಿ ಇದೆ, ಆಕ್ಸ್ಬೋ ಲೇಕ್ ಕ್ರಿಯೇಟ್ ಆಗಿದೆ, ನದಿ ಶಾರ್ಟ್ ಕಟ್ ರೂಟ್ ಹಿಡ್ಕೊಂಡು ಬಂದಿದೆ, ಸೊ ಇಲ್ಲಿ ಡೆಲ್ಟಾ ಇದೆ, ಬಟ್ ನೀರಿನ ವೇಗ ಜಾಸ್ತಿ ಇರೋದ್ರಿಂದಾಗಿ ಈ ಸೆಡಿಮೆಂಟ್ ಗಳನ್ನ ಪೂರ್ತಿ ಸಮುದ್ರಕ್ಕೆ ಒತ್ತಿ ಬಿಡ್ತೈತಿ. ಏನ್ ಮಾಡ್ತೈತಿ? ಪೂರ್ತಿ ಸಮುದ್ರದ ಒಳಗಡೆನೆ ಒತ್ತಿ ಬಿಡ್ತದೆ. ಸಮುದ್ರದ ಒಳಗಡೆ ಈ ತರ ಲ್ಯಾಂಡ್ ಮಾಸ್ ಕ್ರಿಯೇಟ್ ಆಗ್ತದೆ. ಇದನ್ನ ಆಸ್ಚುರೀಸ್ ಅಂತ ಕರಿತೀವಿ. ಇದನ್ನ ಏನಂತೀವಿ? ಆಸ್ಚುರೀಸ್ ಅಂತ ಕರಿತೀವಿ. ಗೊತ್ತಾಗ್ತಿದ್ಯಾ? ಇದನ್ನ ಆಸ್ಚುರೀಸ್ ಅಂತ ಕರಿತೀವಿ. ಗೊತ್ತಾಗ್ತಿದೆಯಲ್ಲ? ಸೊ ಇದನ್ನ ನಾವೇನಂತ ಕರಿತೀವಿ? ಆಸ್ಚುರೀಸ್ ಅಂತ ಕರಿತೀವಿ. ಯಾರಿಗಾದ್ರೂ ಇಲ್ಲಿವರೆಗೂ ಏನಾದ್ರು ಡೌಟ್ಸ್? ನೋಡಿ, ಒಂದು ನದಿ ಹುಟ್ಟುವಿಕೆಯನ್ನ ಕಣಿವೆ ಭಾಗದಲ್ಲಿ ಹುಟ್ಟಿದಾಗ ಅದು ವಿ ಶೇಪ್ ಅಲ್ಲಿ ಆಗಿರ್ತದೆ, ಇಲ್ಲ ಯು ಶೇಪ್ ಅಲ್ಲಿ ಆಗಿರ್ತದೆ. ನೆಕ್ಸ್ಟ್, ಸೊ ಈ ನದಿ ಮತ್ತೆ ಇಳಿಜಾರಿನ ಪ್ರಾಂತದಲ್ಲಿ ಬಂದಾಗ, ಸೊ ಇಳಿಜಾರಿನ ಪ್ರಾಂತದಲ್ಲಿ ಬರ್ತಾ ಬರ್ತಾ ಅದು ಯು ಶೇಪ್ ತಗೊಳುತ್ತೆ. ಇನ್ ಕೇಸ್ ಅದು ನಾರ್ಮಲ್ ಲ್ಯಾಂಡ್ ಅಲ್ಲಿ ಹರಿತಾ ಇದ್ರೆ ಅದು ಆಲ್ವೇಸ್ ಹೆಂಗೆ ಎಸ್ ಶೇಪ್ ಅಲ್ಲಿ ಹರಿತಾ ಇರ್ತದೆ. ಇಲ್ಲ, ಆ ಎಸ್ ಶೇಪ್ ಅಲ್ಲಿ ಹರಿತಾ ಸೆಡಿಮೆಂಟ್ ಗಳನ್ನ ಕಲೆಕ್ಟ್ ಹಾಕೊಂಡು ಹೋಯ್ತು ಸಮುದ್ರವನ್ನ ತಡಸ್ತಾ ಇರ್ತದೆ. ಇಲ್ಲ ಅಂದ್ರೆ ಆ ನದಿ ಏನ್ ಮಾಡ್ತದೆ? ಸೆಡಿಮೆಂಟ್ ಗಳನ್ನ ಕಲೆಕ್ಟ್ ಮಾಡ್ಕೊಂಡು ಬರ್ತಾ ಇರ್ತದೆ. ನೀರ್ ಜಾಸ್ತಿ ಇದ್ದಾಗ ಸೆಡಿಮೆಂಟ್ ಗಳನ್ನ ತಗೊಂಡ್ ಬರ್ತದೆ. ಇಲ್ಲ ಅಂದ್ರೆ ನೀರ್ ಕಮ್ಮಿ ಆದಾಗ ಅದನ್ನ ಅಲ್ಲೇ ಬಿಟ್ಟು ತನ್ನ ಪಾಡಿಗೆ ತಾನು ಇಳಿಜಾರಿಗೆ ಹೋಗ್ತಾ ಇರ್ತದೆ. ನೆಕ್ಸ್ಟ್, ಇವಾಗ ನೋಡಿ, ಸೊ ಇಲ್ಲಿ ಏನಾದ್ರು ಜಲಪಾತ ಕ್ರಿಯೇಟ್ ಆಯ್ತು, ಹಾರ್ಡ್ ರಾಕ್ ನ ಕಟ್ ಮಾಡಿದಾಗ ಆ ಜಲಪಾತ ಕ್ರಿಯೇಟ್ ಆದಾಗ ಇದನ್ನ ಜಲಪಾತ ಅಂತೀವಿ. ಆ ಬೀಳ್ತಿರ್ತಕ್ಕಂಥ ನೀರನ್ನ, ಹ್ಯಾಂಗ್ ಆಗಿರ್ತಕ್ಕಂಥ ನೀರನ್ನ ನಾವೇನಂತ ಕರಿತೀವಿ? ಓವರ್ ಹ್ಯಾಂಗ್ ರಿವರ್ ಅಂತ ಕರಿತೀವಿ. ಸೊ ಬಿದ್ದ ಜಾಗದಲ್ಲಿ ಎಲ್ಲಿ ಜಲಪಾತದಿಂದ ನೀರು ನೆಲಕ್ ಬೀಳುತ್ತೋ ಆ ಬಿದ್ದ ಜಾಗದಲ್ಲಿ ಹಿಂಗ್ ನೆಲಕ್ ಬೀಳುತ್ತಲ್ಲ ನೀರು, ಸೊ ಈ ಜಾಗವನ್ನ ನಾವು ಏನಂತ ಕರಿತೀವ್ರಿ? ಪ್ಲಂಜ್ ಪೂಲ್ ಅಂತ ಕರಿತೀವಿ. ನೆಕ್ಸ್ಟ್, ಸೊ ಆ ಬಿದ್ದ ಜಾಗದಿಂದ ಸೆಡಿಮೆಂಟ್ ಗಳನ್ನ ಮುಂದೆ ತಗೊಂಡು ಹೋಗ್ತದೆ, ಅಥವಾ ನದಿ ಸೆಡಿಮೆಂಟ್ ಗಳನ್ನ ತಗೊಂಡೋದ್ರೆ ದೊಡ್ಡ ದೊಡ್ಡ ಕಲ್ಲುಗಳು ಬಿದ್ದಿದ್ವು ಅಂದ್ರೆ ಸೆಡಿಮೆಂಟ್ ಗಳನ್ನ ಮೂವ್ ಮಾಡಲ್ಲ. ಓಕೆನಾ? ಸೊ ಆ ಕಾಲಕ್ರಮೇಣವಾಗಿ ದೊಡ್ಡ ದೊಡ್ಡ ಬಂಡೆಗಳೆಲ್ಲ ಈ ಜಾಗದಿಂದ ಕರಗಿ ಮಣ್ಣಾಗಿ ಮುಂದೆ ಮೂವ್ ಆಗ್ತಾ ಇರ್ತದೆ. ಇಲ್ಲಪ್ಪ ಅಂದ್ರೆ ಸೊ ನದಿ ಏನ್ ಮಾಡ್ತದೆ? ಹಾರ್ಡ್ ರಾಕ್ ಲ್ಯಾಂಡಿಗೆ ಮುಂದೆ ಹೋಯ್ತು ಅಂದ್ರೆ ಅಂತ ಜಾಗದಲ್ಲಿ ಏನಾಗ್ತದೆ? ರ್ಯಾಪಿಡ್ ಸ್ಪೀಡ್ ಅನ್ನ ತಗೊಳ್ತದೆ. ಇಲ್ಲಿ ಬಿದ್ದ ಜಾಗದಲ್ಲಿ ನಾರ್ಮಲ್ ಆಗಿ ನೀರಿನ ಏನೋ ಮುಂದೆ ಹಂತ ಹಂತವಾಗಿ ಹೋಗ್ತಾ ಇರ್ತದೆ. ಬಟ್ ಈ ಲ್ಯಾಂಡ್ ಅಲ್ಲಿ ಸೊ ಬಂದಾಗ, ಹಾರ್ಡ್ ರಾಕ್ ಲ್ಯಾಂಡ್ ಅಲ್ಲಿ ಬಂದಾಗ ಆ ಕಲ್ಲುಗಳನ್ನ ಸೀಳ್ಕೊಂಡು ನದಿ ಹೋಗ್ತಾ ಇರಬೇಕಾದ್ರೆ ಅಲ್ಲೇನಾಗ್ತದೆ? ರ್ಯಾಪಿಡ್ ಆಗಿ ಒಂದ್ ಹಿಂಗ್ ನೀರ್ ಹರಿಬೇಕಾದ್ರೆ ಒಂದ್ ಕಲ್ಲು ಬಂತು, ಅವಾಗ ನೀರು ಉಕ್ಕುತ್ತೆ, ಮತ್ತೆ ಇಳಿಯುತ್ತೆ, ಮತ್ತೆ ಒಂದ್ ಕಲ್ಲು ಬರುತ್ತೆ, ಮತ್ತೆ ನೀರು ಉಕ್ಕುತ್ತೆ. ನೋಡಿ, ಆ ಕಲ್ಲಿಗೆ ಉಕ್ಕಿ ನೀರ್ ಹರಿಯೋ ಸಂದರ್ಭದಲ್ಲಿ ಆ ಕಲ್ಲನ್ನ ಕೊಸಿತಾ ಇರ್ತದೆ. ಕಲ್ಲನ್ನ ಏನ್ ಮಾಡ್ತಾ ಇರ್ತದೆ? ನದಿ ಕೊಸಿತಾ ಇರ್ತದೆ, ಕಲ್ಲು ಸಣ್ಣ ಆಗ್ತಾ ಇರ್ತದೆ. ಓಕೆನಾ? ಕಾಲಕ್ರಮೇಣವಾಗಿ ಒಂದೇ ದಿನಕ್ಕಾಗಲ್ಲ, 50 ವರ್ಷನೋ 100 ವರ್ಷನೋ ಎಷ್ಟೋ ತಗೊಳತ್ತ. ಆ ಕಲ್ಲು ಕೊಸದು ನೀರು ಹಿಂಗ್ ವೇಗ ಹೆಚ್ಚು ಕಮ್ಮಿ ಆಗ್ತದೆ. ಆ ರ್ಯಾಪಿಡ್ ಲ್ಯಾಂಡ್ ಅಲ್ಲಿ ಸೊ ನದಿಯ ವೇಗ, ನೀರಿನ ವೇಗ ಹೆಚ್ಚು ಕಮ್ಮಿ ಆಗೋದನ್ನ
ಏನಂತ ಕರಿತೀವಿ ನಾವು, ರ್ಯಾಪಿಡ್ ಲ್ಯಾಂಡ್ ಅಂತ ಕರಿತೀವಿ. ಓಕೆನಾ. ಸೊ ಅಲ್ಲಿ ರ್ಯಾಪಿಡ್ ಸ್ಪೀಡ್ ಅನ್ನ ತಗೊಳುತ್ತೆ. ಆ ರ್ಯಾಪಿಡ್ ಸ್ಪೀಡ್ ಅನ್ನ ತಗೊಳ್ಳೋ ಜಾಗದಲ್ಲಿ ನಾವು ಏನ್ ಮಾಡ್ತೀವಿ, ರಿವರ್ ರಾಫ್ಟಿಂಗ್ ಆಡ್ತೀವಿ. ಗೊತ್ತಾಯ್ತಾ? ಹೆಲ್ಮೆಟ್ ಹಾಕೊಂಡು ಆಡ್ತಾರೆ ಅಂತ ಹೇಳಿದ್ದೆ. ಓಕೆನಾ. ನಾನು ಆಡಿಲ್ಲ, ನೀವು ಆಡಿರೋ ಇಲ್ಲೋ ನನಗೆ ಗೊತ್ತಿಲ್ಲ. ಓಕೆನಾ. ಯಾರಾದ್ರೂ ಆಡಿದ್ರೆ ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ಹಾಕಿ. ಓಕೆನಾ. ಸೊ ನೆಕ್ಸ್ಟ್ ಇಲ್ಲಿಂದ ಮುಂದೆ ಮೂವ್ ಆಗ್ತದೆ ರಿವರ್. ಅದನ್ನ ಸೇಮ್ ಆಗಿ ಮೂವ್ ಆಗ್ತಾ ಇರ್ತಕ್ಕಂಥ ರಿವರ್ ಏನ್ ಮಾಡ್ತದೆ, ಸೊ ಇಲ್ಲಿ ರಾಫ್ಟಿಂಗ್ ಲ್ಯಾಂಡ್ ಬಂದಾಗ, ಸೊ ಅಗೇನ್ ಹಾರ್ಡ್ ಲ್ಯಾಂಡಿಗೆ ಏನಾದ್ರೂ ಮುಂದೆ ಮೂವ್ ಆಯ್ತಪ್ಪ, ರಾಫ್ಟಿಂಗ್ ತಗೊಳ್ಳುವಷ್ಟು ಲ್ಯಾಂಡ್ ಇಲ್ಲ, ಸೊ ಅಲ್ಲೇನಾಗ್ತದೆ, ದೊಡ್ಡ ಬಂಡೆನೆ ಸೀಳಿ ಮಧ್ಯದಲ್ಲಿ ಹರಿಯುವಂಥದ್ದು, ಅಲ್ಲೇನ್ ಮಾಡ್ತದೆ, ಜಾರ್ಜಸ್ ಗಳನ್ನ ಕ್ರಿಯೇಟ್ ಮಾಡ್ತದೆ. ಆ ದೊಡ್ಡ ಬಂಡೆಗಳನ್ನ, ಆ ಪ್ರಾಂತ್ಯವನ್ನ ಸೀಳಿ ನೆಲದಿಂದ ನದಿ ಹರಿಯಕ್ಕೆ ಶುರು ಆದಾಗ ಅಲ್ಲೇನ್ ಮಾಡ್ತದೆ, ರಾಫ್ಟಿಂಗ್ ಅಂತ ಹೋಗ್ತದೆ, ಸಾರಿ ಜಾರ್ಜಸ್ ಕ್ರಿಯೇಟ್ ಮಾಡ್ತದೆ. ತದನಂತರದಾಗ ಹಂಗ ಫ್ಲೋ ಆಗ್ತಾ ಇತ್ತು ಅಂದ್ರೆ, ಸೊ ಎಸ್ ಶೇಪ್ ಅಲ್ಲಿ ಬಂದ್ರೆ, ಸೊ ಮಿಂಡರಿಂಗ್ ತಗೊಳ್ತಾ ಇರ್ತದೆ. ಓಕೆನಾ. ಅದನ್ನ ರಿವರ್ ಮಿಂಡರ್ಸ್ ಅಂತ ಕರಿತೀವಿ. ಸೊ ಆ ರಿವರ್ ಮಿಂಡರ್ಸ್ ಇಂದ ನೀರು ಏನಾದ್ರೂ ಓವರ್ ಫ್ಲೋ ಆಯ್ತು ಅಂದ್ರೆ, ಸೊ ಆ ರಿವರ್ ಆ ಜಾಗ ಬಿಡುತ್ತೆ, ಶಾರ್ಟ್ ಕಟ್ ರೂಟ್ ಹಿಡಿತದೆ, ಈ ಜಾಗ ಹಂಗ ಖಾಲಿ ಉಳಿತದೆ. ಅದನ್ನ ಆಕ್ಸ್ಬೋ ಲೇಕ್ ಅಂತ ಕರಿತೀವಿ. ಅದನ್ನೇನಂತ ಕರಿತೀವ್ರಿ, ಆಕ್ಸ್ಬೋ ಲೇಕ್ ಅಂತ ಕರಿತೀವಿ. ನೆಕ್ಸ್ಟ್, ಸೊ ತದನಂತರ ಆ ನದಿ ಹಂಗ ಹರಿತಾ ಹರಿತಾ ಏನಾಗ್ತದೆ, ಸಮುದ್ರ ದಡದಲ್ಲಿ ಬರುತ್ತೆ. ಸೊ ನಾರ್ಮಲ್ ಆಗಿ ಸಮುದ್ರ ದಡಕ್ಕೆ ಬರೋಷ್ಟಿಗೆ ನದಿಯ ವೇಗ ಕಮ್ಮಿ ಆಗಿರುತ್ತೆ. ಬಟ್ ಸೆಡಿಮೆಂಟ್ ಗಳನ್ನ ಕಲೆಕ್ಟ್ ಹಾಕೊಂಡು ಬಂದಿರ್ತದೆ. ಸೀಸನ್ ಅಲ್ಲಿ ಮಳೆ ಬಂದಾಗ, ನೀರ್ ಜಾಸ್ತಿ ಇದ್ದಾಗ ಆ ಸೆಡಿಮೆಂಟ್ ಗಳನ್ನ ತಂದು ಸಮುದ್ರ ದಡದಕ್ಕೆ ಎಸ್ತಿರ್ತದೆ. ಓಕೆನಾ. ಸಮುದ್ರ ದಡದಲ್ಲಿ ಬಿಟ್ಟಿರ್ತದೆ. ಬಟ್ ಇವಾಗ ಏನಾಗ್ತದೆ, ನೀರು ಕಮ್ಮಿ ಆದಾಗ, ಸೊ ಇಲ್ಲಿ ಮಣ್ಣಿನ ಗುಡ್ಡೆಗಳು ನಿಂತಿರ್ತವೆ, ಇಲ್ಲಿ ಮಣ್ಣಿನ ಗುಡ್ಡೆಗಳು ಜಾಸ್ತಿ ಕಾಣ್ತಾ ಇರ್ತವೆ. ಸೊ ಇಲ್ಲಿ ಲ್ಯಾಂಡ್ ಮಾಸ್ ಒಂಥರ ವಿಶೇಷವಾಗಿ ಹಿಂಗೆ ಅಗಲ ಆಗಿರ್ತದೆ. ಸೊ ಇದನ್ನ ನಾವೇನಂತ ಕರಿತೀವಿ, ಡೆಲ್ಟಾಸ್ ಅಂತ ಕರಿತೀವಿ. ಓಕೆನಾ. ಇದನ್ನ ಡೆಲ್ಟಾಸ್ ಅಂತ ಕರಿತೀವಿ. ಈ ಡೆಲ್ಟಾನು ಕೂಡ ಹಿಂಗಿರುತ್ತೆ. ಹಿಂಗಿತ್ತಪ್ಪ ಡೆಲ್ಟಾ, ಹಿಂಗಿತ್ತಪ್ಪ ಅಂದ್ರೆ, ಫಾರ್ ಎಕ್ಸಾಂಪಲ್ ನದಿ ಹಿಂಗ್ ಹರಿತಾ ಇದೆ, ಸೊ ಈ ತರ ಡೆಲ್ಟಾ ಕ್ರಿಯೇಟ್ ಆಗಿತ್ತಪ್ಪ ಅಂದ್ರೆ, ಈ ತರ ಡೆಲ್ಟಾ ಕ್ರಿಯೇಟ್ ಆಗಿತ್ತು ಅಂದ್ರೆ, ಇದನ್ನ ನಾವೇನಂತ ಕರಿತೀವಿ, ಬರ್ಡ್ ಫೂಟ್ ಡೆಲ್ಟಾ ಅಂತ ಕರಿತೀವಿ. ಇದೇನೋ ಹುಲಿ ಅಸ್ಥಿ ಪಂಜರ ಇದ್ದಂಗೆ ಹಿಂಗೆ ಹೊಡೆದ್ರೆ ಆರುಮುಗ ಕೋಟೆ ಅನ್ನಂಗೆ. ಓಕೆನಾ. ಸೊ ಇರ್ಲಿ. ಸೊ ಇದನ್ನ ಏನಂತ ಕರಿತೀವಿ ನಾವು, ಫುಟ್. ಓಕೆನಾ. ಪಕ್ಷಿಯ, ಓಕೆನಾ, ಪಕ್ಷಿದು ಪಾದ ಅಂತ ಕರಿತೀವಲ್ಲ, ಬರ್ಡ್ ಫೂಟ್ ತರ ಕಾಣಿಸುತ್ತೆ. ಇದನ್ನ ಬರ್ಡ್ ಫೂಟ್ ಡೆಲ್ಟಾ ಅಂತಾನು ಕೂಡ ಕರೀತಾರೆ. ಆ ಬರ್ಡ್ ತರ ಕಂಡಾಗ, ಇಲ್ಲ ಅಂದ್ರೆ ನಾರ್ಮಲ್ ಡೆಲ್ಟಾ. ಓಕೆನಾ. ಸೊ ಬಿಟ್ಬಿಡಿ, ನಾರ್ಮಲ್ ಡೆಲ್ಟಾ ಹೆಂಗ್ ಬೇಕಾದ್ರೂ ತಗೊಂಡಿರ್ತೈತಿ. ನಾರ್ಮಲ್ ಡೆಲ್ಟಾ ಹಿಂಗ ಹೋಗಿ ಹಿಂಗಾರ ಬಂದಿರ್ತೈತೆ, ಹಿಂಗಾರ ಹೋಗಿ ಹೆಂಗಾರ ಬಂದಿರ್ತೈತಿ. ಓಕೆನಾ. ಸೊ ಅದನ್ನ ನಾವು ಡೆಲ್ಟಾ ಅಂತ ಕರಿತೀವಿ. ಬರ್ಡ್ ಶೇಪ್ ಅಲ್ಲಿ ಇದ್ರೆ ಸಾರಿ ಬರ್ಡ್ ಫೂಟ್ ಶೇಪ್ ಅಲ್ಲಿ ಇದ್ರೆ ಅದನ್ನ ಬರ್ಡ್ ಫೂಟ್ ಡೆಲ್ಟಾ ಅಂತ ಕರಿತೀವಿ. ಒಂದ್ ಸೆಕೆಂಡ್. ಗೊತ್ತಾಗ್ತಿದ್ಯಾ? ನೆಕ್ಸ್ಟ್, ಈ ಡೆಲ್ಟಾ ಏನೋ ಕ್ರಿಯೇಟ್ ಆಗಿದೆ. ಬಟ್ ಹಿಂದ್ಗಡೆಯಿಂದ ಕಾಲಕ್ರಮೇಣವಾಗಿ ಮಳೆಗಾಲದಲ್ಲೋ ಅಥವಾ ಯಾವುದೋ ಸೀಸನ್ಗೂ ಒಳ್ಳೆ ಮಳೆ ಬಂದು ನೀರ್ ಜಾಸ್ತಿ ಆಯ್ತು ಅಂದ್ರೆ, ಇದನ್ನ ಸೀದಾ ಒಯ್ದು ಸಮುದ್ರಕ್ಕೆ ಬಿಡುತ್ತೆ. ಆ ಸಮುದ್ರದ ಭಾಗದಲ್ಲಿ ಜಾಸ್ತಿ ಮಣ್ಣಿನ ಕಲೆಕ್ಟ್ ಆಗುತ್ತಾ, ಅದನ್ನ ಅಂತ ಪ್ರಾಂತ್ಯದಲ್ಲಿ ನಾವೇನಂತ ಕರಿತೀವಿ, ಆಸ್ಚುರೀಸ್ ಅಂತ ಕರಿತೀವಿ. ಗೊತ್ತಾಗ್ತಿದ್ಯಾ? ಅಂತ ಪ್ರಾಂತ್ಯದಲ್ಲಿ ನಾವು ಏನಂತ ಕರಿತೀವಿ, ಅದನ್ನ ಆಸ್ಚುರೀಸ್ ಅಂತ ಕರಿತೀವಿ. ನೆಕ್ಸ್ಟ್, ಸೊ ಇನ್ನು ನೋಡಿ, ನಾರ್ಮಲ್ ಆಗಿ ಒಂದು ನದಿ ಹಿಂಗ್ ಹರಿತಾ ಇದೆ ಅಂತ ಅನ್ಕೊಳ್ಳಿ. ನಾರ್ಮಲ್ ಆಗಿ ಈ ಗ್ಯಾಪ್ ಒಂದು ಲ್ಯಾಂಡ್ ಮಾಸ್ ಇದೆ, ಒಂದು ನಾರ್ಮಲ್ ಲ್ಯಾಂಡ್ ಅಲ್ಲಿ ನದಿ ಹರಿತಾ ಇದೆ. ಗೊತ್ತಾಗ್ತಿದ್ಯಾ? ಸೊ ನಾರ್ಮಲ್ ಆಗಿ ಒಂದು ಲ್ಯಾಂಡ್ ಮಾಸ್ ಹರಿತಾ ಇದೆ. ಫಾರ್ ಎಕ್ಸಾಂಪಲ್, ಇವಾಗ ನದಿ ಏನ್ ಮಾಡ್ತಾ ಇದೆ, ಫುಲ್ ಮಳೆಗಾಲದಲ್ಲಿ ಇಲ್ಲಿಂದ ಇಲ್ಲಿವರೆಗೂ ಹರಿತಾ ಇರ್ತದೆ. ಮಳೆಗಾಲದಲ್ಲಿ ಇಲ್ಲಿಂದ ಇಲ್ಲಿವರೆಗೂ ನದಿ ಹರಿತಾ ಇರ್ತದೆ. ಬಟ್ ಕಾಲಕ್ರಮೇಣವಾಗಿ ನದಿಯ ವೇಗ ಏನಾದ್ರೂ ಕಮ್ಮಿ ಆಯ್ತು ಅಥವಾ ನೀರು ಕಮ್ಮಿ ಆದಾಗ, ಸೊ ನದಿ ಇಷ್ಟೇ ಗ್ಯಾಪ್ ನಲ್ಲಿ ಹರಿತಾ ಇರ್ತದೆ. ಇಷ್ಟೇ ಗ್ಯಾಪ್ ಇಂದ ಹರಿತಾ ಇರ್ತದೆ. ಓಕೆನಾ. ಸೊ ಇಷ್ಟೇ ಗ್ಯಾಪ್ ಇಂದ ಹರಿತಾ ಇರ್ತದೆ. ಇಲ್ಲಿ ನದಿಯ ದಡದಲ್ಲಿ ಒಂದಿಷ್ಟು ಗುಡ್ಡೆ ಬಿದ್ದಿರ್ತದೆ, ಗುಡ್ಡೆ ಬಿದ್ದಿರ್ತದೆ. ಮಣ್ಣು ಏನ್ ಮಾಡಿರ್ತದೆ, ನದಿಯ ದಡದಲ್ಲಿ. ಓಕೆನಾ. ನದಿ ಇಲ್ಲಿ ನೀರ್ ನಿಂತಿದೆ ಅಂದ್ರೆ ಇಲ್ಲೇ ಈ ಗುಡ್ಡೆ ಬಿದ್ದ ಜಾಗವನ್ನ ನಾವು ಏನಂತ ಕರಿತೀವಿ, ಲೇವ್ಸ್ ಅಂತ ಕರಿತೀವಿ. ಓಕೆನಾ. ಲೇವ್ಸ್ ಅಂತ ಕರಿತೀವಿ. ಓಕೆನಾ. ಗುಡ್ಡೆ ಬಿದ್ದ ಜಾಗವನ್ನ ಒಂದ್ ಸ್ವಲ್ಪ ಹಿಂಗ ನದಿ ಇದೆ ಅಂದ್ರೆ, ನದಿ ಹಿಂಗಿದೆ ಅಂದ್ರೆ ಇಲ್ಲೇ ಒಂದ್ ಸ್ವಲ್ಪ ಗುಡ್ಡೆ ಬಿದ್ದಿರ್ತದೆ, ಮಣ್ಣು ಇಲ್ಲೇ ಕಾಲಾಗಿ ಬಿದ್ದಿರ್ತದೆ. ನದಿಯ ದಡ್ಡಕ್ಕೆ ನೀರಿಗೆ ಹತ್ತಿನೇ ಒಂದ್ ಸ್ವಲ್ಪ ಹೈಟಿಗೆ ಗುಡ್ಡೆ ಬಿದ್ದಿರ್ತದೆ. ಇದನ್ನ ನಾವು ಲೀವ್ಸ್ ಅಂತ ಕರಿತೀವಿ. ಬಟ್ ನದಿ ಇಲ್ಲಿಂದ ಇಲ್ಲಿವರೆಗೂ ಸೀಸನ್ ಅಲ್ಲಿ ಹರಿತಾ ಇರ್ತದೆ. ಇಲ್ಲಿಂದ ಇಲ್ಲಿವರೆಗೂ ಏನ್ ಹರಿತದೆ, ಇದು ನದಿ ಯಾವಾಗ್ಲೂ ಹರಿತಾ ಇರ್ತದೆ. ಇದನ್ನ ರಿವರ್ ಲೈನ್ ಅಂತ ಕರಿತೀವಿ. ನಾವೇನಂತ ಕರಿತೀವಿ, ರಿವರ್ ಲೈನ್ ಅಂತ ಕರಿತಾ ಇರ್ತೀವಿ. ನಾರ್ಮಲ್ ಆಗಿ ರಿವರ್ ಇಷ್ಟು ಹರಿತಾನೆ ಇರ್ತದೆ. ಬಟ್ ಇವಾಗ ಮಳೆಗಾಲ ಬಂದಾಗ ಇಷ್ಟೆಲ್ಲ ಹರಿತಾ ಇರ್ತದೆ, ಇಷ್ಟೆಲ್ಲ ನೀರ್ ಹರಿತಾ ಇರ್ತದೆ. ನೀರ್ ಕಮ್ಮಿ ಆದಾಗ ಇಲ್ಲೇ ಇದೆ. ಬಟ್ ಇಲ್ಲೆಲ್ಲ ಮರಳು ನಿಂತಿರುತ್ತೆ. ಗೊತ್ತಾ? ನಾರ್ಮಲ್ ಆಗಿ ನದಿ ದಡದಲ್ಲಿ ಏನಿರ್ತದೆ, ಮರಳು ಒಂದ್ ಸ್ವಲ್ಪ ಅಲ್ಲಿ ಇಲ್ಲಿ ಕಾಣಿಸ್ತಾ ಇರ್ತದೆ. ಸೊ ಇಲ್ಲೇನಾಗಿರ್ತದೆ, ಈ ಲ್ಯಾಂಡ್ ಅನ್ನ ನಾವೇನಂತ ಕರಿತೀವಿ, ಸೊ ಫ್ಲಡ್ ಲೈನ್ ಅಂತ ಕರಿತೀವಿ, ಅಥವಾ ಫ್ಲಡ್ ಪ್ಲೇನ್ ಅಂತ ಕರಿತೀವಿ. ಏನಂತ ಕರಿತೀವಿ, ಫ್ಲಡ್ ಪ್ಲೇನ್ ಅಂತ ಕರಿತೀವಿ. ನೋಡಿ, ಫ್ಲಡ್ ಪ್ಲೇನ್ ಅಂತ ಕರಿತೀವಿ. ಸೊ ನಾರ್ಮಲ್ ಆಗಿ ನೀವು ಯಾರು ನೋಡಿರ್ಲಿಲ್ಲ ಅಂದ್ರೆ ನಾವು ಕೆಲವೊಂದಿಷ್ಟು ಉದಾಹರಣೆಗಳನ್ನ ಕೊಡ್ತೀವಿ. ಸೊ ಅಂತ ಜಾಗದಲ್ಲಿ ಇದ್ದು ನಾವು ನೋಡಿದೀವಿ ಅಂತ. ಓಕೆನಾ.
ಸೊ ಇನ್ನು ನಮ್ಮ ಉತ್ತರ ಕರ್ನಾಟಕದ ಭಾಗಕ್ಕೆ ಬಂದಾಗ, ಉತ್ತರ ಕರ್ನಾಟಕದ ಭಾಗದಲ್ಲಿ ಬಂದಾಗ, ಸೊ ನಮ್ ಕಡೆ ಜನ ಈ ಕಡೆ ನಮ್ ಕಾವೇರಿ ರಿವರ್ ಅದು ಇದು ನಾನು ಉದಾಹರಣೆ ಕೊಟ್ಟಾಗ ನಮ್ ಜನರಿಗೆ ಕಾವೇರಿ ರಿವರ್ ಹೆಂಗೈತೆ ಸೊ ತುಂಬಾ ನೋಡಿಲ್ಲ. ಓಕೆನಾ, ನಮ್ ಜನ ನೋಡ್ರಿ, ಸೊ ಗುಲ್ಬರ್ಗ, ಬೀದರು, ಬಿಜಾಪುರ ಅಥವಾ ಯಾದಗಿರಿ ಭಾಗದ ಜನರು ಮ್ಯಾಕ್ಸಿಮಮ್ ನಾವ್ ಏನಾದ್ರು ಅಡ್ಡಾಡಿದೀವಿ ಅಂದ್ರೆ ಮಹಾರಾಷ್ಟ್ರ ಸೈಡ್ ಜಾಸ್ತಿ ಅಡ್ಡಾಡಿರ್ತೀವಿ, ಇಲ್ಲಾಂದ್ರೆ ಒಂದ್ ಸ್ವಲ್ಪ ಹೈದರಾಬಾದ್ ಪ್ರಾಂತ್ಯದಲ್ಲಿ ಅಡ್ಡಾಡಿರ್ತೀವಿ. ನಮ್ ಜನ ಹೊಟ್ಟೆಪಾಡಿಗೆ ಅಂತಾನೆ ಬೆಂಗಳೂರು ಸೈಡ್ ಬರ್ತಾರೆ, ಮೈಸೂರು ಸೈಡ್ ಬರ್ತಾರೆ. ಮೈಸೂರಿಗೆ ಹೋಗೋದು ಬಹಳ ಅಪರೂಪ ಮತ್ತೆ. ಓಕೆನಾ, ಯಂಗ್ ಏಜ್ ಇರೋರು ಏನಾದ್ರು ಬಂದ್ರೆ ಮೈಸೂರು ಕಡೆ ಬರ್ತಾರೆ, ಇಲ್ಲ ಅಂದ್ರೆ ಬೆಂಗಳೂರೇ ನಮ್ದು ಲಾಸ್ಟ್. ದುಡಿಮೆಗೆ ಅಂತ ಬಂದ್ರೆ ಬೆಂಗಳೂರೇ ಲಾಸ್ಟ್. ನಾವು ಟ್ರಿಪ್ ಟೂರಿಗೆ ಏನಾದ್ರು ನೋಡಕ್ ಹೋದ್ರೆ ಅದು ಬರೋದೇ ಇಲ್ಲ ಜಾಸ್ತಿ. ನಾವು ಅದ ನಮ್ದು ಆ ಕಡೆ ಬಾಗಲಕೋಟ, ಬದಾಮಿ, ಐಹೊಳೆ, ಪಟ್ಟದಕಲ್ಲು, ಓಕೆನಾ, ಅಷ್ಟ ಲಾಸ್ಟ್. ನಾವು ಈ ಕಡೆ ಬರೋದೇ ಇಲ್ಲ ಜಾಸ್ತಿ. ಬಂದ್ರು ಏನೋ ನಮ್ದು ತೀರ್ಥ ಸ್ಥಳಗಳು ಅಂತ ಬಂದ್ರೆ ಧರ್ಮಸ್ಥಳ, ಅದು ಬಿಟ್ರೆ ಜೋಗ್ ಫಾಲ್ಸ್. ಜಾಸ್ತಿ ಎಲ್ಲೂ ಅಡ್ಡಾಡೋದಿಲ್ಲ. ನಮ್ ಜನರಿಗೆ ಸಕಲೇಶ್ಪುರ ಅಂದ್ರೆ ಗೊತ್ತಿಲ್ಲ, ಜಾಸ್ತಿ ಆಗುಂಬೆ ಘಾಟ್ಗಳು ನೋಡಿಲ್ಲ. ಓಕೆನಾ, ನಮ್ಮೂರು ಜಾಸ್ತಿ ನೋಡಿಲ್ಲ. ನಮ್ಮೂರು ಜಾಸ್ತಿ ಆ ಕಡೆ, ಓಕೆನಾ, ತುಳಜಾಪುರ, ಪಂಡ್ರಾಪುರ, ದತ್ತಗಣಗಾಪುರ, ಓಕೆನಾ, ಶಿರ್ಡಿ, ನಾಸಿಕ ಆ ಕಡೆ ಜಾಸ್ತಿ ಓಡಾಡ್ತಾರೆ ನಮ್ ಜನ. ಓಕೆನಾ, ಈ ಕಡೆ ಬಿಟ್ರೆ ಆಂಧ್ರ ಪ್ರದೇಶದಲ್ಲಿ ಅಂತ ಬಂದ್ರೆ ಶ್ರೀಶೈಲ ಜಾಸ್ತಿ ಅಡ್ಡಾಡ್ತಾರ, ತಿರುಪತಿ ಜಾಸ್ತಿ ಅಡ್ಡಾಡ್ತಾರೆ. ಹಂಗಾಗಿ ಆ ಭಾಗದ ಜನರಿಗೆ ಮೀನ್ಸ್ ನಮ್ಮ ಭಾಗದ ಜನರಿಗೂ ಕೂಡ ಒಂದಿಷ್ಟು ಉದಾಹರಣೆಗಳು ಗೊತ್ತಾಗ್ಲಿ ಈ ರಿವರ್ ಸಿಸ್ಟಮ್ಗೆ, ಲ್ಯಾಂಡ್ ಸರ್ಫೇಸ್ಗೆ ಸಂಬಂಧಪಟ್ಟಂಗೆ. ಸೊ ಇನ್ನು ಉತ್ತರ ಕರ್ನಾಟಕದ ಭಾಗದಲ್ಲಿ ಬಂದಾಗ ನಮಗೆ ಜಾಸ್ತಿ ಅಂತ ಬಂದಾಗ ಒಂದು 3 ಪ್ರಮುಖ ನದಿಗಳು. ಒಂದು ಕೃಷ್ಣ, ಇನ್ನೊಂದು ಬಿಟ್ರೆ ಭೀಮಾ. ಓಕೆನಾ, ಯಾದಗಿರಿ, ಗುಲ್ಬರ್ಗ ಜನರಿಗೆ ಭೀಮಾ ನದಿ ಒಂದ್ ಸ್ವಲ್ಪ ಬಹಳ ಕಿರು ಪರಿಚಯ. ಓಕೆನಾ, ಭೀಮಾ ನದಿ ಅನ್ನೋದು ಒಂದು ನದಿ ಐತ್ರಿ ಕರ್ನಾಟಕದಾಗ. ಓಕೆನಾ, ಈ ಕಡೆ ಸೌತ್ ಕರ್ನಾಟಕದವ್ರಿಗೆ ಜಾಸ್ತಿ ಗೊತ್ತೇ ಇಲ್ಲ. ಬೆಂಗಳೂರು ಸೈಡ್ನವ್ರಿಗೆ ಆಗಿರ್ಬೋದು, ಸೊ ಇಲ್ಲಿ ಮೈಸೂರು ಪ್ರಾಂತ್ಯದವ್ರಾಗಿರ್ಬೋದು, ಹಾಸನ, ಕೊಡಗು ಈ ಸೈಡ್ನವರಿಗೆ ನಮ್ಮ ಭೀಮಾ ನದಿ ಬಗ್ಗೆ ಗೊತ್ತೇ ಇಲ್ಲ. ಭೀಮಾ, ಅಮರ್ಜ ಅಂತೆಲ್ಲ ನದಿಗಳಿದಾವೆ. ಓಕೆನಾ, ಇಲ್ಲಿ ಈಗ ಭೀಮಾ ನದಿಯ ಹಂತವನ್ನ ನೋಡ್ತಾ ಬಂದಾಗ, ಭೀಮಾ ತೀರದಲ್ಲಿ ಫಿಲಂ ನೋಡಿ ಅದು ಅಂತ ಆ ಎಕ್ಸಾಂಪಲ್ ಅದೇ ನದಿಯ ದಡದ ಪ್ರದೇಶದಲ್ಲಿ ಇರುವಂತದ್ದು. ಓಕೆನಾ, ಇನ್ನು ಭೀಮಾ ನದಿ ನೋಡಿದಾಗ ನಾವು ದತ್ತಗಣಗಾಪುರ ನೋಡ್ತೀವಿ. ಓಕೆನಾ, ದತ್ತಗಣಗಾಪುರ ಅಂತ ಒಂದು ಊರೈತಿ. ಈ ದತ್ತಗಣಗಾಪುರದಲ್ಲಿ ನೋಡ್ರಿ, ದತ್ತಗಣಗಾಪುರದ ಪ್ರಾಂತ್ಯದಲ್ಲಿ ದತ್ತಗಣಗಾಪುರಕ್ಕೆ ಭೀಮಾ ನದಿ. ಓಕೆನಾ, ಬಿಡ್ರ ದತ್ತ ಗಣಗಾಪುರ, ದತ್ತ ಗಣಗಾಪುರ. ಈ ದತ್ತಗಣಗಾಪುರದ ಪ್ರಾಂತ್ಯದಲ್ಲಿ ನಿಮಗೆ ಭೀಮಾ ನದಿ ಹರಿಯೋದನ್ನ ಕಾಣಿಸ್ತದೆ. ಓಕೆನಾ, ಭೀಮಾ ನದಿ ಹರಿಯುವಂತ ಸ್ಥಳ ಕಾಣಿಸ್ತದೆ. ಸೊ ಅಲ್ಲೇ ನದಿಗೆ ಇನ್ನೊಂದು ನದಿ ಬಂದು ಜಾಯಿಂಟ್ ಆಗ್ತದೆ. ಸೊ ಅಮರ್ಜಾ ಅಂತ ಒಂದು ನದಿ ಬರ್ತದೆ. ಅಮರ್ಜಾ ನದಿ ಮತ್ತೆ ಇಲ್ಲಿ ನದಿ ಎರಡು ಜಾಯಿಂಟ್ ಆಗ್ತದೆ. ಇದನ್ನ ಕನ್ಫ್ಲುಯೆನ್ಸ್ ಅಂತ ಕರಿತೀವಿ. ಕನ್ನಡದಲ್ಲಿ ಸಂಗಮ ಅಂತ ಕರಿತೀವಿ. ಏನಂತ ಕರಿತೀವಿ? ಸಂಗಮ, ನದಿಗಳ ಸಂಗಮ ಆಗುವಂಥದ್ದು ಸಂಗಮ ಅಂತ ಕರಿತೀವಿ. ಕೂಡಲ ಸಂಗಮ ಅಂತ ಕರಿತೀವಿ. ಓಕೆನಾ, ಕೂಡಲ ಅಂದ್ರೂ ಒಂದೇ, ಸಂಗಮ ಅಂದ್ರೂ ಒಂದೇ, ಬಟ್ ಎರಡು ಜೋಡಿ ಪದಗಳಾಗಿರೋದ್ರಿಂದ ಕೂಡಲ ಸಂಗಮ ಅಂತ ಕರಿತೀವಿ. ಸೊ ಇಲ್ಲಿ ನಾವು ದತ್ತಗಣಗಾಪುರದ ಭಾಗದಲ್ಲಿ ನೋಡಿದಾಗ, ಸೊ ನದಿ ಏನಾಗಿದೆ ಆ ಭಾಗದಲ್ಲಿ ಜನ ಎಲ್ಲರೂ ನೋಡಿದಾರೆ. ಬಟ್ ರಿವರು ಜಾಸ್ತಿ ನಮ್ದು ಇದು ಸೀಸನಲ್ ರಿವರ್ ಅಷ್ಟೇ, ಯಾವಾಗ್ಲೂ ಹರಿಯಲ್ಲ. ಇದು ಸೀಸನಲ್ ರಿವರ್, ಮಳೆ ಬಂದಾಗ ಅಷ್ಟೇ ತುಂಬಿ ಹರಿತೈತಿ. ಓಕೆನಾ, ಭೀಮಾ ನದಿ ನೋಡಿ, ಈ ಭೀಮಾ ನದಿ ದತ್ತಗಣಗಾಪುರದ ಪ್ರಾಂತ್ಯದಲ್ಲಿ ಈಗಿನ ಟೈಮಲ್ಲಿ, ಓಕೆನಾ, ಸೊ ನೀವು ಆಲ್ಮೋಸ್ಟ್ ಅಲ್ಲೂ ಮಾರ್ಚ್, ಏಪ್ರಿಲ್, ಮೇ, ಜೂನ್ ವರ್ಗುನು ಸೊ ಈ ನದಿಲಿ ಜಾಸ್ತಿ ನೀರಿರಲ್ಲ. ಅಂತ ಟೈಮಲ್ಲಿ ನಮಗೆ ನದಿಯ ದಡದಲ್ಲಿ ಒಂದಿಷ್ಟು ಹೈಟಿಗೆ ಹೋಗಿರ್ತೈತಿ ಲ್ಯಾಂಡ್, ನೋಡಿರ್ಬೋದು ನಮ್ಮ ಜನರ ಭಾಗದಲ್ಲಿ. ಸೊ ಒಂದಿಷ್ಟು ಇಮೇಜಸ್ ತೋರಿಸ್ತೀನಿ. ಓಕೆನಾ, ನಾರ್ಮಲ್ ಲ್ಯಾಂಡ್ ಹಿಂಗಿರ್ತದೆ. ಸೊ ಒಂದಿಷ್ಟು ಲ್ಯಾಂಡ್ ಹಿಂಗೋಗಿರ್ತದೆ. ಸೊ ಇಲ್ಲಿ ನದಿ ಹರಿತಾ ಇರ್ತದೆ. ಓಕೆನಾ, ಸೊ ಇಲ್ಲಿ ನದಿ ಹರಿತಾ ಇರ್ತದೆ, ಇದು ನದಿ. ಸೊ ಈ ನದಿಯ ನೀರಿನ ದಡಕ್ಕೆ ಒಂದಿಷ್ಟು ಮಣ್ಣಿನ ಗುಡ್ಡೆ ಬಿದ್ದಿರ್ತವೆ. ಇಲ್ಲೇ ಜನ ಕೈಕಾಲ್ ಮುಖ ತಕ್ಕೊಂಡು ದೇವ್ರ ದರ್ಶನಕ್ಕೆ ಹೋಗ್ತಾ ಇರ್ತಾರೆ. ಇದನ್ನ ನಾವೇನಂತ ಕರಿತೀವಿ? ಲೀವ್ಸ್ ಅಂತ ಕರಿತೀವಿ. ಲೀವ್ಸ್ ಅಂತ ಕರಿತೀವಿ. ಗೊತ್ತಾಗ್ತಿದ್ಯಾ? ಸೊ ಬಟ್ ಇಲ್ಲಿಂದ ಇಲ್ಲಿವರೆಗೂ ಕೂಡ ಮಣ್ಣಿದೆ. ಓಕೆನಾ, ಇಲ್ಲಿಂದ ಇಲ್ಲಿವರೆಗೂ ಕೂಡ ಮಣ್ಣಿದೆ. ನೋಡಿ, ಜನ ಮಣ್ಣಲ್ಲಿ ಒಂದ್ ಸ್ವಲ್ಪ ನಡ್ಕೊಂಡ್ ಬಂದು ಮೇಲೆ ಹೈಟಿಗೆ ಬಂದು ಮೆಟ್ಲೇರ್ಕೊಂಡು ದರ್ಶನಕ್ಕೆ ಏನೋ ಹೋಗ್ತಾ ಇರ್ತಾರೆ. ಸೊ ಈ ಭಾಗದಲ್ಲಿ ಒಂದಿಷ್ಟು ಮಣ್ಣಿದೆ. ಓಕೆನಾ, ಆ ನದಿ ಆ ಕಡೆ ಪ್ರಾಂತ್ಯದಲ್ಲಿ ನೋಡ್ಬೇಕು ನೀವು, ಇಟಗಿ ಆ ಬ್ರಿಡ್ಜ್ ಆ ಕಡೆ. ಓಕೆನಾ, ಆ ಪ್ರಾಂತ್ಯದಲ್ಲಿ ಸೊ ಅಲ್ಲಿ ಒಂದಿಷ್ಟು ಲ್ಯಾಂಡ್ ಇದೆ. ಓಕೆನಾ, ಇದನ್ನ ನಾವೇನಂತ ಕರಿತೀವಿ? ಇಲ್ಲಿಂದ ಇಲ್ಲಿವರೆಗೂ ಈ ಲ್ಯಾಂಡ್ ಅನ್ನು ನಾವು ಫ್ಲಡ್ ಪ್ಲೈನ್ ಅಂತ ಕರಿತೀವಿ. ಓಕೆನಾ, ಫ್ಲಡ್ ಪ್ಲೈನ್. ನದಿ ಏನ್ ಮಾಡ್ತದೆ? ನೀರು ಬಂದಾಗ ಇಲ್ಲಿವರೆಗೂ ತುಂಬ್ಕೊಂಡ್ ಬರ್ತದೆ. ಇದನ್ನ ಕಂಪ್ಲೀಟ್ ಆಗಿ ನಾವು ರಿವರ್ ಲೈನ್ ಅಂತ ಕರಿತೀವಿ. ಬಟ್ ಇಷ್ಟೇ, ಆ ನದಿಯ ನೀರಿನಿಂದ ಹಿಡಿದು ಆ ದಡದ ಮೇನ್ ದಡದವರೆಗೂ ಜಾಲಿಕಂಟಿ ಬೆಳೆದಿರ್ತಾವಲ್ಲ, ಅಲ್ಲಿ ಜಾಲಿಕಂಟಿ ಬೆಳೆದಿರೋ ಲೈನಿನವರೆಗೂ ಅದನ್ನ ನಾವು ಫ್ಲಡ್ ಪ್ಲೈನ್ ಅಂತ ಕರಿತೀವಿ. ಬಟ್ ನಾರ್ಮಲ್ ಆಗಿ ಇಷ್ಟೇ ನೀರಿರೋದ್ರಿಂದ ಇಲ್ಲಿ ಮಣ್ಣಿರ್ತದೆ. ಇಲ್ಲೇನಿರ್ತದೆ? ಮಣ್ಣಿರ್ತದೆ, ಜಾಸ್ತಿ ಮಣ್ಣು ಮರಳು ಇರ್ತದೆ. ಓಕೆನಾ, ಈ ಜಾಗವನ್ನ ನಾವು ಫ್ಲಡ್ ಪ್ಲೈನ್ ಅಂತ ಕರಿತೀವಿ. ಈ ಫ್ಲಡ್ ಪ್ಲೈನ್ ಜಾಗವನ್ನ ನಾವು ಕರ್ನಾಟಕದಲ್ಲಿ, ನಾವು ಉತ್ತರ ಕರ್ನಾಟಕದ ಭಾಗದಲ್ಲಿ ಗಣಗಪುರದಲ್ಲಿ ನೋಡ್ತೀವಿ. ಓಕೆನಾ, ಕೆಳಗಡೆ ಬಂದಾಗ ಕೃಷ್ಣಾ ನದಿಯಲ್ಲಿ ನೋಡ್ತೀವಿ, ಕೃಷ್ಣಾ ನದಿಯಲ್ಲಿ. ಓಕೆನಾ, ನಾರಾಯಣಪುರ ಅನ್ನೋ ಜಾಗದಲ್ಲಿ ನೋಡ್ತಿರ್ತೀವಿ. ಓಕೆನಾ, ನೆಕ್ಸ್ಟ್ ಇನ್ನು ಘಟಪ್ರಭಾ ಮಲಪ್ರಭಾಕ್ಕಂತೂ ಹೇಳಂಗ ಇಲ್ಲ. ಓಕೆನಾ,
ಘಟಪ್ರಭಾ ಮಲಪ್ರಭಾಕ್ಕಂತೂ ಹೇಳಂಗಿಲ್ಲ. ಆಲ್ಮಟ್ಟಿ ಡ್ಯಾಮ್ ಅಲ್ಲಿ ಆ ಕಡೆ ಪ್ರಾಂತ್ಯದಲ್ಲೂ ಕೂಡ ನೀವು ನೋಡಿರ್ತೀರ. ಓಕೆನಾ, ಕೂಡಲ ಸಂಗಮದಲ್ಲಿ ಕನ್ಫ್ಲೂಯೆನ್ಸ್ ಆಗ್ತದೆ ಘಟಪ್ರಭಾ ಮಲಪ್ರಭಾ ಮತ್ತು ಇನ್ನೊಂದು ಕೃಷ್ಣದ, ಮೂರರದ್ದು ಸಂಗಮ ಆಗ್ತಾ ಇರ್ತದೆ. ನೆಕ್ಸ್ಟ್ ಇನ್ನು ಮೈಸೂರು ಪ್ರಾಂತಕ್ಕೆ ಅಂತ ಬಂದಾಗ ಕಾವೇರಿ ನದಿ ಇದೆ. ಕಾವೇರಿ ನದಿ ಇದೆ. ಓಕೆನಾ, ಕಾವೇರಿ ನದಿ ನೋಡ್ರಿ ಮೂಲ ಉಗಮ ತಲಕಾವೇರಿ ಇಲ್ಲ ಆದ್ರೂ ಕೂಡ. ಸೊ ಇನ್ನು ಟಿ ನರ್ಸ್ ಇದು ಯಾವುದು ನಮ್ಮ KR ನಗರದ ಹತ್ತತ್ರ ಬಂದಾಗ, KR ನಗರದ ಹತ್ತತ್ರ ಬಂದಾಗ ನೀರ್ ಏನಾಗ್ತದೆ, ವೈಡ್ ಆಗ್ತದೆ. ಬಟ್ ನೀರ್ ಸ್ವಲ್ಪ ಕಮ್ಮಿ ಇದ್ದಾಗ ಅಲ್ಲಿ ಪ್ಲೇನ್ಸ್ ಗಳು ಕ್ರಿಯೇಟ್ ಆಗಿದೆ. ಓಕೆನಾ, ಉದಾಹರಣೆಗೆ ಸೊ ಕಾವೇರಿ ನದಿಗೆ ನೀವು ಇನ್ನೊಂದು ಏನಂದ್ರೆ ಫೇಮಸ್ ಪ್ಲೇಸ್ ತಲಕಾಡ್ ಹತ್ರನೂ ನೋಡ್ಬೋದು. ತಲಕಾಡ್ ಹತ್ರನೂ ನೋಡ್ಬೋದು. ತಲಕಾಡ್ ರಿವರ್ ನೀರಿಲ್ಲೇ ಇರ್ತದೆ, ನೀರಿಲ್ಲೇ ಇದೆ. ಸೊ ಈ ಕಡೆ ಒಂದ್ ಸ್ವಲ್ಪ ನೀರಿನ ದಡಕ್ಕೆ ಇಲ್ಲಿ ಒಂದ್ ಸ್ವಲ್ಪ ತೆಪ್ಪಗಳ ತಂದು ನಿಂದ್ರಿಸ್ತಾರೆ. ತಲಕಾಡಿನ ಪ್ರಾಂತದಲ್ಲಿ ನೋಡ್ಬೋದು. ಓಕೆನಾ, ಇಲ್ಲಿ ತೆಪ್ಪಗಳ ತಂದು ನಿಂದ್ರಿಸ್ತಾರೆ, ಇಲ್ಲಿ ಮಣ್ಣಿರುತ್ತೆ. ತೆಪ್ಪಗಳ ನಿಂದ್ರಿಸಲಿ ಮಣ್ಣಿದೆ. ಇದನ್ನ ನಾವು ಲೀವ್ಸ್ ಅಂತ ಕರಿತೀವಿ. ಬಟ್ ನದಿ ಆ ಮೇನ್ ಲ್ಯಾಂಡ್ ಇಂದ ಹಿಡಿದು ಇಲ್ಲಿವರೆಗೂ ಕೂಡ ಮರಳಿದೆ. ಇದನ್ನ ನಾವೇನಂತ ಕರಿತೀವಿ, ಫ್ಲಡ್ ಪ್ಲೈನ್ ಅಂತ ಕರಿತೀವಿ. ಇದನ್ನಂತ ಕರಿತೀವಿ ಫ್ಲಡ್ ಪ್ಲೈನ್ ಅಂತ ಕರಿತೀವಿ. ಗೊತ್ತಾಗ್ತಿದ್ಯಾ? ತಲಕಾಡಿನ ಪ್ರಾಂತದವರಿಗೆ. ಇನ್ನು ತುಂಗಭದ್ರದ ಪ್ರಾಂತದವರಿಗೆ ಅಂತ ನೋಡ್ರಿ. ಓಕೆನಾ, ಮಧ್ಯ ಭಾಗದಲ್ಲಿ ಬಳ್ಳಾರಿ ಆಗಿರ್ಬೋದು. ಓಕೆನಾ, ಸೊ ಈ ಕಡೆ ದಾವಣಗೆರೆ ಹತ್ರ ರಾಣೆಬೆನ್ನೂರು ಆಗಿರ್ಬೋದು. ಹರಿಹರದ ಪ್ರಾಂತ್ಯದಲ್ಲಿ ನೋಡ್ರಿ ಅಂತ ಪ್ರಾಂತದ ಜನರಿಗೆ ಸೊ ನಮ್ಮ ಫೇಮಸ್ ಪ್ಲೇಸ್ ಇವೆಲ್ಲವೂ ನೋಡ್ರಿ. ಇವ್ರಿಗಂತೂ ಎಲ್ಲ ತರನು ಕಾಣಿಸ್ತೈತೆ. ಓಕೆನಾ, ಎಲ್ಲ ತುಂಗಭದ್ರಾ ನದಿ ಅಂತ ಇಟ್ಟಾಗ ಎಲ್ಲಾನು ಕಾಣಿಸ್ತದೆ. ಜಾರ್ಜಸ್ ರಾಫ್ಟಿಂಗ್ ಎರಡೇ ಇಲ್ಲ ತುಂಗಭದ್ರದ, ಉಳಿದಿದ್ದೆಲ್ಲಾನು ಐತೆ. ಜಾರ್ಜಸ್ ರಾಫ್ಟಿಂಗ್ ಎರಡೇ ಇಲ್ಲ. ಸೊ ನೋಡಿ, ಈ ತುಂಗಭದ್ರದ ರಾಣೆಬೆನ್ನೂರು ಪ್ರಾಂತ್ಯದಲ್ಲಿ ರಾಣೆಬೆನ್ನೂರು ಆಗಿರ್ಬೋದು, ಹೂವಿನಡಲಿ ತಾಲೂಕಲ್ಲಿ ಆಗಿರ್ಬೋದು, ತದನಂತರ ಈ ಕಡೆ ಮುಂಡ್ರಿಗಿ ತಾಲೂಕು ಬಾರ್ಡರ್ ಅಲ್ಲಿ ಆಗಿರ್ಬೋದು. ಸೊ ಒಂದು ಫೇಮಸ್ ಮೈಲಾರ ಅಂತ ಐತೆ. ಓಕೆನಾ, ಮೈಲಾರ ಊರಾಗಿರ್ಬೋದು ಅಥವಾ ಸೊ ಸಿಂಗಟಾಲೂರು ಅಂತ ಒಂದಿದೆ. ಸಿಂಗಟಾಲೂರು. ಓಕೆನಾ, ಆ ಕಡೆ ಸಿಂಗಟಾಲೂರು ಅಂತ ಇದೆ. ಆ ಸಿಂಗಟಾಲೂರು ಫೇಮಸ್ ಒಂದು ಗುಡ್ಡ ಇದೆ, ವೀರಭದ್ರೇಶ್ವರ ಟೆಂಪಲ್ ಅಂತ. ಆ ಗುಡ್ಡದ ಮೇಲಿಂದ ನಿಂತು ನೋಡಿದಾಗ ನದಿ ಹರಿಯುವಿಕೆ ಕಾಣಿಸ್ತದೆ. ಈ ಸಿಂಗಟಾಲೂರು ವೀರಭದ್ರೇಶ್ವರ ಗುಡ್ಡದ ಮೇಲಿಂದ ನಿಂತು ನೋಡಿದಾಗ ಸೊ ಇಲ್ಲಿ ಏನಾಗ್ತದೆ, ನದಿ ಹರಿಯುವಿಕೆ ಕಾಣಿಸ್ತದೆ. ಈ ನದಿ ಹರಿಯುವಿಕೆ ಜಾಗದಲ್ಲಿ ನೋಡಿ, ನದಿ ಹರಿಬೇಕಾದ್ರೆ ಇವಾಗಿನ ಸೀಸನ್ ಅಲ್ಲಿ ಮಳೆ ನೀರು ಕಮ್ಮಿ ಇರ್ತದೆ. ಸೊ ಹಂಗಾಗಿ ಇಲ್ಲೆಲ್ಲ ಕಾಣಿಸ್ತದೆ. ಇಲ್ಲಿ ನದಿ ಹರಿಬೇಕಾದ್ರೆ ಗುಡ್ಡದ ಪ್ರಾಂತದಲ್ಲಿ ಒಂದಿಷ್ಟು ನದಿ ಹಿಂಗ್ ಶಾರ್ಟ್ ಕಟ್ ತಗೊಂಡ್ಬಂದಿದೆ. ಇದನ್ನ ನಾವು ಆಕ್ಸ್ಬೋ ಲೇಕ್ ಅಂತ ಕರಿತೀವಿ. ಏನಂತೀವಿ? ಆಕ್ಸ್ಬೋ ಲೇಕ್ ಅಂತ ಕರಿತೀವಿ. ನೆಕ್ಸ್ಟ್ ಸೊ ಈ ನದಿ ಏನ್ ಮಾಡ್ತದೆ, ಆಕ್ಸ್ಬೋ ಲೇಕ್ ಅಂತ ಇದೆ. ಇಲ್ಲೇ ಜಾಸ್ತಿ ಗ್ಯಾಪ್ಗಳು ಕೂಡ ಕಾಣಿಸ್ತದೆ. ತದನಂತರ ಈ ನದಿ ಮುಂದೆ ಹೊಸಪೇಟೆ ಡ್ಯಾಮು ಅದು ಇದು ಆದ್ಮೇಲೆ ಹಂಪಿ ಹತ್ತತ್ರ ಬಂದಾಗ ಆ ಕಲ್ಲುಗಳ ಮಧ್ಯದಲ್ಲಿ ಹರಿತಾ ಇರ್ತದೆ. ಬಟ್ ದೊಡ್ಡ ಬಂಡೆಗಳನ್ನೇನು ಸೀಳಿ ಹರಿಯಲ್ಲ. ಇದು ದೊಡ್ಡ ಬಂಡೆನ ಸೀಳಿ ಹರಿಯಲ್ಲ. ಇದು ಜಾರ್ಜಸ್ ಕ್ರಿಯೇಟ್ ಮಾಡಲ್ಲ. ಈಗ್ಲೂ ಹೇಳ್ತಾ ಇದೀನಿ, ದೊಡ್ಡ ಬಂಡೆಗಳನ್ನ ಸೀಳಲ್ಲ. ಬಟ್ ಬಂಡೆಗಳಿಂದ ಕೂಡಿದ ಗುಡ್ಡವನ್ನ ಸೀಳುತ್ತೆ. ಓಕೆನಾ, ಬಂಡೆಗಳಿಂದ ಈ ಹಂಪಿ ಪ್ರಾಂತದಲ್ಲಿ ದೊಡ್ಡ ಕಲ್ಲಿನ ಬೆಟ್ಟಗಳಿದಾವೆ. ಅಂಜನಾದ್ರಿ ಬೆಟ್ಟ ಆಗಿರ್ಬೋದು, ಈ ಕಡೆ ಹಂಪಿ ಆಗಿರ್ಬೋದು. ನದಿ ಆ ಕಡೆ ಅಂಜನಾದ್ರಿ ಇದೆ, ನದಿ ಈ ಕಡೆ ಏನಿದೆ ಬಳ್ಳಾರಿ ಡಿಸ್ಟ್ರಿಕ್ಟ್. ಓಕೆನಾ, ಹಂಪಿ ಈ ಕಡೆ, ಹಂಪಿ ಆ ಕಡೆ ಅಂಜನಾದ್ರಿ ಬೆಟ್ಟ, ಆ ಕಡೆ ಕೊಪ್ಪಳ ಜಿಲ್ಲೆ, ಈ ಕಡೆ ಬಳ್ಳಾರಿ ಜಿಲ್ಲೆ. ಓಕೆನಾ, ಸೊ ಇವಾಗ ವಿಜಯನಗರ ಜಿಲ್ಲೆ ಆಗಿದೆ. ಓಕೆನಾ, ಸೊ ಈ ಕಡೆ ವಿಜಯನಗರ ಜಿಲ್ಲೆ, ಸೊ ಆ ಕಡೆ ಬಳ್ಳಾರಿ ಜಿಲ್ಲೆ. ನೋಡಿ, ಇಲ್ಲಿ ಪ್ರಾಂತದಲ್ಲೂ ಕೂಡ ರಾಫ್ಟಿಂಗ್ ಮಾಡ್ತಾರೆ. ತೆಪ್ಪ ತಗೊಂಡು ನದಿ ಒಳಗಡೆ ಹೋಗ್ತಾರೆ ಕಲ್ಲುಗಳ ಮಧ್ಯದಲ್ಲಿ. ಬಟ್ ಅದು ರಾಫ್ಟಿಂಗ್ ಅಲ್ಲ, ಅದು ನೋಡಕ್ಕೆ ಹೋಗ್ತಾರೆ ಅಷ್ಟೇ. ಓಕೆನಾ, ಸೊ ಈ ಪ್ರಾಂತದಲ್ಲೂ ಕೂಡ ನಾವೇನ್ ಮಾಡ್ಬೋದು, ಒಂದಿಷ್ಟು ನದಿಯ ಮೂಲ ಭಾಗಗಳನ್ನ ನೋಡ್ಕೋಬಹುದು. ಉದಾಹರಣೆಗೆ ಇಲ್ಲಿವರೆಗೂ ಏನಾದ್ರು ಡೌಟ್ಸ್ ಏನಿಲ್ವಾ? ಸೊ ಇವಾಗ ಇಮೇಜಸ್ ಗಳನ್ನ ನೋಡೋಣ, ಯಾವ್ಯಾವ ತರ ಇರುತ್ತೆ ಅನ್ನೋದ್ರ ಬಗ್ಗೆ ನೋಡಿ. ಸೊ ಇಲ್ಲೊಂದಿಷ್ಟು ಮೂಲ ಇಮೇಜಸ್ ಗಳಿದಾವೆ. ಸೊ ನದಿಯ ಉಗಮ ಸ್ಥಾನದಿಂದ ಹಿಡಿದು ಒಂದಿಷ್ಟು ಭಾಗವನ್ನ ನಾವು ಏನಂತ ಕರಿತೀವಿ, ಅಪ್ಪರ್ ಕೋರ್ಸ್ ಮೀನ್ಸ್ ಫಸ್ಟ್ ಸ್ಟೇಜ್ ಅಂತ ಕರಿತೀವಿ. ಈ ಫಸ್ಟ್ ಸ್ಟೇಜ್ ನ ನಾವೇನಂತ ಕರಿತೀವಿ, ಯಂಗ್ ಸ್ಟೇಜ್ ಅಂತ ಕರಿತೀವಿ. ಈ ಯಂಗ್ ಸ್ಟೇಜ್ ನ ಕನ್ನಡದಲ್ಲಿ ನಾವೇನಂತ ಕರಿತೀವಿ, ಯುವ ವ್ಯವಸ್ಥೆ ಅಂತ ಕರಿತೀವಿ. ತದನಂತರದಲ್ಲಿ ಮಿಡಲ್ ವ್ಯವಸ್ಥೆ, ತದನಂತರ ಲೋವರ್ ವರ್ಷನ್. ಓಕೆನಾ, ಮೀನ್ಸ್ ಅಡಲ್ಟ್ ಮತ್ತೆ ಓಲ್ಡ್ ಅಂತ ಹೇಳಿದ್ದೆ. ನೆಕ್ಸ್ಟ್ ಇಲ್ಲಿ ನೋಡಿ, ಸೊ ಇಲ್ಲೇನಾಗ್ತದೆ, ನದಿಯ ಮೂಲ ಉಗಮ ಆಗುವಂತ ಭಾಗ ಯಾವುದು ನದಿಯ ಮೂಲ ಉಗಮದ ಸ್ಥಾನದಲ್ಲಿ ಇರುತ್ತೋ ಅದನ್ನ ನಾವೇನಂತ ಕರಿತಿದ್ವಿ, ಸೊ ರಿವರ್ ಪಾಯಿಂಟ್ ಅಂತ ಕರಿತಿದ್ವಿ. ಓಕೆನಾ, ರಿವರ್ ಪಾಯಿಂಟ್, ಅಲ್ಲಿಂದ ಆ ರಿವರ್ದು ಆರಿಜಿನ್ ಪಾಯಿಂಟ್ ಅಂತ ಕರಿತಿದ್ವಿ. ನದಿಯ ಉಗಮದ ಭಾಗ ಅಂತ ಕರೆದಿದ್ವಿ. ಗೊತ್ತಾಗ್ತಿದ್ಯಾ? ನೆಕ್ಸ್ಟ್, ಈ ಗುಡ್ಡಗಾಡು ಪ್ರದೇಶದಿಂದ ಹಿಡಿದು ಎತ್ತರದ ಪರ್ವತದ ಶ್ರೇಣಿಯಲ್ಲಿ ನದಿ ಹುಟ್ಟಿ ಈ ವ್ಯಾಲಿಗಳ ಮುಖಾಂತರ, ಕಣಿವೆಗಳ ಮುಖಾಂತರ ಹರಿಯುವಾಗ ವೇಗವನ್ನ ಜಾಸ್ತಿ ಮಾಡ್ಕೊಳ್ಳುತ್ತೆ, ಹೆಚ್ಚು ಕಮ್ಮಿ ಮಾಡ್ಕೊಳ್ಳುತ್ತೆ, ವಿ ಶೇಪ್ ಅಲ್ಲಿ ಇರುತ್ತೆ, ಯು ಶೇಪ್ ಅಲ್ಲಿ ಇರುತ್ತೆ ಅಂತಾನು ಕೂಡ ಹೇಳಿದ್ದೆ. ಇಲ್ಲಿ ವಿ ಶೇಪ್ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ. ಏನ್ ಮಾಡುತ್ತೆ? ವಿ ಶೇಪ್ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ. ಗೊತ್ತಾಗ್ತಿದ್ಯಾ? ನೆಕ್ಸ್ಟ್, ಈ ನದಿ ಹಂಗೆ ಹರಿತಾ ಮತ್ತೊಂದು ನದಿಗಳು ಜಾಯಿಂಟ್ ಆಗ್ತದೆ, ಅದನ್ನ ಟ್ರಿಬ್ಯೂಟರಿ ಅಂತ ಕರಿತೀವಿ. ಓಕೆನಾ, ಮ್ಯಾರ್ಷಸ್ ಗಳಿದಾವೆ. ಆಕ್ಸ್ಬೋ ಲೇಕ್ ಅಂದ್ರೆ ಏನು, ಸೊ ಇವೆಲ್ಲವೂ ಹೇಳಿದ್ವಿ. ಆಕ್ಸ್ಬೋ ಲೇಕ್ ಅಂದ್ರೆ ಈ ತರ ಫಾರ್ಮೆಟ್ ಆಗಿದೆ. ಸೊ ಇದ್ರದ್ದು ದೊಡ್ಡ ಈ ಕಣಿವೆಗಳಲ್ಲಿ ಹರಿಯುವಂತ ನದಿ ಈ ತರ ಕಾಣಿಸುತ್ತೆ. ದೊಡ್ಡ ಬೆಟ್ಟಗಳ ಕಣಿವೆಗಳಲ್ಲಿ ಹರಿಯುವಂತ ನದಿಯನ್ನು ಕಾಣಿಸುತ್ತೆ, ಈ ತರ ಕಾಣಿಸುತ್ತೆ ನೋಡಿ. ಸೊ ಇಲ್ಲೇನಾಗ್ತದೆ, ನದಿಯ ನೀರಿನ ವೇಗ ಆ ಡೌನ್ ಪೊಸಿಷನ್ ಅಲ್ಲಿ ಬಂದಾಗ ನದಿಯ
ಅಗಲ ಕಮ್ಮಿ ಇರುತ್ತೆ, ಬಟ್ ನೀರಿನ ವೇಗ ಜಾಸ್ತಿ ಇರುತ್ತೆ. ಆ ನೀರಿನ ವೇಗ ಜಾಸ್ತಿ ಇರೋದ್ರಿಂದಾಗಿ ಆ ಕೆಳಗಡೆ ಇರತಕ್ಕಂಥ ಲ್ಯಾಂಡ್ ಮಾಸ್ ನ ನದಿ ಏನ್ ಮಾಡುತ್ತೆ, ಕಟ್ ಮಾಡುತ್ತೆ. ಆ ನದಿಯನ್ನ ಕಟ್ ಮಾಡಿ ಅಲ್ಲಿ ವಿ ಶೇಪ್ ನ ತಗೊಳುತ್ತೆ. ಸ್ವಲ್ಪ ಅಗಲ ಆಯ್ತು ಅಂದ್ರೆ ಇಲ್ಲಿ ಏನ್ ತಗೊಳುತ್ತೆ, ಯು ಶೇಪ್ ತಗೊಳುತ್ತೆ. ಗೊತ್ತಾಗ್ತಿದ್ಯಾ, ಯು ಶೇಪ್ ತಗೊಳುತ್ತೆ ನೋಡಿ. ಸೊ ಇಲ್ಲಿ ಒಂದ್ ಸ್ವಲ್ಪ ಅಗಲ ಆಗಿದೆ, ಇಲ್ಲಿ ಒಂದ್ ಸ್ವಲ್ಪ ನದಿ ಏನ್ ಮಾಡುತ್ತೆ, ಈ ತರ ಯು ಶೇಪ್ ತಗೊಳುತ್ತೆ. ಓಕೆನಾ, ಸ್ವಲ್ಪ ಅಗಲ ಆಗುತ್ತೆ ನದಿ. ಗೊತ್ತಾಗ್ತಿದ್ಯಾ. ನೆಕ್ಸ್ಟ್, ಸೊ ಆ ಯು ಶೇಪ್ ಇಂದ ತಗೊಂಡು ಒಂದು ನಾರ್ಮಲ್ ಲ್ಯಾಂಡಿಗೆ ಬರ್ತದೆ. ನಾರ್ಮಲ್ ಲ್ಯಾಂಡಿಗೆ ಬಂದಾಗ ಸಣ್ಣ ಪುಟ್ಟ ಸೆಡಿಮೆಂಟ್ ಗಳನ್ನೇನೋ ನದಿ ಫ್ಲೋ ಮಾಡ್ತಾ ಇರ್ತದೆ ಮುಂದೆ. ಬಟ್ ಅಪ್ಕಮಿಂಗ್ ಅಲ್ಲಿ ಏನಾಗ್ತದೆ, ಒಂದು ಹಾರ್ಡ್ ರಾಕ್ ಇಂದ ಹಿಡಿದು ನದಿ ಫ್ಲೋ ಆದಾಗ ಡೌನ್ ಪೊಸಿಷನ್ ಅಲ್ಲಿ ಬಂದಾಗ ಇದು ಏನಾಗ್ತದೆ, ಜಲಪಾತವನ್ನ ಕ್ರಿಯೇಟ್ ಮಾಡುತ್ತೆ. ಏನ್ ಮಾಡ್ತದ್ರಿ, ಜಲಪಾತವನ್ನ ಕ್ರಿಯೇಟ್ ಮಾಡುತ್ತೆ. ಇದನ್ನ ಜಲಪಾತ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳಿದೆ. ಇಲ್ಲಿ ಜಲಪಾತ ಕ್ರಿಯೇಟ್ ಆದಾಗ ಈಗ ನೀರೇನ್ ಬೀಳ್ತಾ ಇದೆ, ಜೋತ್ ಬೀಳ್ತಾ ಇದೆ. ಮೀನ್ಸ್ ನೀರು ಹಿಂಗ ಡೌನ್ ಪೊಸಿಷನ್ ಅಲ್ಲಿ ಬೀಳ್ತಾ ಇದೆ. ಈ ಬೀಳೋವನ್ನ ನಾನು ಅಂತ ಕರಿತೀವಿ, ಓವರ್ ಹ್ಯಾಂಗ್ ಅಂತ ಕರಿತೀವಿ ಅಂತ ಹೇಳಿದೆ. ಗೊತ್ತಾಗ್ತಿದ್ಯಾ. ನೆಕ್ಸ್ಟ್, ಸೊ ಬಿದ್ದ ಜಾಗದಲ್ಲಿ ಸೆಡಿಮೆಂಟ್ ಗಳನ್ನ ಕಲೆಕ್ಟ್ ಹಾಕತ್ತೆ. ಮಣ್ಣಿನ ಕಣಗಳಾಗಿರ್ಬೋದು, ಕಲ್ಲಿನ ಕಣಗಳನ್ನ ಕಲೆಕ್ಟ್ ಹಾಕತ್ತೆ. ಇದನ್ನ ನಾವೆಂತ ಕರಿತೀವಿ, ಪ್ಲಂಜ್ ಪೂಲ್ ಅಂತ ಕರಿತೀವಿ ಅಂತ ಹೇಳಿದೆ. ಏನಂತ ಕರಿತೀವಿ, ಪ್ಲಂಜ್ ಪೂಲ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ, ಈ ತರ ಆಗಿರುತ್ತೆ. ಫಸ್ಟ್ ಆಫ್ ಆಲ್ ಈ ತರ ಆಗುತ್ತೆ. ಏನಾಗ್ತದೆ, ಫಸ್ಟ್ ಹಾರ್ಡ್ ರಾಕ್ ಮೇಲಿಂದ ಸಾಫ್ಟ್ ರಾಕ್ ಮೇಲೆ ಬಿದ್ದು ಈ ಸಾಫ್ಟ್ ರಾಕ್ ಒಳಗಡೆ ಕಟ್ ಆಗ್ತಾ ಇರ್ತದೆ. ಬಟ್ ಹಂಗೆ ಕಟ್ ಆಗ್ತಾ ಇದು ಇನ್ನೊಂದ್ ಸ್ವಲ್ಪ ಕಟ್ ಆಗ್ತದೆ. ಈ ಭಾಗ ಏನಾಗ್ತದೆ, ಹಾರ್ಡ್ ರಾಕ್ ಭಾಗ ಕಟ್ ಆಗುತ್ತೆ. ಈ ಹಾರ್ಡ್ ರಾಕ್ ಭಾಗ ಕಟ್ ಆದಾಗ ರಾಕಿ ಪಾರ್ಟಿಕಲ್ ಗಳು ಕೆಳಗಡೆ ಬೀಳ್ತವೆ. ಕಲ್ಲಿನ ಭಾಗಗಳು ಕೆಳಗಡೆ ಬಿದ್ದು ಕಾಲಕ್ರಮೇಣವಾಗಿ ಅದು ನೀರಿನ ವೇಗಕ್ಕೆ ಅಥವಾ ನೀರಿನ ಭಾರಕ್ಕೆ ಅದೇನಾಗ್ತದೆ, ಕರಗಿ ಮುಂದೆ ಫ್ಲೋ ಆಗಿ ಅದೇನಾಗುತ್ತೆ, ಮಣ್ಣಿನ ಅವಶೇಷವಾಗಿ ಕನ್ವರ್ಟ್ ಆಗುತ್ತೆ. ಗೊತ್ತಾಗ್ತಿದ್ಯಾ ನೋಡಿ, ಮಣ್ಣಿನ ಅವಶೇಷವಾಗಿ ಕನ್ವರ್ಟ್ ಆಗುತ್ತೆ. ಬಟ್ ಹಂಗೆ ಇದ್ದ ನದಿ ಮುಂದೆ ಅದೇನಾಗ್ತದೆ, ಫ್ಲೋ ಆಗ್ತಾ ಬರ್ತದೆ. ಫ್ಲೋ ಆಗ್ತಾ ಬಂದಾಗ ಒಂದು ನಾರ್ಮಲ್ ಲ್ಯಾಂಡ್ ಅಲ್ಲಿ ಬಂದಾಗ, ಅಥವಾ ಹಾರ್ಡ್ ರಾಕ್ ಮೇಲೆ ಇನ್ನೂ ಫ್ಲೋ ಆಗ್ತಾ ಇತ್ತು ಅಂದ್ರೆ, ಹಾರ್ಡ್ ರಾಕ್ ಮೇಲೆ ಫ್ಲೋ ಆಗ್ಬೇಕಾದ್ರೆ ಈ ತರ ಒಂದು ನಾರ್ಮಲ್ ಈಕ್ವಲ್ ಲ್ಯಾಂಡ್ ಅಲ್ಲಿ ಹಾರ್ಡ್ ರಾಕ್ ಗಳ ಮೇಲೆ ಭಾಗದಲ್ಲಿ ಫ್ಲೋ ಆಗುವಾಗ ಇದನ್ನ ನಾವೇನಂತ ಕರಿತೀವಿ, ರ್ಯಾಪಿಡ್ ಲ್ಯಾಂಡ್ ಅಂತ ಕರಿತೀವಿ. ಅಥವಾ ರ್ಯಾಪಿಡ್ ಆಗಿ ನದಿಯ ಸ್ಪೀಡ್ ಆಗಿ ತಗೊಳ್ಳೋದ್ರಿಂದ ರ್ಯಾಪಿಡ್ ಸ್ಪೀಡ್ ಅಂತಾನು ಕರಿತೀವಿ. ಓಕೆನಾ, ನದಿ ರ್ಯಾಪಿಡ್ ಸ್ಪೀಡ್ ತಗೊಳ್ಳೋಂಥದ್ದು ಇಂಥ ಭಾಗದಲ್ಲಿ. ಯಾಕಂದ್ರೆ ನೋಡಿ, ಸೊ ಈ ದೊಡ್ಡ ಬಂಡೆಗಳ ಮೇಲೆ ನೀರು ಹಿಂಗ್ ಏರಿ ಮತ್ತೆ ಕೆಳಗಡೆ ಇಳಿಯುತ್ತೆ, ಮತ್ತೆ ಏರಿ ಮತ್ತೆ ಕೆಳಗಡೆ ಇಳುತ್ತೆ. ಹಂಗಾಗಿ ನಾರ್ಮಲ್ ಆಗಿ ಹರಿತಿರ್ತಕ್ಕಂಥ ನದಿಯ ನೀರಿನ ವೇಗ ಹೆಚ್ಚು ಕಮ್ಮಿ ಆಗುತ್ತೆ. ಗೊತ್ತಾಗ್ತಿದ್ಯಾ, ನಾರ್ಮಲ್ ಆಗಿ ಹರಿತಿರ್ತಕ್ಕಂಥ ನದಿಯ ನೀರಿನ ವೇಗ ಹೆಚ್ಚು ಕಮ್ಮಿ ಆಗ್ತದೆ. ಇಲ್ಲಿ ನಾವು ರಾಫ್ಟಿಂಗ್ ನ ಮಾಡ್ತೀವಿ. ಇದನ್ನ ನಾವು ರಿವರ್ ರಾಫ್ಟಿಂಗ್ ಅಂತ ಕರಿತೀವಿ. ಗೊತ್ತಾಗ್ತಿದ್ಯಾ. ಸೊ ಇದನ್ನ ನಾವೇನಂತ ಕರಿತೀವಿ, ರಿವರ್ ರಾಫ್ಟಿಂಗ್ ಅಂತ ಕರಿತೀವಿ. ಇದೇ ರಿವರ್ ರಾಫ್ಟಿಂಗು, ಸೊ ಈ ತರದ ಲ್ಯಾಂಡ್ ಇಲ್ಲ, ಒಂದ್ ಸ್ವಲ್ಪ ದೊಡ್ಡ ಬಂಡೆಗಳ ಕಲ್ಲಿನ ಆಕಾರದಲ್ಲಿದೆ. ಸೊ ಹಂಗಾಗಿ ಅಂತ ಭಾಗದಲ್ಲಿ ನದಿ ಏನ್ ಮಾಡ್ತದೆ, ಸೊ ಈ ಗ್ಯಾಪ್ ಅನ್ನ ಮಾಡ್ಕೊಳ್ಳುತ್ತೆ. ಆ ದೊಡ್ಡ ಬಂಡೆಯನ್ನ ಕಾಲಕ್ರಮೇಣವಾಗಿ ಸೀಳಿ ಮಧ್ಯದಲ್ಲೇ ನದಿ ಹರಿಯಕ್ಕೆ ಶುರು ಮಾಡ್ತದೆ. ಇಲ್ಲಿ ಜಾರ್ಜಸ್ ಗಳನ್ನ ಕ್ರಿಯೇಟ್ ಮಾಡ್ತದೆ. ಇದನ್ನ ಏನಂತ ಕರಿತೀವಿ, ನಾವು ಜಾರ್ಜಸ್ ಅಂತ ಕರಿತೀವಿ. ಸೊ ಇದನ್ನ ಏನಂತ ಕರಿತೀವಿ, ರ್ಯಾಪಿಡ್ ಲ್ಯಾಂಡ್ ಅಂತ ಕರಿತೀವಿ. ಏನಂತ ಕರಿತೀವಿ, ಇದನ್ನ ರ್ಯಾಪಿಡ್ ಲ್ಯಾಂಡ್ ಅಂತ ಕರಿತೀವಿ. ಇವುಗಳನ್ನ ಜಾರ್ಜಸ್ ಅಂತ ಕರಿತೀವಿ. ಇದು ಕಾವೇರಿ ನದಿ ಏನ್ ಮಾಡ್ತದೆ, ರ್ಯಾಪಿಡ್ ಲ್ಯಾಂಡ್ ಅನ್ನ ಕ್ರಿಯೇಟ್ ಮಾಡ್ತದೆ. ಉದಾಹರಣೆ ಆಗಿ ನಮ್ಮ ಮೇಕೆದಾಟು ಯೋಜನೆಯಲ್ಲಾಗಿರ್ಬೋದು, ಮೇಕೆದಾಟು ಪ್ರದೇಶದಲ್ಲಾಗಿರ್ಬೋದು, ಅಥವಾ ಸೊ ಗಗನಚುಕ್ಕಿ ಭರಚುಕ್ಕಿಯ ಪ್ರದೇಶದಲ್ಲಾದ್ರೂ ಆಗಿರ್ಬೋದು. ಗೊತ್ತಾಗ್ತಿದ್ಯಾ. ಸೊ ಹಿಂಗೆ ಹೋಗ್ತಾ ಇದ್ದ ರಿವರು ಸೊ ನಾರ್ಮಲ್ ಆಗಿ ಮತ್ತೆ ಫ್ಲೋ ಆಗ್ತದೆ, ಮುಂದೆ ಫ್ಲೋ ಆಗ್ತದೆ. ಹಂಗೆ ಫ್ಲೋ ಆಗ್ತಾ ನೋಡಿ, ಸೊ ಆ ಫಾಲ್ಸ್ ಅಲ್ಲಿ ಬಿದ್ದಾಗ ಮುಂದೆ ಹಿಂಗೆ ಫ್ಲೋ ಆಗ್ತಾ ಇರ್ತದೆ. ಕಣಿವೆ ಪ್ರದೇಶದಲ್ಲಿದ್ರೆ ಹಿಂಗ್ ಕಾಣಿಸ್ತದೆ, ಇಲ್ಲ ನಾರ್ಮಲ್ ಪ್ರದೇಶದಲ್ಲಿದ್ರೆ ಹಿಂಗ್ ಕಾಣಿಸ್ತದೆ. ಓಕೆನಾ. ಸೊ ಹಿಂಗೆ ಫ್ಲೋ ಆಗ್ತಾ ಇದ್ದ ನದಿ ಏನ್ ಮಾಡ್ತದೆ, ಹಿಂಗೆ ಫ್ಲೋ ಆಗ್ತಾ ಇನ್ ಕೇಸ್ ನದಿ ಏನಾದ್ರೂ ಶಾರ್ಟ್ ಕಟ್ ರೂಟ್ ತಗಂತು ಅಂದ್ರೆ, ನದಿ ಏನಾದ್ರೂ ಶಾರ್ಟ್ ಕಟ್ ಹಿಂಗ್ ಹೋಗೋ ಬದಲು ಸೊ ನೀರಿನ ವೇಗಕ್ಕೆ ಹಿಂಗೆ ಬಂತು ಅಂದ್ರೆ ಇದಿಷ್ಟು ಭಾಗ ಕಟ್ ಆಗಿಬಿಡ್ತದೆ. ನದಿದು ಏನ್ ಮಾಡ್ತದೆ, ಇದಿಷ್ಟು ಭಾಗ ಕಟ್ ಆಗಿ ಇದು ಹಿಂಗೆ ಉಳಿದ್ ಬಿಡ್ತದೆ. ಇಲ್ಲೆಲ್ಲ ಮಣ್ಣಿನಿಂದ ತುಂಬ್ಕೊಂಡ್ಬಿಡ್ತದೆ. ಇಲ್ಲೆಲ್ಲ ಸೆಡಿಮೆಂಟ್ ಗಳನ್ನ ತಂದು ಕಲೆಕ್ಟ್ ಆಕತ್ತೆ. ಸೊ ಇಲ್ಲಿ ಸೆಡಿಮೆಂಟ್ಸ್ ಕಲೆಕ್ಟ್ ಆದಾಗ ಇದಿಷ್ಟು ಭಾಗ ಹಂಗೆ ಉಳಿತದೆ. ಇದನ್ನ ನಾವೇನಂತ ಕರಿತೀವಿ, ಆಕ್ಸ್ಬೋ ಲೇಕ್ ಅಂತ ಕರಿತೀವಿ. ಏನಂತ ಕರಿತೀವ್ರಿ, ಆಕ್ಸ್ಬೋ ಲೇಕ್. ಸೊ ಹಸುಗೂಡಿನ ಪಾದದ ತರದಲ್ಲಿರುತ್ತೆ. ಏನಂತಾರೆ, ಹಸುವಿನ ಪಾದದ ತರದಲ್ಲಿ ಇರೋದ್ರಿಂದ ಇದನ್ನ ನಾವೇನಂತ ಕರಿತೀವಿ, ಆಕ್ಸ್ಬೋ ಲೇಕ್ ಅಂತ ಕರಿತೀವಿ. ನೆಕ್ಸ್ಟ್, ಸೊ ಈ ಆಕ್ಸ್ಬೋ ಲೇಕ್ ಈ ತರ ಫಾರ್ಮೇಟ್ ಆಗುತ್ತೆ ನೋಡಿ. ಸೊ ನದಿ ಏನ್ ಮಾಡ್ತದೆ, ಫಸ್ಟ್ ಹಿಂಗೋಗಿ ಸುತ್ತುಡಿತಾ ಇರ್ತದೆ. ಬಟ್ ಕಾಲಕ್ರಮೇಣವಾಗಿ ನದಿ ಏನ್ ಮಾಡ್ತದೆ, ಶಾರ್ಟ್ ಕಟ್ ರೂಟ್ ಹಿಡಿದು ಬಿಡ್ತದೆ. ಹಿಂಗೆ ಶಾರ್ಟ್ ಕಟ್ ಆಗಿ ಹೋಗ್ಬಿಡ್ತದೆ. ಈ ಭಾಗ ಹಂಗೆ ಕಟ್ ಆಗ್ಬಿಡ್ತದೆ. ಸೊ ಬರ್ತಾ ಈ ಭಾಗದಲ್ಲಿ ಏನಾಗುತ್ತೆ, ಸೆಡಿಮೆಂಟ್ ಗಳನ್ನ ಕಲೆಕ್ಟ್ ಆಗ್ತಪ್ಪ. ಇನ್ ಕೇಸ್ ಈ ಭಾಗದಲ್ಲಿ ಏನಾದ್ರು ಸೆಡಿಮೆಂಟ್ ಗಳನ್ನ ನದಿ ಏನ್ ಮಾಡ್ತದೆ, ಇಲ್ಲಿಂದ ತಂದ ಮಣ್ಣಿನ ಕಣಗಳನ್ನು ಇಲ್ಲೇನಾದ್ರು ತಂದ ನಿಲ್ಲಿಸ್ಬಿಡ್ತು ಅಂದ್ರೆ ಮುಗೀತು. ಇದು ಬ್ಲಾಕ್, ಇದು ಸಪರೇಟ್ ಆಗಿ ಬಿಡ್ತದೆ. ಓಕೆನಾ. ಇದು ಆಕ್ಸ್ಬೋ ಲೇಕಿನ ಇಮೇಜ್.
ಗೊತ್ತಾಗ್ತಿದ್ಯಾ? ಸೊ ಇದೇನಿದು ಆಕ್ಸ್ಬೋ ಲೇಕ್, ಇದನ್ನೇನಂತ ಕರಿತೀವಿ ಆಕ್ಸ್ಬೋ ಲೇಕ್ ಅಂತ ಕರಿತೀವಿ. ನೆಕ್ಸ್ಟ್ ಸೊ ನೋಡಿ, ಸೊ ಇವಾಗ ನದಿ ಏನ್ ಮಾಡ್ತಾ ಇದೆ, ಆಕ್ಸ್ಬೋ ಲೇಕ್ ಇಂದ ಕ್ರಿಯೇಟ್ ಆಗಿ ಮುಂದೆ ಕಂಟಿನ್ಯೂಸ್ಲಿ ಫ್ಲೋ ಆಗ್ತಾ ಇದೆ, ನೀರಿನ ವೇಗ ಕಮ್ಮಿ ಇದೆ. ಸೊ ನೀರು ಕಮ್ಮಿ ಇದ್ದಾಗ ನಾನು ಆಗ್ಲೇ ಹೇಳಿದೆ ಫ್ಲಡ್ ಇಲ್ಲಿಂದ ಇಲ್ಲಿವರೆಗೂ ಇರ್ತದೆ. ಓಕೆನಾ, ನದಿ ನಾರ್ಮಲ್ ಆಗಿ ಇಲ್ಲಿಂದ ಇಲ್ಲಿವರೆಗೂ ಹರಿತಾ ಇರ್ತದೆ. ಈ ಲ್ಯಾಂಡ್ ಅನ್ನ ಏನಂತ ಕರಿತೀವಿ ನಾವು, ಫ್ಲಡ್ ಪ್ಲೇನ್ ಅಂತ ಕರಿತೀವಿ. ಇದನ್ನೇನಂತ ಕರಿತೀವಿ ನಾವು, ಫ್ಲಡ್ ಪ್ಲೇನ್. ಬಟ್ ನದಿ ಹಿಂಗೆ ಈಗ ನೀರು ಇಷ್ಟ ಇದೆ, ಹಿಂಗೆ ಹರಿತಾ ಇದೆ. ಇಲ್ಲಿ ಆಕ್ಸ್ಬೋ ಲೇಕ್ ಕ್ರಿಯೇಟ್ ಆಗಿದಾವೆ. ಬಟ್ ಈ ನದಿ ದಡದಲ್ಲೇ ಒಂದಿಷ್ಟು ಮಣ್ಣಿನ ಸೆಡಿಮೆಂಟ್ಗಳು ಕಲೆಕ್ಟ್ ಆಗಿ ಒಂಥರ ಗುಡ್ಡೆ ಆಕಾರದಲ್ಲಿ ಆಗಿದೆ, ಒಂದ್ ಸ್ವಲ್ಪ ಗುಡ್ಡೆ ಆಕಾರದಲ್ಲಿ ಆಗಿದೆ. ಅದನ್ನ ನಾವೇನಂತ ಕರಿತೀವ್ರಿ, ಲೀವ್ಸ್ ಅಂತ ಕರಿತೀವಿ. ಏನಂತ ಕರಿತೀವ್ರಿ, ಲೀವ್ಸ್ ಅಂತ ಕರಿತೀವಿ ಅಂತ ಹೇಳಿದ್ವಿ. ಏನಂತೀವ್ರಿ, ಲೀವ್ಸ್, LEVES, ಲೀವ್ಸ್ ಅಂತ ಕರಿತೀವಿ. ನೆಕ್ಸ್ಟ್, ಸೊ ಇದನ್ನ ಉದಾಹರಣೆಯಾಗಿ ಎಕ್ಸಾಂಪಲ್ಸ್ ಇದೆ ನೋಡಿ. ಸೊ ಇಲ್ಲಿ ನದಿ ಹರಿತಾ ಇದೆ, ನದಿಯ ದಡಕ್ಕೆನೆ ಒಂದ್ ಸ್ವಲ್ಪ ಹೈಟಿಗೆ ಲ್ಯಾಂಡ್ ಆಗಿದೆ, ಈ ಹೈಟಿನ ಲ್ಯಾಂಡ್ ಅನ್ನ ನಾವೇನಂತ ಕರಿತೀವಿ, ಲೀವ್ಸ್ ಅಂತ ಕರಿತೀವಿ. ಬಟ್ ನೀರ್ ಜಾಸ್ತಿ ಬಂತು ಅಂದ್ರೆ ಇದು ಪ್ರಾಂತ್ಯನೂ ಕೂಡ ಕೊಚ್ಕೊಂಡು ಹೋಗುತ್ತೆ, ಈ ಪ್ರಾಂತ್ಯವನ್ನು ಕೂಡ ಕೊಚ್ಕೊಂಡು ಹೋಗುತ್ತೆ. ಅದನ್ನ ನಾವೇನಂತ ಕರಿತೀವಿ, ಓಕೆನಾ, ಆ ಪ್ರಾಂತ್ಯವನ್ನ ನಾವೇನಂತ ಕರಿತೀವಿ, ಫ್ಲಡ್ ಪ್ಲೈನ್ ಅಂತ ಕರಿತೀವಿ. ನಾರ್ಮಲ್ ಆಗಿ ನೀರು ಸೊ ಇಲ್ಲಿವರೆಗೂ ಹೆಚ್ಚು ಕಮ್ಮಿ, ಓಕೆನಾ, ಈ ಭಾಗವನ್ನ ನಾವೇನಂತ ಕರಿತೀವಿ, ಲೀವ್ಸ್ ಅಂತ ಕರಿತೀವಿ. ಬಟ್ ನೀರ್ ಜಾಸ್ತಿ ಬಂದ್ರೆ ಇದ್ರ ಮೇಲ್ಭಾಗದಲ್ಲೂ ಬರುತ್ತೆ, ಅದನ್ನ ಫ್ಲಡ್ ಪ್ಲೈನ್ ಅಂತ ಕರಿತೀವಿ. ಗೊತ್ತಾಗ್ತಿದ್ಯಾ? ನದಿ ಕಾಲ ಹಾಗೆ ಹರಿದು ಸೆಡಿಮೆಂಟ್ ಗಳನ್ನ ಕಲೆಕ್ಟ್ ಹಾಕಿರುವಂತದ್ದು. ಇದು ಲೀವ್ಸ್ ಜಾಗ. ಜಾಸ್ತಿ ನೀರು ಇದ್ರ ಮೇಲಿಂದನೂ ಫ್ಲೋ ಆಗಿದೆ ನೋಡಿ, ಈಕ್ವಲ್ ಆಗಿದೆ ಇಲ್ಲಿ ಲ್ಯಾಂಡ್, ಓಕೆನಾ, ಲ್ಯಾಂಡ್ ಈಕ್ವಲ್ ಆಗಿದೆ. ಆ ಭಾಗವನ್ನ ನಾವೆಂತ ಕರಿತೀವಿ, ಫ್ಲಡ್ ಪ್ಲೈನ್ ಅಂತ ಕರಿತೀವಿ. ಗೊತ್ತಾಗ್ತಿದ್ಯಾ? ಫ್ಲಡ್ ಪ್ಲೈನ್. ಇನ್ನೊಂದು ಇಮೇಜ್ ಇದೆ ನೋಡಿ, ಬೇಕಾದ್ರೆ ಗೊತ್ತಾಗ್ಲಿಲ್ಲ ಅಂದ್ರೆ ನೋಡಿ. ಸೊ ಈ ಭಾಗದಲ್ಲಿ ಇರ್ತಕ್ಕಂತ ಲ್ಯಾಂಡ್ ಮಾಸ್ ನಾವೆಂತ ಕರಿತೀವಿ, ಲೀವ್ಸ್ ಅಂತ ಕರಿತೀವಿ. ಬಟ್ ಲ್ಯಾಂಡ್ ಇಲ್ಲಿವರೆಗೂ ನೀರ್ ಹರ್ಕೊಂಡು ಬಂದಾಗ ಇದನ್ನ ನಾವೇನಂತ ಕರಿತೀವಿ, ಫ್ಲಡ್ ಪ್ಲೈನ್ ಅಂತ ಕರಿತೀವಿ. ಗೊತ್ತಾಗ್ತಿದ್ಯಾ? ನೆಕ್ಸ್ಟ್, ಸೊ ನದಿ ಏನ್ ಮಾಡ್ತದೆ, ಇವಾಗ ಹರಿತಾ ಮೆಂಡರಿಂಗ್ ಆಗಿ ಎಸ್ ಶೇಪ್ ಅಲ್ಲಿ ಫ್ಲೋ ಆಗಿ ಹರಿತಾ ಏನ್ ಮಾಡ್ತದೆ, ಸಮುದ್ರದ ದಡಕ್ಕೆ ಬರುತ್ತೆ. ಸಮುದ್ರದ ದಡಕ್ಕೆ ಬಂದಾಗ, ಸೊ ನೋಡಿ ಇಲ್ಲಿ ಸಮುದ್ರದ ದಡಕ್ಕೆ ನದಿ ಬಂದಾಗ ಏನಾಗಿದೆ, ನದಿ ಇಲ್ಲಿ ಹಿಂದ್ಗಡೆ ಇದೆ, ಓಕೆನಾ, ಹಿಂದ್ಗಡೆ ನದಿ ಇದೆ. ಸೊ ಇಲ್ಲಿಂದ ಇಲ್ಲೊಂದು ರೂಟ್ ಕಂಡಿಡ್ಕೊಂಡಿದೆ, ಇಲ್ಲೊಂದು ರೂಟ್ ಕಂಡಿಡಿದು ಸೊ ಹಿಂಗೆ ಫ್ಲೋ ಆಗ್ತಾ ಇಲ್ಲಿ ಸಮುದ್ರಕ್ಕೆ ತಂದು ಇಟ್ಟಿಸಿದೆ. ಇದು ಸಮುದ್ರದ ಭಾಗ. ಸೊ ಈ ಸಮುದ್ರದ ಭಾಗಕ್ಕೆ ತಂದಾಗ ಇದು ಏನಂತ ಕರಿತೀವಿ, ಇದನ್ನ ಡೆಲ್ಟಾಸ್ ಅಂತ ಕರಿತೀವಿ. ಸೊ ಬಟ್ ನೀರಿನ ವೇಗ ಜಾಸ್ತಿ ಇತ್ತು, ತುಂಬಾ ನೀರಿಂದ ಹರಿತಾ ಇತ್ತು, ನದಿಯ ವೇಗ ಸ್ಪೀಡ್ ಆಗಿದ್ದಾಗ ಈ ಸೆಡಿಮೆಂಟ್ ಗಳನ್ನು ಕೂಡ ಇಲ್ಲಿ ತಂದು ಹಾಕುತ್ತೆ, ಈ ಸಮುದ್ರದ ಭಾಗದಲ್ಲಿ ತಂದು ಹಾಕುತ್ತೆ. ಇದನ್ನ ನಾವು ಆಸ್ಚುರೀಸ್ ಅಂತ ಕರಿತೀವಿ ಅಂತ ಹೇಳಿದೆ. ಏನಂತ ಕರಿತೀವಿ, ಆಸ್ಚುರೀಸ್ ಅಂತ ಕರಿತೀವಿ ನೋಡಿ. ಸೊ ಈ ಭಾಗದಲ್ಲಿ ನದಿ ಹರಿತಾ ಇದೆ, ಹಿಂಗೊಂದು ಹೋಗಿದೆ, ಹಿಂಗೇನೋ ಹೋಗಿದೆ, ಓಕೆನಾ. ಇದನ್ನ ನಾವು ಡೆಲ್ಟಾ ಅಂತ ಕರಿತೀವಿ. ಈ ಭಾಗವನ್ನ ನಾವು ಏನಂತ ಕರಿತೀವಿ, ಡೆಲ್ಟಾ ಅಂತ ಕರಿತೀವಿ. ಬಟ್ ಈ ಸೆಡಿಮೆಂಟ್ ಗಳನ್ನ ನೀರಿನ ವೇಗದಿಂದಾಗಿ ಸಮುದ್ರದ ಮಧ್ಯದಲ್ಲಿ ತಂದು ಎಸಿತದೆ, ಇದನ್ನ ನಾವೇನಂತ ಕರಿತೀವಿ, ಆಸ್ಚುರೀಸ್ ಅಂತ ಕರಿತೀವಿ. ಸಾರಿ ವೈರ್ ಅಲ್ಲಾಡ್ತಲ್ಲ, ಓಕೆನಾ. ಸ್ವಲ್ಪ ಕ್ಯಾಮ್ರಾ ಆ ಕಡೆ ಈ ಕಡೆ ಆಯ್ತೇನು, ಆಯ್ತಾ, ಓಕೆನಾ. ಆ ಭಾಗವನ್ನ ನಾವೇನಂತ ಕರಿತೀವಿ, ಆಸ್ಚುರೀಸ್ ಅಂತ ಕರಿತೀವಿ. ಏನಾದ್ರೂ ಡೌಟ್ಗಳಿದಾವ? ಏನೋ ಡೌಟ್ಸ್ಗಳಿಲ್ಲ? ಏನಾದ್ರೂ ಡೌಟ್ಸ್ಗಳು ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ಹಾಕಿ. 3 ಸ್ಟೇಜಸ್ ಆಫ್ ರಿವರ್, ಓಕೆನಾ, 3 ಸ್ಟೇಜಸ್ ಆಫ್ ರಿವರ್. ಏನಾದ್ರೂ ಡೌಟ್ಗಳಿದಾವ? ಓಕೆನಾ. ಏನಾದ್ರು ಗ್ರೇಡಿಯಂಟ್ ಅಂದ್ರೆ ನದಿಯ ವೇಗ ಡಿಪೆಂಡ್ ಆಗುವಂಥದ್ದು, ಗ್ರೇಡಿಯಂಟ್, ಓಕೆನಾ, ರಿವರ್ ಸ್ಪೀಡ್ ಡಿಪೆಂಡ್ ಮಾಡುವಂಥದ್ದು, ಓಕೆನಾ. ಸೊ ಏನಾದ್ರೂ ಡೌಟ್ಸ್ಗಳಿದ್ರೆ ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ರೈಸ್ ಮಾಡಿ, ಓಕೆನಾ. ಸೊ ಇದು ಇವತ್ತಿನ ಕ್ಲಾಸಸ್ ಆಗಿರುತ್ತೆ. ಮುಂದಿನ ಕ್ಲಾಸಸ್ ಅಲ್ಲಿ ಸಂಪೂರ್ಣವಾಗಿ ನಾವೇನು ನೋಡ್ತಾ ಬರೋಣ, ಸಮುದ್ರಗಳ ಬಗ್ಗೆ ನೋಡ್ತಾ ಬರೋಣ, ಸಮುದ್ರದ ಭಾಗದಲ್ಲಿ ನೋಡ್ತಾ ಬರೋಣ. ಸೊ ಸಂಪೂರ್ಣವಾಗಿ PDF ಆಗಿರ್ಬೋದು, PPT ಆಗಿರ್ಬೋದು, ಕ್ಲಾಸ್ ನೋಟ್ಸ್ ಆಗಿರ್ಬೋದು, ಒಂದು ಸಾಫ್ಟ್ ಜಿಯೋಗ್ರಫಿ ನೋಟ್ಸ್ ಇದೆ ಈಶ್ವರಗೋಳಿ ಎಜುಕೇಶನ್ ಅಪ್ಲಿಕೇಶನ್ಸ್ ಅಲ್ಲಿ. ಸೊ ಆ ಅಪ್ಲಿಕೇಶನ್ಸ್ ಅಲ್ಲಿ ನಿಮಗೆ ಸಿಗ್ತಕ್ಕಂಥ ಸಂಪೂರ್ಣ ನೋಟ್ಸಸ್ಗಳನ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಓಕೆನಾ. ಫಸ್ಟ್ ಆಫ್ ಆಲ್ ಜಿಯೋಗ್ರಫಿ ಫೌಂಡೇಶನ್ ಬ್ಯಾಚ್, ಯಾರಾದ್ರೂ ಜಿಯೋಗ್ರಫಿ ಕ್ಲಾಸಸ್ ಬ್ಯಾಚ್ ತಗೊಂಡಿರ್ಲಿಲ್ಲ ಅಂದ್ರೆ ಕೇವಲ 49 ರೂಪಾಯಿ ಇದೆ, ಯಾಕೆನಾ. ಜಸ್ಟ್ 49 rupeesಗೆ ಜಿಯೋಗ್ರಫಿ ಕಂಪ್ಲೀಟ್ ಫೌಂಡೇಶನ್ ಬ್ಯಾಚ್ ಇದೆ. ಈ ಬ್ಯಾಚ್ ಅಲ್ಲಿ ನಿಮಗೆ PDF, PPT, ಅನ್ಲಿಮಿಟೆಡ್
ಟೆಸ್ಟ್ ಸೀರೀಸ್ ಗಳಾಗಿರ್ಬೋದು, ಸಾಫ್ಟ್ ಜಿಯೋಗ್ರಫಿ ನೋಟ್ಸ್ ಇದೆ, ಇವಾಗ ಏನ್ ಟೀಚ್ ಮಾಡ್ತಾ ಇದೀವಿ ಅದರದ್ದು ನೋಟ್ಸ್ ಇದೆ. ಓಕೆನಾ, ಸಂಪೂರ್ಣವಾಗಿ ಎಲ್ಲಾ ಎಕ್ಸಾಮ್ಸ್ ಗಳು ಅಪ್ಕಮಿಂಗ್ ಬರ್ತಕ್ಕಂಥ PC ಆಗಿರ್ಬೋದು, PS ಆಗಿರ್ಬೋದು, KS ಆಗಿರ್ಬೋದು, SDA, FDA, ಗ್ರೂಪ್ ಸಿ ಎಲ್ಲಾ ಎಕ್ಸಾಮ್ಸ್ ಗಳಿಗೂ ಕೂಡ ಅನುಕೂಲ ಆಗುವಂತದ್ದು. ಓಕೆನಾ, ಪ್ಲೇ ಸ್ಟೋರ್ ಇಂದ ಈಶ್ವರ್ಗಳು ಎಜುಕೇಶನ್ಸ್ ಅಂತ ಅಪ್ಲಿಕೇಶನ್ಸ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಟೆಸ್ಟ್ ಸೀರೀಸ್ ಗಳು ಫ್ರೀ ಆಫ್ ಟೆಸ್ಟ್ ಅಲ್ಲಿ ಇರುತ್ತೆ, ನೋಟ್ಸಸ್ ಗಳು ಫ್ರೀ ಆಗಿದೆ, ಡೈಲಿ ನೋಡಿ. ಟೆಸ್ಟ್ ಗಳು ನಡೀತಾ ಇದೆ ಡೈಲಿ. ಓಕೆನಾ, ಸೊ ಏನಾದ್ರು ಹೆಚ್ಚಿನ ಕ್ವರೀಸ್ ಗಳಿದ್ರೆ ಅಥವಾ ಏನಾದ್ರು ನೋಟ್ಸಸ್ ಗಳದ್ದು ಪ್ರಾಬ್ಲಮ್ ಆಗ್ತಾ ಇತ್ತು, ಅಪ್ಲಿಕೇಶನ್ಸ್ ಬಳಸುವಲ್ಲಿ ಏನಾದ್ರು ಪ್ರಾಬ್ಲಮ್ ಆಗ್ತಾ ಇತ್ತು ಅಂದ್ರೆ ಸೊ ಮೇಲ್ ಕೊಟ್ಟಿರ್ತಕ್ಕಂಥ 2 ನಂಬರ್ಗಳಿಗೆ ಕರೆ ಮಾಡಿ. ಸೊ ಏನೇ ಕ್ವರೀಸ್ ಗಳಿದ್ರು ಕೂಡ ಹಂಚ್ಕೊಳ್ಳಿ. ಓಕೆನಾ, ಒನ್ಸ್ ಅಗೇನ್ ಮತ್ತೆ ಮುಂದಿನ ಕ್ಲಾಸಸ್ ಅಲ್ಲಿ ಭೇಟಿ ಆಗೋಣ. ಒನ್ಸ್ ಅಗೇನ್ ಥ್ಯಾಂಕ್ ಯು. ಜೈ ಹಿಂದ್.